ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹೋ ಅಂತ. ಸ್ಟ್ರೆಸ್ ಅನ್ನೋದು ಮನುಷ್ಯನ ಶಕ್ತಿ ಸಾಮರ್ಥ್ಯಗಳನ್ನ ಕುಂದಿಸುತ್ತೆ. ಕೋಪ ಅನ್ನೋದು ಸಂಬಂಧಗಳನ್ನ ಹಾಳು ಮಾಡುತ್ತೆ. ಸೊ ಈ ಫಸ್ಟ್ 4 ಮ್ಯಾನೇಜ್ಮೆಂಟ್ ಸರಿಯಾಗಿಲ್ಲ ಅಂದ್ರಷ್ಟೇ 5ನೇದು ಹುಟ್ಕೊಳ್ಳೋದು. ಮೆಂಡಿಂಗ್ ದಿ ಮೈಂಡ್ ವಿತ್ ದೇರ್ ಓನ್ ಮೈಂಡ್. ಮನಸ್ಥಿತಿ, ಮನಿಸ್ಥಿತಿ, ಮನೆ ಸ್ಥಿತಿ. ಮಾನಸಿಕ ಸ್ವಾಸ್ಥ್ಯದಲ್ಲಿರೋದು ಮಾನಸಿಕ ತೊಂದರೆಗೆ ಬಂದ್ರು, ತೊಂದರೆಯಲ್ಲಿರೋರು ಕಾಯಿಲೆಗೆ ಹೋದ್ರು. ಮಕ್ಕಳು ಸತ್ರೆ ಅದ್ರ ದುಃಖ ಮ್ಯಾಕ್ಸಿಮಮ್. ಪುತ್ರ ಶೋಕ ನಿರಂತರ ಅಂತ ಹೇಳ್ತೀವಿ ನಾವು. ಇಟ್ ಈಸ್ ದಿ ಮಾಸ್ಟರ್ ಪೀಸ್ ಆಫ್ ಸೈಕೋಥೆರಪಿ. ಗಾಂಡೀವಂ ಸಂಸತೆ ಹಸ್ತ ತ್ವಕ್ಚೈವ ಪರಿದಹ್ಯತೆ. ಮನುಷ್ಯ ಮೈನಸ್ ಸಮಸ್ಯೆ ಇಸ್ ದೇವರು. ದೇವರು ಪ್ಲಸ್ ಸಮಸ್ಯೆ ಇಸ್ ಈಕ್ವಲ್ ಟು ಮನುಷ್ಯ. ತಮ್ಮ ಮಗುವನ್ನ ಬೇರೆ ಮಗು ಜೊತೆ ಹೋಲಿಕೆ ಮಾಡ್ತಾರೆ. ಕಂಪ್ಯಾರಿಸನ್. ಡೋಂಟ್ ಕನ್ಫ್ಯೂಸ್ ಬಿಟ್ವೀನ್ ಲರ್ನಿಂಗ್ ಅಂಡ್ ಇಂಟೆಲಿಜೆನ್ಸ್. ಲರ್ನಿಂಗ್ ಈಸ್ ಫ್ರಮ್ ವೂಮ್ ಟು ಟೂಮ್. ಸೊ ಆ ಚೈಲ್ಡ್ಹುಡ್ ಫೇಸ್ ಅಲ್ಲಿ ಇರೋರಿಗೆ ಸ್ಟ್ರೆಸ್ ಮುಂದೆ ಆಗದೆ ಇರೋ ತರ ಏನಾದ್ರು ಫಸ್ಟ್ ಇಂದಾನೆ ಕೇರ್ ತಗೋಬೋದಾ, ಅಥವಾ ಅವರಲ್ಲಿ ಆ ತರ ಡೆವಲಪ್ಮೆಂಟ್ ಆಗೋ ತರ ಮಾಡ್ಬೋದಾ? ನಾವು ಪ್ರೋಗ್ರೆಸ್ ರಿಪೋರ್ಟ್ ನೋಡಿದಾಗ ಅದು ನಾನು ಅಂದುಕೊಂಡ ರೀತಿ ಇಲ್ಲದೆ ಇದ್ದರೆ ನನ್ನ ಮಗ ಬ್ರ್ಯಾಂಡ್ ಮಾಡ್ಬಿಡ್ತೀವಿ. For any successful family life or professional life or social life or philosophic life, attitude and communication, they are very, very important aspects. ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಪ್ರಿಯವಾಕ್ಯ ಪ್ರಧಾನೇನ ಸರ್ವೇ ತುಷ್ಯಂತಿ ಜಂತವಃ ತಸ್ಮಾತ್ ತದೇವ ವಕ್ತವ್ಯಂ ವಚನೇ ಕಾದರಿದ್ರತ ಅಂತ. ಇಲ್ಲದೆ ಇರೋದನ್ನ ಇದೆ ಅಂತ ಹೇಳಿ ಭ್ರಮಿಸೋದು. Knowledge doubles every 8 years. Every case is a new case. Every situation is a different situation. ಚಿತೆ ಸತ್ತ ಮೇಲೆ ಸುಡುತ್ತೆ, ಚಿಂತೆ ಬದುಕಿದ್ದಾಗಲೇ ಸುಡುತ್ತೆ ಅಂತ ಅರ್ಥ. ಹೆಲ್ಪ್ ಕೇಳೋದು ನಮ್ಮ ವೀಕ್ನೆಸ್ ಅಲ್ಲ, ಬಟ್ ಅದು ಸೈನ್ ಆಫ್ ಸ್ಟ್ರೆಂತ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕೀರ್ತಿ ನಾರಾಯಣ್. ಲೈಫ್ ಅಂದಮೇಲೆ ಪ್ರಾಬ್ಲಮ್ಸ್ ಯಾರಿಗಿರಲ್ಲ ಹೇಳಿ. ಆದ್ರೆ ಆ ಪ್ರಾಬ್ಲಮ್ಸ್ನ ಫೇಸ್ ಮಾಡೋದಕ್ಕೆ ಕೆಲವು ಸಲ ನಮಗೆ ಸ್ವಲ್ಪ ಹೆಲ್ಪ್ ಬೇಕಾಗತ್ತೆ. ಈ ಹೆಲ್ಪ್ ಅಥವಾ ಸಪೋರ್ಟ್ ಸಿಸ್ಟಮ್ ಪಡ್ಕೊಳ್ಳೋ ಒಂದು ದಾರಿನೇ ಕೌನ್ಸಿಲಿಂಗ್. ಇದ್ರ ಬಗ್ಗೆ ಮಾತಾಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ AS ಆನಂದ್ ಅವರು. ಇವರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲಿಸ್ಟ್ ಆಗಿದ್ರು. ಆನಂತರ ಸರಸ್ವತಿ ಹಾಸ್ಪಿಟಲ್ಸ್ ಅಲ್ಲಿ ಡೈರೆಕ್ಟರ್ ಆಫ್ ಅಡ್ಮಿನಿಸ್ಟ್ರೇಷನ್ ಆಗಿ ವರ್ಕ್ ಮಾಡಿ ರಿಟೈರ್ ಆದ್ರು. ಲಾಸ್ಟ್ 35 ಇಯರ್ಸ್ ಇಂದ ಪ್ರಸನ್ನ ಕೌನ್ಸಿಲಿಂಗ್ ಸೆಂಟರ್ ಅಲ್ಲಿ ಕೌನ್ಸಿಲಿಂಗ್ ಮತ್ತೆ ಕೌನ್ಸಿಲರ್ ಆಗ್ಬೇಕು ಅಂತ ಇರೋರ್ಗೆ ಗೈಡೆನ್ಸ್ ಮತ್ತೆ ಕೋಚಿಂಗ್ ಮಾಡ್ತಾ ಬಂದಿದ್ದಾರೆ. ಹಲವಾರು ಸ್ಕೂಲ್ಸ್, ಕಾಲೇಜಸ್ ಮತ್ತೆ ಕಾರ್ಪೊರೇಟ್ ಫರ್ಮ್ಸ್ ಅಲ್ಲಿ ಕೂಡ ಬೇರೆ ಬೇರೆ ಟ್ರೈನಿಂಗ್ಸ್ ಅಂಡ್ ವರ್ಕ್ಶಾಪ್ಸ್ ನ ಕೊಡ್ತಾ ಬಂದಿದ್ದಾರೆ. ಆಲ್ ಇಂಡಿಯಾ ರೇಡಿಯೋ ಮತ್ತೆ ದೂರದರ್ಶನ್ ಅಲ್ಲಿ ಮೆಂಟಲ್ ಹೆಲ್ತ್ ರಿಲೇಟೆಡ್ ಎಷ್ಟೋ ಪ್ರೋಗ್ರಾಮ್ಸ್ ನ ಕೂಡ ಕೊಟ್ಟಿದ್ದಾರೆ. ಬನ್ನಿ ಇವತ್ತಿನ ಎಪಿಸೋಡ್ ನ ಸ್ಟಾರ್ಟ್ ಮಾಡೋಣ. ಬ್ಯಾಫಿಲ್ ಬ್ರೈನ್ಸ್ ಅನ್ಪ್ಲಗ್ನ ಎಪಿಸೋಡ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ ಆನಂದ್ ಅವರು. ಬನ್ನಿ ನಾವು ವೆಲ್ಕಮ್ ಮಾಡೋಣ. ನಮ್ಮ ಪಾಡ್ಕಾಸ್ಟ್ಗೆ ವೆಲ್ಕಮ್ ಅಂಕಲ್. ನಮಸ್ಕಾರ. ಕೌನ್ಸಿಲಿಂಗ್ ನ ಸಿಂಪಲ್ ಆಗಿ ಯಾವ ತರ ಎಕ್ಸ್ಪ್ಲೈನ್ ಮಾಡ್ಬೋದು ಅಂಕಲ್? ಅದಕ್ಕೆ ಮುಂಚೆ ನಾನು ಒಂದು ಕತೆ ಮೂಲಕ ನಿಮಗೆ ಒಂದು ವಿಚಾರ ತಿಳಿಸ್ತೀನಿ. ಒಂದಿನ ರಾತ್ರಿ ಟಿವಿನಲ್ಲಿ ಒಂದು ಎಪಿಸೋಡ್ ಬರ್ತಾ ಇತ್ತು. ಆ ಎಪಿಸೋಡಿನ ಹೆಸರು ಬುದ್ಧ ಬುದ್ಧ ಜಗವೆಲ್ಲ ಮಲಗಿರಲು ಅವನೊಬ್ಬನೆದ್ದ. ಅದು ಒಂದು ಎಪಿಸೋಡು, ಬುದ್ಧನ ಬಗ್ಗೆ ತಿಳಿಸ್ಕೊಡೋ ಒಂದು ಟಿವಿ ಪ್ರೋಗ್ರಾಮ್. ಅದನ್ನು ನೋಡಲಿಕ್ಕೆ ಗಂಡ ಹೆಂಡತಿ ಮಧ್ಯ 1 ವರ್ಷದ ಗಂಡು ಮಗುವನ್ನು ಕೂರಿಸ್ಕೊಂಡು ಅದನ್ನು ನೋಡ್ತಾ ಕೂತಿದ್ದಾರೆ. ಎಪಿಸೋಡ್ ಪ್ರಾರಂಭ ಆಯಿತು. ನಿಮಗೆಲ್ಲ ಗೊತ್ತಿರೋ ಹಾಗೆ ಬುದ್ಧನ ಮೊದಲ ಹೆಸರು ಸಿದ್ಧಾರ್ಥ, ಅವನ ತಂದೆ ಶುದ್ಧೋಧನ, ರಾಜ್ಯ ಕಪಿಲವಸ್ತು, ಹೆಂಡತಿ ಯಶೋದೆ, ಮಗು ಹೆಸರು ರಾಹುಲ. ಇದು ಆ ಬುದ್ಧನ ಬಗ್ಗೆ ಇರೋ ವಿಚಾರ. ನಿಮಗೆ ಕತೆ ಗೊತ್ತಿರೋ ಹಾಗೆ ಆ ಸಿದ್ಧಾರ್ಥಂಗೆ ಒಂದ್ಸಲಿ ನಗರ ಪ್ರದಕ್ಷಿಣೆ ಹೋಗಬೇಕು ಅಂತ ಅನ್ನಿಸ್ತು. ಹೋಗಿ ನೋಡಿದಾಗ ಅನೇಕ ಜನಗಳು ತೊಂದರೆಗಳನ್ನು ಅನುಭವಿಸ್ತಾ ಇರೋ ಅನೇಕ ದೃಶ್ಯಗಳನ್ನು ಅವನು ನೋಡ್ದ. ನೋಡಿಬಿಟ್ಟು ವಾಪಸ್ಸು ಮನೆಗೆ ಬಂದಾದ್ಮೇಲೆ ಅವನ ಮನಸ್ಸಿನಲ್ಲಿ ಕೊರಿತಾ ಇತ್ತು, ಯಾಕೆ ಜನಗಳು ಇಷ್ಟೊಂದು ತೊಂದರೆ ಅನುಭವಿಸ್ತಾ ಇದ್ದಾರೆ, ಇಷ್ಟು ನೋವುಗಳನ್ನು ಅವರು ಅನುಭವಿಸ್ಬೇಕಾದ್ರೆ ಆ ನೋವುಗಳನ್ನು ಕಮ್ಮಿ ಮಾಡಲಿಕ್ಕೆ ಏನಾರೋ ಸಾಧನಗಳಿದೆಯಾ,
ಈ ಬಗ್ಗೆ ಅವನ ಆಲೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾಗ ಎಲ್ಲರೂ ಮಲಗಿದ್ದಾಗ ಅವನೊಬ್ಬನೇ ಎದ್ದ. ಸೀರಿಯಲ್ ಹೆಸರು ಕೂಡ ಅದೇ, ಬುದ್ಧ ಬುದ್ಧ ಜಗವೆಲ್ಲ ಮಲಗಿರಲು ಅವನೊಬ್ಬನೆದ್ದ. ಅವನೇನು ಮಾಡ್ತಾನೆ, ಎದ್ದುಬಿಟ್ಟು ಒಬ್ಬನೇ ಹೋಗಿ ಬೋಧಿ ವೃಕ್ಷದ ಕೆಳಗಡೆ ಕುಳಿತುಕೊಂಡು ಈ ಮನುಷ್ಯರಲ್ಲಿ ಉಂಟಾಗುವ ಅನೇಕ ಸಮಸ್ಯೆಗಳಿಗೆ, ನೋವುಗಳಿಗೆ ಕಾರಣ ಏನು, ಅದರಿಂದ ಆಚೆ ಕಡೆ ಬರಬೇಕು ಅಂದರೆ ಅವರು ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ಅವನು ಯೋಚನೆ ಮಾಡ್ತಾ ಅದಕ್ಕೆ ಬೇಕಾಗಿರುವ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ಸಿದ್ಧಾರ್ಥ ಆಗಿದ್ದವನು ಬುದ್ಧನಾದ. ಅಲ್ಲಿ ಅವನಿಗೆ ಜ್ಞಾನೋದಯ ಆಯಿತು. ಇದು ಆ ಸೀರಿಯಲ್ನಲ್ಲಿ ತೋರಿಸ್ತಾ ಇದ್ದಂಥ ದೃಶ್ಯ. ಆಮೇಲೆ ಅವನು ಅದನ್ನು ಪ್ರಸಾರ ಮಾಡ್ದ. ಹೀಗಾಗಿ ಆ ಕೊನೆಗೆ ಆ ಸೀರಿಯಲ್ ಮುಗೀತು. ಸರಿ ಆಯಿತು, ಟಿ ವಿ ಆಫ್ ಮಾಡಿದ್ರು. ಗಂಡ ಹೆಂಡ್ತಿ ಹೋಗ್ಬಿಟ್ಟು ಮಧ್ಯ ಮಗುವನ್ನು ಮಲಗಿಸ್ಕೊಂಡ್ಬಿಟ್ಟು ನಿದ್ದೆ ಮಾಡಿದ್ರು. ದೀಪ ಎಲ್ಲ ಆರಿಸಿದ್ದಾರೆ, ನಿದ್ದೆ ಮಾಡಿದ್ದಾರೆ. ಒಂದು ಹೊತ್ತಿನಲ್ಲಿ ಹೆಂಡತಿ ಕಣ್ಣು ಬಿಟ್ಟು ನೋಡ್ತಾಳೆ, ಗಂಡ ಎದ್ದು ಕೂತು ಬಿಟ್ಟಿದ್ದಾನೆ. ಅವಳಿಗೆ ಗಾಬರಿ ಆಗ್ಬಿಡ್ತು. ಅಷ್ಟೋ ತನಕ ನೋಡಿ ಸೀರಿಯಲ್ಲು ಬುದ್ಧ ಬುದ್ಧ ಜಗವೆಲ್ಲ ಮಲಗಿರಲು ಅವನೊಬ್ಬನೆದ್ದ. ಅವಳ ಮನಸ್ಸಿನಲ್ಲಿ ಎಲ್ಲಿ ನನ್ನ ಗಂಡನೂ ಕೂಡ ಬುದ್ಧನ ರೀತಿ ಎದ್ದು ಹೊರಟ್ಬಿಡ್ತಾನೋ, ಆಗ ಬುದ್ಧ ರಾಜ ಆಗಿದ್ದ, ಅವನಿಗೆ ಎಲ್ಲ ಅವಕಾಶಗಳಿತ್ತು, ದುಡ್ಡು ಇತ್ತು. ಆದರೆ ನಾನೇನು ಮಾಡಲಿ, 1 ವರ್ಷದ ಮಗುವನ್ನು ನಾನು ನರ್ಸರಿ ಶಾಲೆಗೆ ಸೇರಿಸ್ಬೇಕು ಅಂದ್ರೆ ಎಷ್ಟು ಕಷ್ಟ ಇದೆ ಅಂಥೇಳಿ ಹೀಗೆ ಅವಳ ಮನಸ್ಸಿನಲ್ಲಿ ಅನೇಕ ಚಿಂತೆಗಳು, ಗಾಬರಿಗಳು ಶುರು ಆಗ್ಬಿಡ್ತು. ಆಗ ಅವಳೇನು ಮಾಡಿದ್ಲು, ಪ್ರೀತಿಯಿಂದ, ನಲ್ಲ ನೀನು ನಿದ್ದೆಯಿಂದ ಯಾಕೆ ಎದ್ದೆ ಅಂತ ಪ್ರೀತಿಯಿಂದ ಕೇಳಿದ್ಲು. ಆಗ ಗಂಡ ಹೇಳ್ತಾನೆ, ನಲ್ಲೇ ನಾನೇನು ಮಾಡಲಿ, ನಿನ್ನ ಮಗ ಮಾಡಿದ್ದಾನೆ, ಹಾಸಿಗೆ ಒದ್ದೆ ಅಂತ ಹೇಳಿದಂತೆ. ಹೀಗಾಗಿ ನಿದ್ದೆಯಿಂದ ಎದ್ದೋರೆಲ್ಲ ಬುದ್ಧರಾಗೋಲ್ಲ, ಆದರೆ ಅಜ್ಞಾನ ಅನ್ನೋ ನಿದ್ದೆಯಿಂದ ತಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳೋಕ್ಕಾಗದೆ ಒದ್ದಾಡ್ತಾ ಬಿದ್ದಿರೋ ಅನೇಕ ಜನಗಳ ನಿದ್ದೆಯಿಂದ ಅವರನ್ನು ಬಡಿದೆಬ್ಬಿಸುವುದಕ್ಕೆ ಬೇಕಾಗಿ ಇರೋ ಒಂದು ಸಾಧನ ಅಂದರೆ ಜನರಲ್ ಕೌನ್ಸಿಲಿಂಗ್, ಫ್ಯಾಮಿಲಿ ಕೌನ್ಸಿಲಿಂಗ್. ಫ್ಯಾಮಿಲಿ ಕೌನ್ಸಿಲಿಂಗ್ ಅಂತ ಹೇಳಿದ್ರೆ, ನಾವು ಬಂದಂಥ ವ್ಯಕ್ತಿ ಯಾತಕ್ಕೋಸ್ಕರ ಸಂಬಂಧಗಳಲ್ಲಿ ಬಿರುಕು ಬೀಳಿಸ್ಕೊಳ್ತಾ ಇದ್ದಾನೆ, ತನ್ನ ಸಾಮರ್ಥ್ಯಗಳನ್ನು ಪ್ರಕಟ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಮನಸ್ಸಿನಲ್ಲಿ ನೋವು, ಯಾತನೆ, ಒತ್ತಡ ಇದನ್ನೆಲ್ಲ ಅವನು ಅನುಭವಿಸ್ತಾ ಇದ್ದಾನೆ. ಇದರ ಮೂಲ ಕಾರಣವನ್ನು ಕಂಡುಹಿಡಿದು ಅದರಿಂದ ಅವನು ಆಚೆ ಕಡೆ ಬರಬೇಕು ಅಂದರೆ ಅದಕ್ಕೆ ಬೇಕಾಗಿರುವ ಅವನಲ್ಲಿ ಸ್ವಭಾವ ಬದಲಾವಣೆ ಇರಬಹುದು, ಶಕ್ತಿ ಸಾಮರ್ಥ್ಯಗಳ ವರ್ಧನೆ ಇರಬಹುದು, ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಸಾಧನಗಳಿರ್ಬೋದು. ಇದೆಲ್ಲವನ್ನೂ ಕೂಡ ಅವನಿಗೆ ತಿಳಿಸಿಕೊಟ್ಟು ತನ್ನ ಸಮಸ್ಯೆಯನ್ನು ತಾನೇ ಪರಿಹಾರ ಮಾಡ್ಕೊಳ್ಳಿಕ್ಕೆ ಬೇಕಾಗುವ ಶಕ್ತಿ ತುಂಬುವ ಒಂದು ಪ್ರಕ್ರಿಯೆಗೆ ಕೌನ್ಸಿಲಿಂಗ್ ಅಂತ ಹೇಳ್ತೀವಿ. ಈ ಕೌನ್ಸಿಲಿಂಗ್ ಮಾಡಬೇಕಾದಾಗ ಅನೇಕ ಆಯಾಮಗಳಿದೆ. ಆ ಕೌನ್ಸಿಲಿಂಗ್ ದೃಷ್ಟಿಯಿಂದ ಹೇಳಿದಾಗ ಬೇರೆ ಬೇರೆ ರೀತಿಯ ಕೌನ್ಸಿಲಿಂಗ್ಗಳು ಇದೆ. ಇದೆಲ್ಲವೂ ಕೂಡ ತನ್ನದೇ ಆದ ಪರಿಮಿತಿಯೊಳಗಡೆ, ತನ್ನದೇ ಆದ ಪರಿಧಿಯೊಳಗಡೆ ತನ್ನ ಕೆಲಸವನ್ನು ತಾನು ಮಾಡುತ್ತೆ. ಹೀಗಾಗಿ ಕೌನ್ಸಿಲಿಂಗ್ ಅನ್ನೋದಕ್ಕೆ ಒಂದು ಸಣ್ಣ ಡೆಫಿನೇಷನ್ ಕೊಡಬೇಕು ಅಂದರೆ, ವಿ ಹೆಲ್ಪ್ ಎ ಪರ್ಸನ್ ಟು ಹೆಲ್ಪ್ ಹಿಮ್ಸೆಲ್ಫ್. ದಟ್ ಈಸ್ ದಿ ಡೆಫಿನೇಷನ್ ಆಫ್ ಕೌನ್ಸಿಲಿಂಗ್ ಆಸ್ ಫಾರ್ ಆಸ್ ಲೇ ಪರ್ಸನ್ ಇಸ್ ಕನ್ಸರ್ನ್ಡ್. ನಾನು ಹೇಳ್ತಿರೋದು ಸೈಕಿಯಾಟ್ರಿಸ್ಟ್ ಇರ್ಬೋದು, ಸೈಕಾಲಜಿಸ್ಟ್ ಇರ್ಬೋದು, ಅಥವಾ ಈ ಕೌನ್ಸಿಲಿಂಗ್ ದೃಷ್ಟಿಯಿಂದ ಹೆಚ್ಚಿನ ವ್ಯಾಸಂಗ ಪಡ್ಕೊಂಡವ್ರು ಇರಬಹುದು. ಅವರುಗಳ ದೃಷ್ಟಿಯಲ್ಲಿ ಕೌನ್ಸಿಲಿಂಗ್ ಅನ್ನೋದು ಒಂದು ಹಂತ. ಆದರೆ ಸಾಮಾನ್ಯ ಮನುಷ್ಯರ ಜೀವನದಲ್ಲಿ ಕೌನ್ಸಿಲಿಂಗ್ ಅಂದರೆ ಏನು ಅರ್ಥ ಮಾಡ್ಕೋಬೋದು ಅಂತ ಹೇಳಿದ್ರೆ, ನನ್ನ ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ನನಗೆ ಶಕ್ತಿ ಸಿಗುವಂಗಾದರೆ ಅದಕ್ಕೆ ಯಾರು ಆ ಶಕ್ತಿ ತುಂಬೋದಕ್ಕೆ ಸಹಾಯ ಮಾಡ್ತಾರೆ, ಅದನ್ನು ಕೌನ್ಸಿಲಿಂಗ್ ಅಂತ ನಾವು ಸಹಾಯ ಹೇಳ್ತೀವಿ. ಓಕೆ, ನೀವು ಇವಾಗ ತಾನೇ ಮೆನ್ಷನ್ ಮಾಡಿದ್ರಿ ಸೈಕಿಯಾಟ್ರಿಸ್ಟ್, ಸೈಕಾಲಜಿಸ್ಟ್, ಮತ್ತೆ ಇಲ್ಲಿ ನಾವು ಮಾತಾಡ್ತಾ ಇರೋದು ಕೌನ್ಸಿಲರ್ ಅಂತ. ತುಂಬಾ ಜನಕ್ಕೆ ಈ ವರ್ಡ್ಸ್ ಎಲ್ಲ ಕೇಳಿರ್ತಾರೆ, ಬಟ್ ಡಿಫ್ರೆನ್ಸ್ ಏನು ಒಂದಕ್ಕೊಂದಕ್ಕೂ ಅಂತ? ಈ ಸೈಕಾಲಜಿಸ್ಟು, ಸೈಕಿಯಾಟ್ರಿಸ್ಟ್ ಅಂದರೆ ಅದು ಎಜುಕೇಷನಲ್ ಕ್ವಾಲಿಫಿಕೇಷನು. ಸೈಕಿಯಾಟ್ರಿ ಅಂತ ಹೇಳಿದ್ರೆ ಮನೋವೈದ್ಯರು, ಅವರು ಮಾನಸಿಕ ಕಾಯಿಲೆಗೆ ಔಷಧಿ ಕೊಡುವಂಥವ್ರು. ಸೈಕಾಲಜಿಸ್ಟ್ ಅಂದರೆ ಮನಃಶಾಸ್ತ್ರಜ್ಞರು, ಮನಸ್ಸು ಯಾವ ಯಾವ ರೀತಿ ಕೆಲಸ ಮಾಡ್ತಾ ಇರುತ್ತೆ,
ಆ ಮನಸ್ಸಿನ ಮೂಲಕನೇ ಮನಸ್ಸನ್ನು ಸರಿ ಮಾಡೋದು, ಮೆಂಡಿಂಗ್ ದಿ ಮೈಂಡ್ ವಿತ್ ದೇರ್ ಓನ್ ಮೈಂಡ್. ಅದು ಮಾಡೋದು ಹೇಗೆ, ಅವರಲ್ಲಿ ಬೇಕಾಗಿರುವ ಸ್ವಭಾವಗಳನ್ನು ಅಳವಡಿಸ್ಕೊಳ್ಳೋದು ಹೇಗೆ, ಇದನ್ನೆಲ್ಲ ಸೈಕಾಲಜಿಸ್ಟ್ ಹೇಳ್ತಾ ಹೋಗ್ತಾರೆ. ಓಕೆ. ಅದಾದ ಮೇಲೆ ಇನ್ನೊಂದು ಯಾರು ಕೇಳಿದ್ರೆ ನೀವು, ಕೌನ್ಸಿಲರ್, ಥೆರಪಿಸ್ಟ್ ಅಂತ ನಾವು ಥೆರಪಿಸ್ಟ್ ಅಂತ ಹೇಳಿದ್ರೆ ಸಮಸ್ಯೆಯಿಂದ ಆಚೆ ಕಡೆಗೆ ಬರಬೇಕಾದಾಗ ಅವನು ಮಾಡಬೇಕಾಗಿರುವ ಕೆಲಸ ಕಾರ್ಯಗಳು ಹೇಗಿರಬೇಕು ಅನ್ನೋದನ್ನ ಹೇಳ್ಕೊಡೋದು ಥೆರಪಿಸ್ಟ್. ಈಗ ಒಬ್ಬ ಮನುಷ್ಯ ನೆಗೆಟಿವ್ ಆಗಿರ್ತಾನೆ, ಅವನು ಪಾಸಿಟಿವ್ ಆಗಬೇಕು ಅನ್ನೋ ಹಾಗಿದ್ರೆ ಅವನಲ್ಲಿ ಬರೀ ನೇತ್ಯಾತ್ಮಕ ಭಾವನೆಗಳೇ ತುಂಬಿರುತ್ತೆ. ಅವನಲ್ಲಿ ಉತ್ತಮವಾದ ಭಾವನೆಗಳು ತುಂಬಬೇಕು ಅಂದಾಗ ಅದನ್ನು ಅವನು ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡೋದು ಥೆರಪಿಸ್ಟ್. ಸೊ ನಾವು ಸಾಮಾನ್ಯವಾಗಿ ಕೌನ್ಸಿಲರ್ ಆದವ್ರು ಏನು ಮಾಡ್ತಾರೆ, ಕೌನ್ಸಿಲರ್ ಕೆನ್ ಆಲ್ಸೋ ಬಿಕಮ್ ಎ ಥೆರಪಿಸ್ಟ್. ಕೌನ್ಸಿಲಿಂಗ್ ಡಿಗ್ರಿಗಳು ತಗೊಂಡ್ರೆ ಅವರು ದೇ ಕೆನ್ ಆಲ್ಸೋ ಬಿಕಮ್ ಸೈಕಾಲಜಿಸ್ಟ್. ಹೀಗಾಗಿ ಒಂದು ಲೇ ಹಂತದಲ್ಲಿ ಅಂದರೆ ಹವ್ಯಾಸಿ ಆಪ್ತ ಸಲಹೆಗಾರರು ಅಂತ ನಾವು ಕಳಿತೀನಿ. ನಾನು ಆಪ್ತ ಸಲಹೆಗಾರನಾಗಿರೋದು ನನ್ನ ಹವ್ಯಾಸಕ್ಕೋಸ್ಕರ, ನನ್ನ ಒಂದು ಪ್ರೊಫೆಷನ್ ಅಲ್ಲ, ಒಂದು ಉದ್ಯೋಗ ಅಲ್ಲ, ಅದು ಹವ್ಯಾಸ ನಂದಿದು. ಹವ್ಯಾಸಿ ಆಪ್ತ ಸಲಹೆಗಾರರು ಅನ್ನೋದು ಒಂದು ಆ ದೃಷ್ಟಿಯಿಂದ ನಾನು ಅದಕ್ಕೆ ಬೇಕಾಗಿರೋ ಒಂದು ಪ್ರಶಿಕ್ಷಣ, ಒಂದು ಟ್ರೈನಿಂಗ್ ತಗೊಂಡ್ಬಿಟ್ಟು ನಮ್ಮದು ಒಂದು ಪ್ರಸನ್ನ ಕೌನ್ಸಿಲಿಂಗ್ ಸೆಂಟರ್ ಅಂತ ಇದೆ. ಅಲ್ಲಿ ಸುಮಾರು 40 ವರ್ಷಗಳಿಂದ ನಾನು ಕೌನ್ಸಿಲರ್ ಆಗಿ ಅಲ್ಲಿ ನಾನು ಕಂಡುಕೊಂಡಂಥ ಅನೇಕ ವಿಚಾರಗಳನ್ನು ತಿಳಿಸೋದಿಕ್ಕೆ ಕೆಲವಾರು ಕಡೆ ಹೋಗಿ ಭಾಷಣಗಳನ್ನೆಲ್ಲ ನಾನು ಮಾಡಿದ್ದೀನಿ. ಇವಾಗ ನೀವು ಹೇಳಿದ್ರಿ ಸೈಕಿಯಾಟ್ರಿಸ್ಟ್ ಹೇಗೆ ವರ್ಕ್ ಮಾಡ್ತಾರೆ, ಸೈಕಾಲಜಿಸ್ಟ್ ಹೇಗೆ, ಮತ್ತೆ ಥೆರಪಿಸ್ಟ್ ಅಂತಾನು ಮಾತಾಡಿದ್ವಿ. ಈಗ ಜನಕ್ಕೆ, ನಮ್ಮ ವ್ಯೂವರ್ಸ್ಗೂ ಅದು ಡೌಟ್ ಇರ್ಬೋದು, ಯಾವಾಗ ಥೆರಪಿಸ್ಟ್ ಹತ್ರ ಹೋಗ್ಬೇಕು, ಯಾವಾಗ ಸೈಕಿಯಾಟ್ರಿಸ್ಟ್ ಹತ್ರ ಹೋಗ್ಬೇಕು. ಸೊ ಕಾಮನ್ ಪ್ರಾಬ್ಲಮ್ಸ್ ಈ ತರ ಏನೇನಿರುತ್ತೆ, ಸೊ ಇವ್ರ ಹತ್ರ ಯಾವ ಪ್ರಾಬ್ಲಮ್ ಇದ್ರೆ ಹೋಗ್ಬೇಕು ಅಥವಾ ಇವ್ರ ಹತ್ರ ಏನಕ್ಕೆ ಹೋಗ್ಬೇಕು ಅಂತ ಹೇಗೆ ಎಕ್ಸ್ಪ್ಲೈನ್ ಮಾಡ್ಬೋದು ಅಂತ. ನೋಡಿ, ಸಾಮಾನ್ಯವಾಗಿ ಇದು ಮನಸ್ಸಿನ ಲೆವೆಲ್, ಮಾನಸಿಕ ಹಂತದ ವಿಚಾರ ನಾವು ಮಾತಾಡ್ತಾ ಇದ್ದೀವಿ. ದೈಹಿಕವಾಗಿ ಯೋಚನೆ ಮಾಡಿ, ನನಗೆ ಒಂದು ಸಣ್ಣ ತೊಂದರೆ ಬಂತು, ದೇಹಕ್ಕೆ ತೊಂದರೆ ಬಂತು, ಜ್ವರ ಬಂತು, ಕೆಮ್ಮು ಬಂತು, ನೆಗಡಿ ಬಂತು. ಹೀಗೆ ಬಂದಾಗ ಏನು ಮಾಡ್ತೀವಿ ನಾವು, ಒಂದು ನಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋಗ್ತೀವಿ. ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋದಾಗ ಅವರು ಮೊದಲ ಹಂತದಲ್ಲಿ ಅವ್ರು ನಮ್ಮನ್ನು ಪರೀಕ್ಷೆ ಮಾಡಿಬಿಟ್ಟು ಇದಕ್ಕೆ ಇನ್ನೂ ಅನುಭವ ಇರೋ ತಜ್ಞರದ್ದು, ಸ್ಪೆಷಲಿಸ್ಟ್ ಸಹಾಯ ಬೇಕು ಅಂದರೆ ಅವ್ರು ಕಳಿಸ್ಕೊಡ್ತಾರೆ. ಹಾಗೇನೆ ಯಾವುದೇ ಮನುಷ್ಯನಿಗೆ ಮಾನಸಿಕವಾಗಿ ಕೆಲವು ಗೊಂದಲಗಳಾದರೆ ನೋಡಿ, 3 ಹಂತ ಇರುತ್ತೆ. ಮೊದಲನೇ ಹಂತ ಪಾಸಿಟಿವ್ ಮೆಂಟಲ್ ಹೆಲ್ತ್ ಅಂತ, ಮಾನಸಿಕ ಸ್ವಾಸ್ಥ್ಯ ಅಂತ. ಅದನ್ನ ಪಡ್ಕೋಬೇಕು ಅಂತ ಎಲ್ಲರೂ ಪ್ರಯತ್ನ ಮಾಡೋದು. ಯಾರು ಕೇಳೋದು, ನಾನು ಆರೋಗ್ಯವಾಗಿರ್ಬೇಕು, ವಾಟ್ ಈಸ್ ಆರೋಗ್ಯ ಪ್ರಶ್ನೆ ಮತ್ತೆ ಬರುತ್ತೆ. ಆರೋಗ್ಯ ಅಂದರೆ ಏನು? ಆರೋಗ್ಯ ಅಂತ ಹೇಳಿದ್ರೆ ದೈಹಿಕವಾಗಿ ಮಾನಸಿಕವಾಗಿ ಸರಿಯಾಗಿದ್ರೆ ಅದನ್ನ ಆರೋಗ್ಯ ಅಂತ ಕರಿತೀವಿ. ಇತ್ತೀಚೆಗೆ ಅದಕ್ಕೆ ಬೇರೆ ಬೇರೆ ಆಯಾಮಗಳನ್ನು ಸೇರಿಸಿದ್ದಾರೆ. ಆರ್ಥಿಕವಾಗೂ ಇರಬೇಕು. ಈಗ ತಮಾಷೆಯಾಗಿ ನಾನೆಲ್ಲ ಒಂದು ಕಡೆ ಹೇಳ್ತಾ ಇದ್ದೆ, ಮಾನಸಿಕ ನೆಮ್ಮದಿ ಬೇಕು ಅಂದರೆ 3 ಸ್ಥಿತಿಗಳು ಬಹಳ ಮುಖ್ಯ ಅಂತೆ. ಯಾವುದು ಅಂದರೆ, ಒಂದು ಮನಸ್ಥಿತಿ, ಅಂದರೆ ಆ ವ್ಯಕ್ತಿಯ ಮನಸ್ಸಿನ ಒಂದು ಸ್ಥಿತಿ ಹೇಗಿದೆ ಅನ್ನೋದ್ರ ಮೇಲೆ ಅವನ ಮಾನಸಿಕ ನೆಮ್ಮದಿ ಡಿಪೆಂಡ್ ಆಗುತ್ತೆ. ಎರಡನೇದು ಮನಿ ಸ್ಥಿತಿ, ಅವನ ಹಣಕಾಸಿನ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಮೇಲೆ ಅವನ ಮಾನಸಿಕ ನೆಮ್ಮದಿ ನಿರ್ಮಾಣ ಆಗ್ತಾ ಹೋಗುತ್ತೆ. ಮೂರನೇದು ಮನೆ ಸ್ಥಿತಿ, ಮನಸ್ಥಿತಿ, ಮನಿಸ್ಥಿತಿ, ಮನೆ ಸ್ಥಿತಿ. ಇದರ ಮೂರರ ಮೇಲೆ ಒಬ್ಬ ವ್ಯಕ್ತಿಯ ಮಾನಸಿಕ ನೆಮ್ಮದಿ ನಿರ್ಮಾಣ ಆಗುತ್ತೆ ಅಥವಾ ನಿರ್ಣಯ ಆಗುತ್ತೆ. ಹೀಗಾಗಿ ನಾವೆಲ್ಲರೂ ಕೂಡ ಆರೋಗ್ಯವಾಗಿರಬೇಕು ಅನ್ನೋ ಅಭಿಲಾಷೆ ನಮಗಿದ್ದರೂ ಕೂಡ ಬೇಕಾದಷ್ಟು ಕಾರಣಗಳಿಂದ ಮಾನಸಿಕ ಸ್ವಾಸ್ಥ್ಯದಿಂದ ಮಾನಸಿಕ ಗೊಂದಲ ಅಥವಾ ಮಾನಸಿಕ ತೊಂದರೆಗೆ ಬರ್ತಾನೆ. ಮೆಂಟಲ್ ಅಜಿಟೇಷನ್ ಅಂತ ಹೇಳ್ತೀವಿ ನಾವು. ಮಾನಸಿಕವಾಗಿ ಅವನಲ್ಲಿ ಅನೇಕ ಗೊಂದಲಗಳು, ಒತ್ತಡಗಳು, ಇದೆಲ್ಲವೂ ಕೂಡ ನಿರ್ಮಾಣ ಆಗುತ್ತೆ. ಒತ್ತಡ ಇರ್ಬೋದು, ಆತಂಕ ಇರ್ಬೋದು, ಇವೆಲ್ಲವೂ ಕೂಡ ಸಂದರ್ಭಗಳ ಮೇಲೆ ಅವಲಂಬಿತವಾಗಿದೆ. ಆಗ ಆ ಮನುಷ್ಯನ ಮಾನಸಿಕ ಸಾಮರ್ಥ್ಯ ಕಡಿಮೆ ಆಗ್ತಾ ಹೋಗುತ್ತೆ. ಅವನು ಮಾಡಬೇಕಾಗಿರುವ ಕೆಲಸ ಕಾರ್ಯಗಳಲ್ಲಿ ಉತ್ಸಾಹ ಕಡಿಮೆ ಆಗ್ತಾ ಹೋಗುತ್ತೆ. ಅವನು ಮಾಡಬೇಕಾಗಿರುವ ಕೆಲಸ ಕಾರ್ಯಗಳಲ್ಲಿ ಒತ್ತಡಗಳನ್ನು ಅವನು ಡೆವಲಪ್ ಮಾಡ್ಕೊಳ್ತಾ ಹೋಗ್ತಾನೆ.
ಇದು ಈ ಹಂತದಲ್ಲಿರೋ ವ್ಯಕ್ತಿ ವಾಪಸ್ಸು ಅವನು ಮಾನಸಿಕ ಆರೋಗ್ಯದ ಕಡೆ ಬರಬೇಕು. ಅದು ಎಲ್ಲರ ಆಸೆ. ಆ ವ್ಯಕ್ತಿಗೂ ಕೂಡ ಅವನು ಆ ಹಂತದಲ್ಲಿ ಇರಬೇಕು ಅಂತ ಅವನೇನು ಅಪೇಕ್ಷೆ ಪಡೋದಿಲ್ಲ. ಆದರೆ ಅವನು ಅದರಿಂದ ಆಚೆ ಕಡೆ ಬರೋದು ಹೇಗೆ ಅಂತ ಅವನಿಗೆ ಗೊತ್ತಾಗಿರೋದಿಲ್ಲ. ಆಗ ಅವನು ಅದಕ್ಕೆ ಸೂಕ್ತವಾದ ಮಾರ್ಗದರ್ಶನ ಪಡ್ಕೊಳ್ಳದೇ ಇದ್ದರೆ ಆ ಹಂತದಲ್ಲಿ ಅವನು ಹೆಚ್ಚಿನ ಸಮಯ ಉಳ್ಕೊಂಡ್ರೆ ಅವನು ಮಾನಸಿಕ ಕಾಯಿಲೆ ಕಡೆ ಹೊರಟೋಗ್ತಾನೆ. ಮಾನಸಿಕ ಸ್ವಾಸ್ಥ್ಯದಲ್ಲಿರೋದು ಮಾನಸಿಕ ತೊಂದರೆಗೆ ಬಂದರು, ತೊಂದರೆಯಲ್ಲಿರೋರು ಕಾಯಿಲೆಗೆ ಹೋದರು. ಮಾನಸಿಕ ಕಾಯಿಲೆಗೆ ಯಾರು ಹೋಗ್ತಾರೆ ಅವರಿಗೆ ಕೌನ್ಸಿಲಿಂಗ್ ಮಾಡಲಿಕ್ಕೆ ಆಗೋದಿಲ್ಲ. ಯಾತಕ್ಕೆ ಆಗೋದಿಲ್ಲ ಅಂದರೆ ಅವನು ಹೇಳಿದ್ದನ್ನ ಕೇಳಿಸ್ಕೊಳ್ಳೋ ರೀತಿಯಲ್ಲಿ ಇರೋದಿಲ್ಲ. ಅವನು ಈಸ್ ನಾಟ್ ರಿಸೆಪ್ಟಿವ್. ಅವನ ಮನಸ್ಸೇ ಬೇರೆ ಪ್ರಪಂಚದಲ್ಲಿರುತ್ತೆ. ಅದನ್ನ ಸರಿ ಮಾಡಬೇಕು ಅನ್ನೋದು ಅದು ಡಾಕ್ಟ್ರ್ ಕೈಲಿ ಮಾತ್ರ ಸಾಧ್ಯ, ಸೈಕಿಯಾಟ್ರಿಸ್ಟ್ ಕೈಲಿ ಮಾತ್ರ ಸಾಧ್ಯ. ಬಟ್ ಅವನು ಮಾನಸಿಕ ಗೊಂದಲದಲ್ಲಿದ್ದಾನೋ ಮಾನಸಿಕ ಕಾಯಿಲೆ ಇದ್ದಾನೋ ಅನ್ನೋದನ್ನ ಕೌನ್ಸಿಲರ್ ಗುರುತಿಸ್ತಾನೆ. ಓಕೆ. ಹಾಗಾಗಿ ಯಾವ ವ್ಯಕ್ತಿ ಮೊದಲು ಮಾನಸಿಕ ಗೊಂದಲದಲ್ಲಿದ್ದಾನೆ ಅಂತೇಳಿ ಕೌನ್ಸಿಲರ್ ಹತ್ರ ಬಂದರೆ ಹೀ ಇಸ್ ಲೈಕ್ ಎ ಫ್ಯಾಮಿಲಿ ಡಾಕ್ಟರ್. ಅವರು ಅದನ್ನು ಗುರುತಿಸ್ಬಿಟ್ಟು ಕೌನ್ಸಿಲರು ಅವನನ್ನು ಯಾವ ಸ್ಪೆಷಲಿಸ್ಟ್ ಹತ್ರ ಕಳಿಸ್ಬೇಕು ಅಂಥೇಳಿ ಅವನು ನಿರ್ಣಯ ಮಾಡ್ಬೋದು. ನಿರ್ಣಯ ಮಾಡಿಬಿಟ್ಟು ಅದ್ರ ಹತ್ರ ಕಳಿಸ್ಬೋದು. ಇಲ್ಲದೇ ಇದ್ರೆ ಮನೆಯವರೇ ಇವನು ಯಾಕೋ ಹೀಗಿದ್ದಾನೆ ಅಂತೇಳಿ ಡಾಕ್ಟರ್ ಹತ್ರನೇ ಡೈರೆಕ್ಟಾಗಿ ಕರ್ಕೊಂಡು ಹೋಗ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಎಲ್ಲರಿಗೂ ಡಾಕ್ಟರ್ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಅವನು ಕೌನ್ಸಿಲರ್ ಹತ್ರ ಬಂದರೆ ಈ ಮಧ್ಯದ ಭಾಗದಲ್ಲಿರೋನು ವಾಪಸ್ಸು ಪಾಸಿಟಿವ್ ಮೆಂಟಲ್ ಹೆಲ್ತ್ ಕಡೆಗೆ ಬರಲಿಕ್ಕೆ ಸಾಧ್ಯತೆ ಇದೆ. ಸೊ ಕೌನ್ಸಿಲರ್ ಆಗಿ ನಾನು ಆ ಮಾನಸಿಕ ಗೊಂದಲಗಳನ್ನು ಪರಿಹಾರ ಮಾಡಲಿಕ್ಕೆ ಬೇಕಾಗಿರುವ ಮಾರ್ಗೋಪಾಯಗಳನ್ನು ತಿಳಿಸ್ಕೊಡೋದಕ್ಕೆ ಶಕ್ತನಾಗಿರಬೇಕು. ಅದನ್ನು ಅವನಿಗೆ ತಿಳಿಸ್ಕೊಡೋದಕ್ಕೆ ಬೇಕಾಗಿರುವ ಸಂಭಾಷಣಾ ಕೌಶಲ್ಯಗಳನ್ನು ನಾನು ಕಲ್ತ್ಕೊಂಡಿರಬೇಕು. ಅದನ್ನು ಅವನು ಅಳವಡಿಸ್ಕೊಂಡಿದ್ದಾನೋ ಇಲ್ವೋ ಅಂತ ನೋಡೋ ಒಂದು ವ್ಯವಧಾನ ಕೂಡ ನಮ್ಮಲ್ಲಿ ಇರಬೇಕು. ಹೀಗಾಗಿ ಕೌನ್ಸಿಲಿಂಗ್ ಅನ್ನೋದು ಹೇಗಾಗತ್ತೆ ಅಂದರೆ ಮಾನಸಿಕ ಗೊಂದಲದಲ್ಲಿರೋರಿಗೆ, ಮಾನಸಿಕ ತೊಂದರೆನಲ್ಲಿರೋರಿಗೆ, ಯಾರಿಗೂ ತಮ್ಮ ಸಮಸ್ಯೆನ ತಾವು ಪರಿಹಾರ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇರೋದಿಲ್ಲ ಅಂಥವರಿಗೆ ಮಾರ್ಗದರ್ಶನ ಕೊಡೋದಕ್ಕೆ ಕೌನ್ಸಿಲರ್ ಸಾಕಾಗತ್ತೆ. ಹಾಗೆಯೇ ಅವರು ಈ ಟ್ರೈನಿಂಗ್ ಪ್ರೋಗ್ರಾಮ್ಗಳ ಮೂಲಕ ಅದಕ್ಕೆ ಬೇಕಾಗಿರುವ ಪರಿಣಿತಿಗಳನ್ನು ಪಡ್ಕೊಳ್ಬಹುದು. ಅವರು ಆಗ ಅವರಿಗೆ ಕೌನ್ಸಿಲಿಂಗ್ ಮಾಡಲಿಕ್ಕೆ ಕೆಪಾಸಿಟಿ ಬರುತ್ತೆ. ಈ ಕೌನ್ಸಿಲಿಂಗ್ ಅನ್ನೋ ವರ್ಡ್ನ ನಾವು ಇವಾಗ ತುಂಬಾನೇ ಕೇಳ್ತಾ ಇದೀವಿ. ಅದು ಈಗೀಗ ಹುಟ್ಕೊಂಡಿರೋದು ಅಥವಾ ಮುಂಚೆಯಿಂದನೂ ಇತ್ತ ಅಂತ? ಮುಂಚೆ ಎಲ್ಲ ಹೇಗೆ, ಇವಾಗ ಅದಕ್ಕೆ ನೀವು ಕೌಟುಂಬಿಕ ವ್ಯವಸ್ಥೆಯನ್ನು ನಾವು ಅನಲೈಸ್ ಮಾಡ್ತಾ ಹೋದರೆ ನಮ್ಮ ದೇಶದೊಳಗಡೆ ನಮ್ಮಲ್ಲೆಲ್ಲ ಅವಿಭಾಜ್ಯ ಕುಟುಂಬ ಅಂತ ಇರ್ತಿತ್ತು, ಅನ್ಡಿವೈಡೆಡ್ ಫ್ಯಾಮಿಲಿ ಅಂತ ಇರ್ತಿತ್ತು. ಅಂದರೆ ಅನೇಕ ಜನಗಳು ಒಂದೇ ಮನೆಯಲ್ಲಿ ವಾಸ ಮಾಡ್ತಿದ್ರು, ಅನೇಕ ಕುಟುಂಬಗಳು. ಅಂದರೆ ಗಂಡ ಹೆಂಡತಿ, ಗಂಡ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು, ಹೀಗೆಲ್ಲರೂ ಇರ್ತಾಯಿದ್ರು. ಆ ಮನೆಯಲ್ಲಿ ಒಬ್ಬರು ಒಂದು ಹಿರಿ ತಲೆ ಇರ್ತಿತ್ತು, ಮುದಿಗೊರಡು ಅಂತೀವಿ ಅದನ್ನು, ಮನೆಗೊಂದು ಮುದಿಗೊರಡು ಅಂತೀವಿ. ಅಂದರೆ ಆ ತಲೆಮಾರಿನವ್ರಿಗೆ ಜೀವನದ ಎಲ್ಲ ಅನುಭವಗಳು ಆಗಿರ್ತಿತ್ತು. ಮಕ್ಕಳು ಬಿಹೇವಿಯರ್ ನೋಡಿರ್ತಿದ್ರು, ಸೊಸೆಯರ ಬಿಹೇವಿಯರ್ ನೋಡಿರ್ತಿದ್ರು, ಮೊಮ್ಮಕ್ಕಳು ಬಿಹೇವಿಯರ್ ನೋಡಿರ್ತಿದ್ರು, ಅವರ ಗಂಡ ಹೆಂಡತಿ ಬಿಹೇವಿಯರ್ ನೋಡಿರ್ತಿದ್ರು, ಅವರ ಅಪ್ಪ ಅಮ್ಮನ ಬಿಹೇವಿಯರ್ ನೋಡಿರ್ತಿದ್ರು. ಹೀಗಾಗಿ ಎಲ್ಲರ ಬಿಹೇವಿಯರ್ಗಳ ಪರಿಚಯನೂ ಅವ್ರಿಗಿರ್ತಿತ್ತು. ಅದರ ಮುಖೇನ ಮನೆಯಲ್ಲಿ ಏನಾರ ಸಮಸ್ಯೆ ಬಂದರೆ ಅವರೇ ಆ ಸಮಸ್ಯೆಗೆ ಬೇಕಾಗಿರೋ ಸಮಾಧಾನ ತಿಳಿಸ್ಕೊಟ್ಬಿಡೋರು. ಅಂದರೆ ಕೌನ್ಸಿಲಿಂಗ್ ಆಗಲೂ ನಡೀತಾ ಇರ್ತಿತ್ತು. ಆದರೆ ಅದಕ್ಕೆ ಮನೆಯಲ್ಲೇ ಅದು ಬೇಕಾಗಿರುವ ಒಂದು ಸಮಾಧಾನ ಸಿಕ್ಕೋಗ್ಬಿಡ್ತಿತ್ತು. ಕೌನ್ಸಿಲಿಂಗ್ ಒಳಗಡೆ ಬಹಳ ಪ್ರಮುಖವಾದ್ದೇನು ಅಂತ ಹೇಳಿದ್ರೆ, ಯಾವ ವ್ಯಕ್ತಿಗೆ ಮಾನಸಿಕವಾಗಿ ತೊಂದರೆ ಆಗಿದೆ ಅವನು ಅದನ್ನು ಹೊರಗಡೆ ಹಾಕಿದ್ರೆ, ವೆಂಟ್ ಔಟ್ ಅಂತೀವಿ, ಮನಸ್ಸಿನಿಂದ ಆಚೆ ಕಡೆಗೆ ಹಾಕಿದ್ರೆ ಅವನ ಸಮಸ್ಯೆ ಅರ್ಧ ಕಡಿಮೆ ಆಗಿ ಹೋಗುತ್ತೆ, ಅವನ ಮನಸ್ಸಿನ ನೋವು ಅರ್ಧ ಕಡಿಮೆ ಆಗಿ ಹೋಗುತ್ತೆ. ಆ ಹೊರಗಡೆ ಹಾಕೋದಿಕ್ಕೆ ಬೇಕಾಗಿರೋ ಒಂದು ವ್ಯವಸ್ಥೆ ಬೇಕು. ಅವಿಭಕ್ತ ಕುಟುಂಬಗಳಲ್ಲಿ ಮನೆಗಳಲ್ಲೇ ಆ ವ್ಯವಸ್ಥೆ ಇತ್ತು. ಅದಾದಮೇಲೆ ಅವಿಭಕ್ತ ಕುಟುಂಬಗಳೆಲ್ಲ ವಿಭಕ್ತ ಕುಟುಂಬಗಳಾದವು, ಡಿವೈಡೆಡ್ ಫ್ಯಾಮಿಲಿಗಳಾದವು, ಎಲ್ಲ ಸಣ್ಣ 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 ಫ್ಯಾಮಿಲಿಗಳಾಗ್ತಾ ಹೋದ್ವು. ಜಾಯಿಂಟ್ ಫ್ಯಾಮಿಲಿಯಿಂದ ಎಲ್ಲ ಆಯಿತು. ಅದರಿಂದ ನ್ಯೂಕ್ಲಿಯರ್ ಫ್ಯಾಮಿಲಿ ಆಯಿತು. ಸೊ ಹೀಗಾದಾಗ ಅವರ ಮನಸ್ಸಿನ ಭಾವನೆಗಳನ್ನು ತಿಳಿಸ್ಕೊಡೋದಿಕ್ಕೆ ಅವರಿಗೆ ಜನಗಳೇ ಯಾರೂ ಇರ್ತಿರಲಿಲ್ಲ ಅವ್ರ ಮಾತು ಕೇಳಿಸ್ಕೊಳ್ಳೋದಿಕ್ಕೆ.
ಅಂಥ ಸಂದರ್ಭದಲ್ಲಿ ಹೊರಗಿನ ಕೌನ್ಸಿಲರ್ ಅವಶ್ಯಕತೆ ಬಂತು. ಇತ್ತೀಚಿನ ದಿನಗಳಲ್ಲಿ ಅವರ ಮಾತನ್ನ ಕೇಳಿಸ್ಕೊಳ್ಳಿಕ್ಕೆ ಬೇಕಾಗಿರುವ ಮನುಷ್ಯರುಗಳು ಕೇಳಿಸ್ಕೊಂಡ ನಂತರ ಅವರಿಗೆ ಸಮಾಧಾನ ಕೊಡೋಕ್ಕೆ ಬೇಕಾಗಿರುವ ಒಂದು ಕೌಶಲಗಳು ಇದೆಲ್ಲದರ ಅವಶ್ಯಕತೆ ಬರ್ತಾ ಹೋಯ್ತು. ಹೀಗಾಗಿ ಯಾವ ವ್ಯಕ್ತಿ ಕೌನ್ಸಿಲಿಂಗ್ ಅಂತ ನೀವು ಈ ಪದ ಇತ್ತೀಚೆಗೆ ಬಂತ ಅಂತ ಕೇಳಿದ್ರೆ ಇಲ್ಲ, ಕೌನ್ಸಿಲಿಂಗ್ ಅನ್ನೋದು ಬಹಳ ವರ್ಷಗಳಿಂದ ಬೇರೆ ಬೇರೆ ರೀತಿಯಲ್ಲಿ ನಡೀತಾನೇ ಇತ್ತು. ಕೌನ್ಸಿಲಿಂಗಿನ ಒಂದು ಹಂತ ಏನು ಅಂದರೆ ಒಬ್ಬ ವ್ಯಕ್ತಿನ ಒಂದು ವಾಸ್ತವಕ್ಕೆ ತರೋದು, ರಿಯಾಲಿಟಿಗೆ ತರೋದು. ರಿಯಾಲಿಟಿಗೆ ತರಬೇಕಾದಾಗ ಬೇಕಾದಷ್ಟು ಮೆಥಡ್ಗಳು, ನಮ್ಮ ಋಷಿಮುನಿಗಳು ಅವರ ಪ್ರವಚನಗಳು, ಅವರ ಒಂದು ಏನು ಗ್ರಂಥಗಳು ಇದೆ ಅದರೊಳಗೆ ಎಲ್ಲ ಬೇಕಾದಷ್ಟು ಕೌನ್ಸಿಲಿಂಗ್ ಆಸ್ಪೆಕ್ಟ್ ಇದ್ದೇ ಇದೆ. ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹೋ ಅಂತ. ಮನುಷ್ಯನ ಮನಸ್ಸೇ ಬಂಧನಕ್ಕೆ ಅಥವಾ ಬಿಡುಗಡೆಗೆ ಕಾರಣ. ಹಾಗಾಗಿ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದ್ರ ಬಗ್ಗೆ ಬೇಕಾದಷ್ಟು ನಮ್ಮಲ್ಲಿ ಪುರಾಣಗಳಲ್ಲಿರ್ಬೋದು, ಹರಿಕಥೆಗಳಲ್ಲಿರ್ಬೋದು, ಎಲ್ಲದರಲ್ಲೂ ಕೂಡ ತಿಳಿಸ್ಕೊಡ್ತಾ ಇದ್ರು. ಮನಸ್ಸನ್ನು ನಿಗ್ರಹ ಮಾಡೋದು ಅಂತ ಹೇಳಿ ಪದಗಳನ್ನು ಎಲ್ಲ ಕೇಳೇ ಇದೀವಿ ನಾವು. ಇದು ಕೌನ್ಸಿಲಿಂಗ್ ಒಳಗಡೆ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಸಮಸ್ಯೆಗೆ ಸಮಾಧಾನ ಕೊಡೋದು ಒಂದು ಥರ ಆದರೆ, ಅವರ ಆ ಮನೆಯಲ್ಲಿ ಇರೋ ಘಟನೆಗಳು, ಆ ಘಟನೆಗಳಿಗೆ ಬೇಕಾಗಿರೋ ಸ್ವಭಾವಗಳ ಬದಲಾವಣೆಗಳು, ಇದನ್ನು ನಾವು ಜನರಲ್ಲಾಗಿ ಹೇಳ್ತಾ ಹೋಗ್ತೀವಿ. ಆದರೆ ನೀವು ಕೇಳೋ ಪ್ರಶ್ನೆ ಮೂಲಕ ಹಿಂದಿನಿಂದ ಇದೇ ಥರ ಕೌನ್ಸಿಲಿಂಗ್ ಏನಾದ್ರು ನಡೀತಿತ್ತ ಅಂದರೆ ಅದಕ್ಕೆ ಕಥೆಗಳ ಮೂಲಕ ಬೇಕಾದ್ರೆ ನಿಮಗೆ ತಿಳಿಸ್ಬೋದು. ಖಂಡಿತ. ಒಂದು ಕತೆ ಅಂದರೆ ಕಿಸಾ ಗೌತಮಿ ಕತೆ. ನಿಮಗೆ ಕಿಸಾ ಗೌತಮಿ ಕತೆ ಗೊತ್ತು. ಕಿಸಾ ಗೌತಮಿ ಅಂತ ಹೇಳಿ ಒಬ್ಳು ಇದ್ಲು. ಅವಳಿಗೆ ಒಂದು ಸಣ್ಣ ಮಗು ಇತ್ತು. ಅದಕ್ಕೇನೋ ಒಂದು ಕಾಯಿಲೆ ಬಂದ್ಬಿಟ್ಟು ಆ ಮಗು ಸತ್ತೋಗ್ಬಿಡ್ತು. ಆ ಮಗು ಸತ್ತೋದಾಗ ಅವಳಿಗೆ ಬಹಳ ದುಃಖ ಆಯಿತು. ಸಾಮಾನ್ಯವಾಗಿ ಮಕ್ಕಳು ಸತ್ತರೆ ಅದರ ದುಃಖ ಮ್ಯಾಕ್ಸಿಮಮ್ಮು, ಪುತ್ರ ಶೋಕ ನಿರಂತರ ಅಂತ ಹೇಳ್ತೀವಿ ನಾವು. ಆ ಥರ ಹೇಳಿ, ಆ ಥರ ಒಂದು ಮಗು ಸತ್ತಾಗ ಅವಳೇನು ಮಾಡಿದ್ಲು, ಅವತ್ತಿನ ದಿನ ಅದೇ ಊರಿನಲ್ಲಿ ಗೌತಮ ಬುದ್ಧ ಇದ್ದ. ಸತ್ತ ಮಗುವನ್ನು ಕರ್ಕೊಂಬಂದು ಗೌತಮ ಬುದ್ಧನ ಪಾದದಲ್ಲಿ ಇಟ್ಟುಬಿಟ್ಟು, ನೋಡಿ ನನ್ನ ಮಗುವನ್ನು ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ, ಈ ಅಗಲಿಕೆಯ ದುಃಖವನ್ನು ನಾನು ಸಹಿಸ್ಕೊಳ್ಳಲಿಕ್ಕೆ ಆಗೋದಿಲ್ಲ, ಹೇಗಾದರೂ ಮಾಡಿ ನಿಮಗೆ ಇಷ್ಟೊಂದು ಶಕ್ತಿ ಇದೆ, ನನ್ನ ಮಗುವನ್ನು ಬದುಕಿಸಿಕೊಡಿ ಅಂತ ಕೇಳಿದಾಗ ಬುದ್ಧ ಇಂಥ ದುಃಖದಲ್ಲಿರೋ ಹೆಂಗಸಿಗೆ ನಾನು ಏನೇ ಹೇಳಿದ್ರೂ ಕೂಡ ಅದು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇರೋದಿಲ್ಲ, ಅದಕ್ಕೋಸ್ಕರ ಸೈಕೋಥೆರಪಿ ಅನ್ನೋ ಪದ ನೀವೊಂದು ಉಪಯೋಗಿಸಿದ್ರಿ ಇಲ್ಲಿ, ಆ ರೀತಿ ಏನಾದ್ರು ಒಂದು ಮಾಡಬೇಕು ಅಂಥೇಳಿ, ಆಯಿತು ನಿನ್ನ ಮಗು ಸತ್ತಿರೋ ದುಃಖ ನಿನಗೆ ಎಷ್ಟಾಗಿದೆಯೋ ನನಗೂ ಅಷ್ಟೇ ಆಗಿದೆ, ಈಗ ಈ ಮಗುವನ್ನು ಬದುಕಿಸಿಕೊಡ್ಬೇಕು ಅನ್ನೋ ಹಾಗಿದ್ರೆ ನನಗೆ ಒಂದು ಹಿಡಿ ಸಾಸಿವೆ ಕಾಳು ಬೇಕು ಅಂತ ಹೇಳಿದಾಗ ಅವಳು ಅದಕ್ಕೇನಂತೆ, ನಾನು ಸಾಸಿವೆನ ಇವತ್ತೇ ಎಷ್ಟು ಬೇಕಾದ್ರೂ ತರ್ತೀನಿ ಅಂತ ಹೇಳ್ತಾಳೆ. ಆಗಿಲ್ಲ, ನೀನು ಯಾರ್ದಾರು ಮನೆಯಿಂದ ತರಬೇಕು, ಆದರೆ ಮನೆಯಲ್ಲಿ ಯಾರೂ ಸತ್ತಿರಬಾರ್ದು, ಸಾವಿಲ್ಲದ ಮನೆಯಿಂದ ಒಂದು ಹಿಡಿ ಸಾಸಿವೆ ಕಾಳು ತಾ ಅಂಥೇಳಿ ಬುದ್ಧ ಹೇಳ್ತಾನೆ. ಆಗ ಅದಕ್ಕೇನಂತೆ ಹೋಗ್ತೀನಿ ಅಂದ್ಬಿಟ್ಟು ಒಂದು ಮನೆಗೆ ಹೋಗಿ ಬಾಗಿಲು ಬಡಿತಾಳೆ. ಮನೆಯ ಯಜಮಾನಿ ಬಾಗಿಲು ತೆಗಿತಾಳೆ. ತೆಗೆದಾಗ ಇವಳು ಕೇಳ್ತಾಳೆ, ನನ್ನ ಮಗು ಸತ್ತೋಗಿದೆ, ನನಗೆ ಒಂದು ಹಿಡಿ ಸಾಸಿವೆ ಕಾಳು ಬೇಕು ಅಂತ. ಅಯ್ಯೋ ಹೌದಾ, ಮಗು ಸತ್ತೋಯ್ತಾ, ಕೊಡ್ತೀನಿ ತಡಿ ಅಂದ್ಬಿಟ್ಟು ಹೋಗ್ಬಿಟ್ಟು ಒಳಗಡೆ ಸಾಸಿವೆ ಕಾಳು ತರೋ ಹೊತ್ತರಲ್ಲಿ ಇವಳು, ಇಲ್ಲ ನಿಮ್ಮ ಮನೆಯಲ್ಲಿ ಯಾರೂ ಸತ್ತಿಲ್ಲದೆ ಇರಬೇಕು, ಅಂಥ ಮನೆಯಿಂದ ನನಗೆ ಸಾಸಿವೆ ಬೇಕು ಅಂದಾಗ, ಇಲ್ಲ ಇತ್ತೀಚೆಗೆ ನಮ್ಮ ಮನೆಯಲ್ಲಿ ಒಬ್ಬರು ಸತ್ತು ಹೋಗ್ಬಿಟ್ರು ಅಂದಾಗ, ಇಲ್ಲ ನಿಮ್ಮ ಮನೆ ಸಾಸಿವೆ ಕಾಳು ಆಗಲ್ಲ ಅಂಥೇಳಿ ಇನ್ನೊಂದು ಮನೆಗೆ ಹೋಗ್ತಾಳೆ. ಯಾರ ಮನೆಗೆ ಹೋಗಿ ಕೇಳಿದ್ರು ಕೂಡ ಎಲ್ಲರೂ ಕೂಡ ನಮ್ಮ ಮನೆಯಲ್ಲಿ ಈಗಿನೂ ನನ್ನ ಮಗುನ ಅಥವಾ ನಮ್ಮ ತಂದೆನ, ನನ್ನ ಹೆಂಡತಿನ ಕಳ್ಕೊಂಡಿದ್ದೀವಿ ಅಂಥೇಳಿ ಎಲ್ಲರೂ ಉತ್ತರ ಕೊಡ್ತಾ ಹೋದಾಗ ಅವಳಿಗೆ ಒಂದು ಜ್ಞಾನೋದಯ ಆಗುತ್ತೆ. ಅಂದರೆ ಎಲ್ಲರ ಮನೆಯಲ್ಲೂ ಕೂಡ ಯಾರು ಒಬ್ಬರು ಸತ್ತೇ ಇದ್ದಾರೆ ಅಂಥೇಳಿ ಬುದ್ಧನ ಹತ್ರ ಬಂದು, ಎಲ್ಲರ ಮನೆಯಲ್ಲೂ ಯಾರು ಸತ್ತೋಗಿದ್ರು, ಹಾಗಾಗಿ ನೀವು ಹೇಳಿದ ಹಾಗೆ ನಾನು ಒಂದು ಹಿಡಿ ಸಾಸಿವೆ ಕಾಳು ತರಲಿಕ್ಕೆ ಆಗಲಿಲ್ಲ ಅಂತ ಬುದ್ಧಂಗೆ ಹೇಳಿದಾಗ, ಆಗ ಅವಳಿಗೆ ನಾನು ಏನು ಬೇಕಾದ್ರೂ ವಿಚಾರ ತಿಳಿಸಬಹುದು ಅನ್ನೋದು ಬುದ್ಧನಿಗೆ ಗೊತ್ತಾಗುತ್ತೆ. ಯಾಕೆಂದರೆ ಅವಳ ಮಾನಸಿಕ ಹಂತ ಅಲ್ಲಿಗೆ ಬಂದು ತಲುಪಿರುತ್ತೆ. ಆಗ ಅವನು ಹೇಳ್ತಾನೆ, ನಿನ್ನ ಮಗುವು ಕೂಡ ಆಯಸ್ಸು ಮುಗಿದಿತ್ತು, ಹಾಗಾಗಿ ಅದು ಸಾಯಬೇಕಾಗಿ ಬಂತು, ಇದಕ್ಕಾಗಿ ನೀನು ದುಃಖ ಪಡ್ತಾ ಕೂತ್ಕೊಂಡ್ರೆ ಏನೂ ಉಪಯೋಗ ಇಲ್ಲ ಅಂಥೇಳಿ ಅವಳನ್ನು ಒಂದು ವಾಸ್ತವಕ್ಕೆ ತರ್ತಾನೆ. ಇದು ಒಂದು ರೀತಿಯ ಕೌನ್ಸಿಲಿಂಗ್. ಅಲ್ಲಿಂದ ಮುಂದಕ್ಕೆ ಅವನು ಸಾವು
ಹುಟ್ಟು ಸಾವು ಇದ್ರ ಬಗ್ಗೆ ಹೇಳಿದ್ರೆ ಅವಳು ಕೇಳಿಸ್ಕೊಳ್ಳಿಕ್ಕೆ ತಯಾರಾಗಿರ್ತಾಳೆ. ಇದು ಒಂದು ಕತೆ. ಇನ್ನೊಂದು ಕತೆ ಇದೆ. ಅದರೊಳಗೆ ಏನು ಅಂತ ಹೇಳಿದ್ರೆ, ಒಂದು ಕಡೆ ಗಂಡಸರೆಲ್ಲ ಲೈನಾಗಿ ನಿಂತಿದ್ದಾರೆ, ಎದುರುಗಡೆ ಒಂದು ಹೆಂಗಸು ನಿಂತಿದೆ, ಎಲ್ಲ ಗಂಡಸರ ಕೈನಲ್ಲಿ ಒಂದೊಂದು ಕಲ್ಲಿದೆ. ಎಲ್ಲ ಯಾಕೆ ಕಲ್ಲು ಹಿಡ್ಕೊಂಡು ನಿಂತಿದ್ದಾರೆ ಅಂದರೆ ಆ ಹೆಂಗಸಿಗೆ ಹೊಡೆದು ಆ ಹೆಂಗಸನ್ನು ಸಾಯಿಸಬೇಕು. ಯಾಕೆ ಸಾಯಿಸಬೇಕು ಅಂದರೆ ಆ ಹೆಂಗಸು ಮಾಡಬಾರ್ದ ತಪ್ಪನ್ನು ಮಾಡಿದ್ದಾಳೆ, ಸಮಾಜದಲ್ಲಿ ಯಾವುದು ನಡಿಬಾರ್ದು ಅಂತ ಅತ್ಯಾಚಾರ ಅನಾಚಾರ ಎಲ್ಲವನ್ನು ಅವಳು ಮಾಡಿದ್ದಾಳೆ. ಹಾಗಾಗಿ ಅವಳನ್ನು ಕಲ್ಲಿನಿಂದ ಹೊಡೆದು ಸಾಯಿಸಬೇಕು, ಅದು ನಮ್ಮ ನಿಯಮ ಅಂಥೇಳಿ ನಿಂತಿದ್ದಾರೆ. ಇನ್ನೇನು ಹೊಡಿಬೇಕು ಅನ್ನೋತ್ತಿಗೆ ಅಲ್ಲಿ ಯೇಸು ಕ್ರಿಸ್ತ ಬರ್ತಾನೆ. ಯೇಸು ಕ್ರಿಸ್ತ ಬಂದಾಗ ಇವ್ರನ್ನೆಲ್ಲ ಕೇಳ್ತಾನೆ, ಯಾಕೆ ಎಲ್ಲರೂ ಇಷ್ಟು ಜನ ನಿಂತಿದ್ದೀರಾ? ಎದುರುಗಡೆ ಒಂದು ಹೆಂಗಸು ಭಯದಿಂದ ತಲೆ ತೆಗ್ಗಿಸ್ಕೊಂಡು ನಿಂತಿದ್ದಾಳಲ್ಲ, ಯಾತಕ್ಕೆ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಅವಳನ್ನು ಸಾಯಿಸ್ತೀವಿ ನಾವೀಗ. ಯೇಸು ಕ್ರಿಸ್ತ ಕೇಳ್ತಾನೆ, ಯಾಕೆ ಅವಳನ್ನು ಸಾಯಿಸ್ತೀರಾ ನೀವು? ಅವಳು ತಪ್ಪು ಮಾಡಿದ್ದಾಳೆ, ಸಮಾಜದಲ್ಲಿ ಯಾವ ತಪ್ಪು ಮಾಡಬಾರ್ದೋ ಆ ತಪ್ಪುಗಳನ್ನೆಲ್ಲ ಅವಳು ಮಾಡಿದ್ದಾಳೆ. ಯೇಸು ಕ್ರಿಸ್ತ ಇವ್ರ ಮನಸ್ಸನ್ನು ಅರ್ಥ ಮಾಡ್ಕೊಂಡ. ಈ ಹಂತದಲ್ಲಿ ನಾನು ಕೌನ್ಸಿಲಿಂಗ್ ಮಾಡಲಿಕ್ಕೆ ಆಗೋದಿಲ್ಲ ಇವರಿಗೆ ಅಂತ ಹೇಳಿ, ಓ ಹೌದಾ, ಹೌದು ನಿಮ್ಮ ಯೋಚನೆ ಸರಿ ಇದೆ, ಸಮಾಜದಲ್ಲಿ ಯಾರೂ ತಪ್ಪು ಮಾಡಬಾರ್ದು, ಯಾರು ತಪ್ಪು ಮಾಡಿದರೂ ಅವ್ರಿಗೆ ಶಿಕ್ಷೆ ಆಗಲೇಬೇಕು, ನಿಮ್ಮ ನಿರ್ಣಯ ಸರಿ ಇದೆ. ಆದರೆ ನಂದು ಒಂದೇ ಒಂದು ಕೋರಿಕೆ, ನೀವು ಯಾರು ಮೊದಲು ಕಲ್ಲು ಹೊಡಿತೀರಾ, ಕಲ್ಲನ್ನು ಕೈನಲ್ಲಿ ಹಿಡ್ಕೊಂಡು ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಳ್ಳಿ, ನೀವು ಜೀವನದಲ್ಲಿ ಯಾವ ತಪ್ಪು ಮಾಡೇ ಇಲ್ವಾ? ನೀವು ಮಾಡೇ ಇಲ್ಲ ಅಂತಾದರೆ ಕಲ್ಲನ್ನು ಹೊಡೀರಿ, ನೀವು ತಪ್ಪು ಮಾಡಿದರೆ ದಯವಿಟ್ಟು ನೀವು ಕಲ್ಲು ಹೊಡಿಬೇಡಿ ಅಂತ ಹೇಳಿದಾಗ ಒಬ್ಬೊಬ್ಬರು ಕೈಯಲ್ಲಿ ಕಲ್ಲು ಹಿಡ್ಕೊಳ್ತಾರೆ, ಯೋಚನೆ ಮಾಡ್ತಾರೆ, ನಾನೇನು ತಪ್ಪೇ ಮಾಡಿಲ್ವಾ ಅಂದರೆ ಎಲ್ಲರೂ ಕೂಡ ಒಂದಲ್ಲ ಒಂದು ತಪ್ಪು ಮಾಡಿರೋದು ಗೋಚರ ಆಗುತ್ತೆ. ಎಲ್ಲರೂ ಕಲ್ಲನ್ನ ಕೆಳಗಡೆ ಹಾಕ್ತಾರೆ. ಅವ್ರನ್ನ ರಿಯಾಲಿಟಿ ಪ್ಲೇನಿಗೆ ತಂದ. ಆಗ ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ದ. ಸರಿ, ಹಾಗಿದ್ರೆ ಈಗ ಯೋಚನೆ ಮಾಡೋಣ, ಆ ಹೆಂಗಸು ತಪ್ಪು ಮಾಡಲಿಕ್ಕೆ ಏನು ಕಾರಣ ಇತ್ತು? ಅವಳಿಗೆ ಜೀವನ ನಡೆಸಲಿಕ್ಕೆ ಕಷ್ಟ ಆಗ್ತಾ ಇದೆಯಾ? ಹೊಟ್ಟೆಗೆ ಊಟ ಇಲ್ವಾ? ಅವಳಿಗೆ ಅದಕ್ಕೆ ನಾವು ಸಹಾಯ ಮಾಡೋಣ, ಆಗ ಅಂಥ ತಪ್ಪು ಅವಳು ಮರುಕಳಿಸಿ ಮಾಡೋದಿಲ್ಲ ಅಂತ ಹೇಳಿ ಅವರಿಗೆ ಕೌನ್ಸಿಲಿಂಗ್ ಮಾಡ್ದ. ಇದು ಒಂದು ರೀತಿಯ ಕೌನ್ಸಿಲಿಂಗು. ಇನ್ನೊಂದು, ನಮ್ಮ ಭಗವದ್ಗೀತೆ, ಇಟ್ ಈಸ್ ದಿ ಮಾಸ್ಟರ್ ಪೀಸ್ ಆಫ್ ಸೈಕೋಥೆರಪಿ. ಪ್ರಪಂಚದ ಎಲ್ಲರೂ ಅದನ್ನು ಒಪ್ಕೊಂಡ್ಬಿಟ್ಟಿದ್ದಾರೆ. ಆ ಭಗವದ್ಗೀತೆ ಹೇಳಿದ್ದು ಎಲ್ಲಿ? ಮಹಾಭಾರತದ ಯುದ್ಧದಲ್ಲಿ. ಆ ಮಹಾಭಾರತದ ಯುದ್ಧ ಅಂದಾಗ ಯುದ್ಧ ಎಲ್ಲದಕ್ಕಿಂತ ಹೆಚ್ಚಿನ ಕಠಿಣ ಪರಿಸ್ಥಿತಿ. ಒಬ್ರಿಗೊಬ್ರಿಗೆ ಎದುರುಗಡೆ ನಿಂತ್ಕೊಂಡು ಸಾಯೋದಕ್ಕೆ ತಯಾರಾಗಿ ನಿಂತಿರಬೇಕಾದಂಥ ಮನಸ್ಥಿತಿ. ಇಂಥ ಪರಿಸ್ಥಿತಿಯಲ್ಲಿ ಒಬ್ಬೊಬ್ಬ ಮನುಷ್ಯನ ಮನಸ್ಸು ಕೂಡ ಗೊಂದಲದಲ್ಲಿ ಬಿದ್ದಿರುತ್ತೆ, ಭಯದಲ್ಲಿ ಬಿದ್ದಿರುತ್ತೆ, ಅಸ್ಪಷ್ಟತೆ ಇರುತ್ತೆ. ಇದೆಲ್ಲ ಇದ್ದಾಗ ಅಂಥ ವ್ಯಕ್ತಿ ಏನು ಮಾಡಬೇಕು ಅನ್ನೋದಕ್ಕೆ ಆ ಭಗವದ್ಗೀತೆಯಲ್ಲಿ ಉತ್ತರ ಸಿಕ್ತು. ಮಹಾಭಾರತದ ಯುದ್ಧದ ಪ್ರಾರಂಭದಲ್ಲಿ ಈ ಕಡೆ ಕೌರವರ ಸೈನ್ಯ ನಿಂತಿದೆ, ಈ ಕಡೆ ಪಾಂಡವರ ಸೈನ್ಯ ನಿಂತಿದೆ. ಇಬ್ಬರೂ ಯುದ್ಧ ಪ್ರಾರಂಭ ಮಾಡಬೇಕು. ಆಗ ಇಬ್ಬರ ಪಕ್ಷದಲ್ಲೂ ಕೂಡ ಒಬ್ಬೊಬ್ಬರು ಗೊಂದಲದಲ್ಲಿ ಸಿಲುಕ್ತಾರೆ, ಹೆಚ್ಚಿನ ಗೊಂದಲ. ಅದು ಆ ಪಕ್ಷದ ಲೀಡರ್. ಕೌರವರ ಕಡೆ ಯಾರು? ದುರ್ಯೋಧನ. ದುರ್ಯೋಧನಿಗೆ ಗೊಂದಲ ಆಗತ್ತೆ. ಅವನೇನು ಮಾಡ್ತಾನೆ, ದ್ರೋಣಾಚಾರ್ಯರ ಹತ್ರ ಹೋಗ್ಬಿಟ್ಟು ಕೆಲವು ಪ್ರಶ್ನೆಗಳನ್ನು ಕೇಳ್ತಾನೆ. ಅವನೇ ಕೆಲವು ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾನೆ. ಆಚಾರ್ಯ ಮುಪಸಂಗಮ್ಯ ರಾಜ ವಚನಮಬ್ರವೀತ್. ದ್ರೋಣಾಚಾರ್ಯರ ಹತ್ರ ಹೋಗಿ ಹೇಳ್ದ, ನಮ್ಮ ಸೈನ್ಯ ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ, ಪರ್ಯಾಪ್ತಂ ತ್ವಿದಮೇದೇಶಾಂ ಬಲಂ ಭೀಮಾಭಿರಕ್ಷಿತಂ. ಆ ಕಡೆ ಭೀಮನ ರಕ್ಷಣೆಯಲ್ಲಿ ಸಣ್ಣ ಸೈನ್ಯ, ಭೀಷ್ಮನ ರಕ್ಷಣೆಯಲ್ಲಿ ಅಗಾಧವಾದ ಸೈನ್ಯ ಅಂಥೇಳಿ ದ್ರೋಣಾಚಾರ್ಯರ ಹತ್ರ ಅವನು ಪ್ರಶ್ನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಈ ಕಡೆ ಅರ್ಜುನ ಏನು ಮಾಡ್ತಾನೆ, ಅವನಿಗೂ ಕೂಡ ಅನೇಕ ಗೊಂದಲಗಳು ಮನಸ್ಸಿನಲ್ಲಿ. ಎದುರುಗಡೆ ನಿಂತಿರೋರೆಲ್ಲ ಪರಿಚಯದವರು, ಅಂಥವ್ರ ಮೇಲೆ ತಾನು ಯುದ್ಧ ಮಾಡಬೇಕು. ಆಗ ಕೃಷ್ಣನ್ಗೆ ಏನು ಹೇಳ್ತಾನೆ ಅವನು, ಸೇನೆಯೋರ್ ಉಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ. ಎರಡು ಸೈನ್ಯಗಳ ಮಧ್ಯೆ ನನ್ನ ರಥವನ್ನು ನಿಲ್ಲಿಸು ಅಂತ ಹೇಳ್ದ. ಕೃಷ್ಣ
ಅವನ ರಥವನ್ನು ಒಂದು ಜಾಗದಲ್ಲಿ ತಂದು ನಿಲ್ಲಿಸ್ತಾನೆ. ಆಗ ಅರ್ಜುನನಿಗೆ ತಾನು ಮುಂದೆ ಮಾಡಬೇಕಾಗಿರೋ ಎಲ್ಲ ಕೆಲಸ ಕಾರ್ಯಗಳ ಗೋಚರ ಆಗುತ್ತೆ, ಕಾಣುತ್ತೆ. ಯಾರ್ಯಾರನ್ನು ಸಾಯಿಸಬೇಕು ಅಂದಾಗ ಅದನ್ನು ನೋಡಿದ ಕೂಡಲೇ ಅವನ ಗೊಂದಲ ಇನ್ನೂ ಜಾಸ್ತಿ ಆಗುತ್ತೆ, ಮೈಯೆಲ್ಲ ಬೆವರುತ್ತೆ, ರೋಮ ಎಲ್ಲ ನಿಂತು ಬಿಡುತ್ತೆ. ಗಾಂಡೀವಂ ಸಂಸತೆ ಹಸ್ತ ತ್ವಕ್ಚೈವ ಪರಿದಹ್ಯತೆ, ಮೈಯೆಲ್ಲ ಬಿಸಿಯಾಗಿ ಹೋಗ್ಬಿಡುತ್ತೆ. ಗಾಂಡೀವ ಕೆಳಗಡೆ ಬೀಳುತ್ತೆ. ಗಾಂಡೀವ ಅರ್ಜುನನ ಶಕ್ತಿಯ ಸಂಕೇತ. ಆ ಶಕ್ತಿ ಕೆಳಗಡೆ ಬೀಳುತ್ತೆ. ಅದು ಬಿದ್ದಾಗ ಕೃಷ್ಣ ಅವನಿಗೆ ಹೇಳಬೇಕು, ಅರ್ಜುನ ಮನಸ್ಥಿತಿ ಹೇಗಿದೆ, ಗೊಂದಲ, ಈಸ್ ಅಪ್ಸೆಟ್. ಆ ಅಪ್ಸೆಟ್ ಆಗಿರೋ ಮನುಷ್ಯನಿಗೆ ಕೌನ್ಸಿಲಿಂಗ್ ಮಾಡಲಿಕ್ಕಾಗಲ್ಲ. ಕೌನ್ಸಿಲಿಂಗ್ ಮಾಡಬೇಕು ಅಂದರೆ ಅವನು ಒಂದು ಸೆಟಪ್ಪಿಗೆ ಬರಬೇಕು. ಅಪ್ಸೆಟ್ ಆಗಿರೋದು ಬದಲಾವಣೆ ಆಗಿ ಒಂದು ಸೆಟಪ್ ಆಗಬೇಕು. ಆಗ ಅವನು ಸೆಟಪ್ ಆಗಬೇಕು ಅಂದರೆ ಅವನಿಗೇನು ಮಾಡಬೇಕು, ಅವನ ಶಕ್ತಿ ಸಾಮರ್ಥ್ಯಗಳ ಪರಿಚಯ ಅವನಿಗೆ ಮಾಡಿಸ್ಬೇಕು. ಭಗವದ್ಗೀತೆಯ ಮೊದಲನೇ ಶ್ಲೋಕದಲ್ಲಿ ಕೃಷ್ಣ ಅರ್ಜುನನ್ಗೆ ಹೇಳೋದು, ಕ್ಲೈಬ್ಯಂ ಮಾ ಸ್ಮಗಮಃ ಪಾರ್ಥ ನೈತತ್ವ ಉಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಟ ಪರಂತಪ ಅಂತ ಹೇಳ್ತಾನೆ ಅವನು. ಅಂದರೆ ಈ ಹೃದಯ ದೌರ್ಬಲ್ಯ ನಿನಗೆ ಯಾಕೆ ಬಂತು, ನೀನು ಪರಂತಪ, ನಿನ್ನ ಹೆಸರು ಕೇಳಿದ್ರೆ ವೈರಿಗಳೆಲ್ಲ ಗಡಗಡ ನಡುಗ್ತಾರೆ. ಯು ಆರ್ ಸ್ಕಾರ್ಚರರ್ ಆಫ್ ಎನಿಮೀಸ್. ನಿನಗೆ ಯಾಕೆ ಬಂತು ಈ ಹೃದಯ ದೌರ್ಬಲ್ಯ ಅಂಥೇಳಿ ಅವನ ಶಕ್ತಿ ಸಾಮರ್ಥ್ಯದ ಪರಿಚಯ ಮಾಡಿಕೊಟ್ಟು ಅರ್ಜುನನ್ನ ಒಂದು ಅಪ್ಸೆಟ್ ಆಗಿರೋ ಅರ್ಜುನನ ಒಂದು ಸೆಟಪ್ಪಿಗೆ ತಂದು ಅಲ್ಲಿಂದ ಭಗವದ್ಗೀತೆ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ, ಕೌನ್ಸಿಲಿಂಗ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಹೀಗಾಗಿ ದುರ್ಯೋಧನ ದ್ರೋಣಾಚಾರ್ಯರ ಹತ್ರ ಹೋದ. ದ್ರೋಣಾಚಾರ್ಯರು ಯುದ್ಧ ಮಾಡೋಕ್ಕೆ ಬಂದಿರೋವಂಥವ್ರು ಅವರು ಗೊಂದಲದಲ್ಲಿದ್ದಾರೆ. ಒಬ್ಬ ರೋಗಿ ಇನ್ನೊಬ್ಬ ರೋಗಿ ಹತ್ರ ಹೋದ. ಆದರೆ ಈ ಕಡೆ ಅರ್ಜುನ ರೋಗಿ ಗೊಂದಲಕ್ಕೆ ಬಿದ್ದಿರೋನು, ಕೃಷ್ಣ ಯುದ್ಧ ಮಾಡಲಿಕ್ಕೆ ಬಂದಿರಲ್ಲ, ಅವನು ವೈದ್ಯ. ಈ ರೋಗಿ ವೈದ್ಯನ ಹತ್ರಕ್ಕೆ ಹೋದ. ಹಾಗಾಗಿ ಅವನಿಗೆ ಸಮಾಧಾನ ಸಲಹೆ ಎಲ್ಲವೂ ಸಿಕ್ತು. ದುರ್ಯೋಧನಿಗೆ ಅದು ಸಿಗಲಿಲ್ಲ. ಹಾಗಾಗಿ ದುರ್ಯೋಧನನ ವಿಷಾದ ವಿಷಾದವಾಗಿಯೇ ಉಳಿತು. ಅರ್ಜುನನ ವಿಷಾದ ಯೋಗವಾಯಿತು ಅಂಥೇಳಿ ಮಹಾಭಾರತದ ಭಗವದ್ಗೀತೆಯ ಮೊದಲನೆಯ ಅಧ್ಯಾಯದ ಹೆಸರು ಅರ್ಜುನ ವಿಷಾದ ಯೋಗೋ ನಾಮ ಪ್ರಥಮೋಧ್ಯಾಯ ಅಂತ ಅದಕ್ಕೆ ಹೆಸರು. ವಿಷಾದವೂ ಕೂಡ ಒಂದು ಯೋಗವಾಯಿತು. ಯಾಕೆಂದರೆ ಅಲ್ಲಿಂದ ಭಗವದ್ಗೀತೆ ಪ್ರಾರಂಭ ಆಯಿತು. ಹೀಗಾಗಿ ಭಗವದ್ಗೀತೆ ಅನ್ನೋದು ಇಟ್ ಈಸ್ ದಿ ಮಾಸ್ಟರ್ ಪೀಸ್ ಆಫ್ ಸೈಕೋಥೆರಪಿ. ಹಾಗಾಗಿ ಯಾವುದನ್ನು ನಾವು ವಾಸ್ತವಕ್ಕೆ ತರ್ತೀವಿ, ನಾವು ಶಕ್ತಿ ಸಾಮರ್ಥ್ಯಗಳನ್ನು ತುಂಬೋದಕ್ಕೆ ಬೇಕಾಗಿರುವ ಒಂದು ವಾತಾವರಣವನ್ನು ತುಂಬಿದ್ರೆ ಅಲ್ಲಿಂದ ಕೌನ್ಸಿಲಿಂಗ್ ಮಾಡಲಿಕ್ಕೆ ಪ್ರಾರಂಭ ಆಗ್ಬೋದು. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು ಕಥೆಗಳು. ಮತ್ತೆ ನೀವು ಅವಾಗಲೇ ಹೇಳಿದ್ದಕ್ಕೆ ರಿಯಾಲಿಟಿಗೆ ತರೋದು, ಮತ್ತೆ ನಮ್ಮಲ್ಲಿರೋ ಶಕ್ತಿನ ನೀವು ಹೇಗೆ ತೋರಿಸ್ಕೊಡ್ತೀರಾ, ಅದೆಲ್ಲ ತುಂಬಾ ಚೆನ್ನಾಗಿ ಕನೆಕ್ಟ್ ಆಯ್ತು. ನಮ್ಮ ವ್ಯೂವರ್ಸ್ಗೂ ಸಹ ಹಾಗೆ ಕನೆಕ್ಟ್ ಆಗಿದೆ ಅನ್ಕೋತೀನಿ. ಯೂಶುವಲ್ ಆಗಿ ಯಾವ್ಯಾವ ಪ್ರಾಬ್ಲಮ್ಸ್ ಇಂದ ನಿಮ್ಮ ಹತ್ರ ಬರ್ತಾರೆ ಅಂತ? ಸಿಂಪಲ್ ಆಗಿ ಒಂದೇ ಒಂದು ಹೇಳ್ತೀನಿ. ದೇವರಿಗೆ ಮನುಷ್ಯರಿಗೆ ಏನು ವ್ಯತ್ಯಾಸ ಅಂತ. ಮನುಷ್ಯ ಮೈನಸ್ ಸಮಸ್ಯೆ ಇಸ್ ದೇವರು, ದೇವರು ಪ್ಲಸ್ ಸಮಸ್ಯೆ ಇಸ್ ಈಕ್ವಲ್ ಟು ಮನುಷ್ಯ. ಹೇಗೆ ಅಂದರೆ ಹುಟ್ಟಿದ ದಿನದಿಂದ ಸಮಸ್ಯೆ ಹೊತ್ಕೊಂಡೇ ಹುಡ್ತಾನೆ. ಸಮಸ್ಯೆ ಅನ್ನೋದನ್ನ ನಾನು ಹೇಗೆ ವ್ಯೂ ಮಾಡ್ತೀನಿ ಅನ್ನೋದ್ರ ಮೇಲೆ ನಿರ್ಧಾರ ಆಗ್ತಾ ಹೋಗುತ್ತೆ, ಅದು ಸಮಸ್ಯೆನಾ ಅಲ್ವಾ ಅಂತ. ಆದರೂ ಕೂಡ ನಾನು ಲೇ ಕೌನ್ಸಿಲರ್ ಆಗಿ ನನ್ನ ಇಷ್ಟು ವರ್ಷದ ಒಂದು ಅನುಭವದಿಂದ ಹೇಳಬೇಕು ಅನ್ನೋ ಹಾಗಿದ್ರೆ, ಸಣ್ಣ ವಯಸ್ಸಿನ ಮಕ್ಕಳ ಸಮಸ್ಯೆಗಳು ಅಂತಲೇ ಬರ್ತಾರೆ. 3 ವರ್ಷದ ಮಗು ಕರ್ಕೊಂಬರ್ತಾರೆ. ನೋಡಿ, ಇದು ಹೇಳಿದ ಮಾತೇ ಕೇಳೋದಿಲ್ಲ, ಎಲ್ಲದಕ್ಕೂ ಹಠ. ಸರಿ, ಅದು ಆ ರೀತಿ ಯಾಕೆ ಮಾಡುತ್ತೆ ಅಂತ ಹೇಳಿ ಅನಲೈಸ್ ಮಾಡಬೇಕು ಅಂದಾಗ, ಪ್ರಾರಂಭ ಮಗುವಿನ ಹಂತದಿಂದ ಆದರೆ ಅದು ಕೊನೆಗೆ ಪೇರೆಂಟಲ್ ಕೌನ್ಸಿಲಿಂಗ್ ತನಕ ಹೊಟ್ಟೋಗುತ್ತೆ. ಮಗುವಿನ ಮನಸ್ಸು ಅದನ್ನು ಅರ್ಥ ಮಾಡ್ಕೊಳ್ಳೋ ರೀತಿ ಪೇರೆಂಟ್ಸ್ ಯಾವ ಥರ ಅರ್ಥ ಮಾಡ್ಕೊಳ್ತಾರೆ, ಮಗುವಿನ ಬಿಹೇವಿಯರ್ ಹುಟ್ಟುದಿನದಿಂದ ಮಗುವಿನ ಬಿಹೇವಿಯರು ಯಾವ ಥರ ಇರಬೇಕು ಅನ್ನೋದನ್ನು ಸೈಕಿಯಾಟ್ರಿಸ್ಟ್ ಆಗಲಿ, ಸೈಕಾಲಜಿಸ್ಟ್ ಆಗಲಿ, ಕೌನ್ಸಿಲರ್ಸ್ ಆಗಲಿ ಅವರು ಅನಲೈಸ್ ಮಾಡಿರೋ ರೀತಿಗಾಗಲಿ ಅದು ವ್ಯತ್ಯಾಸ ಆಗ್ಬೋದು.
ಹಾಗಾಗಿ ಯಾವುದನ್ನ ಪೇರೆಂಟ್ಸು ಸಮಸ್ಯೆ ಅಂತ ಅಂದ್ಕೊಂಡಿರ್ತಾರೆ, ಕೌನ್ಸಿಲರ್ ದೃಷ್ಟಿಯಿಂದ ಆ ಮಗು ಚಟುವಟಿಕೆಯಿಂದ ಇದೆ ಅಂತ ಆದರೆ ಅದು ಸಮಸ್ಯೆ ಆಗಿಲ್ಲದೆ ಇರಬಹುದು. ಸಾಮಾನ್ಯವಾಗಿ ಪೇರೆಂಟ್ಸು ಮಕ್ಕಳ ಸಮಸ್ಯೆ ಅಂತ ಬರೋದು ಯಾತಕ್ಕೆ ಅಂತ ಹೇಳಿದ್ರೆ, ತಮ್ಮ ಮಗುವನ್ನು ಬೇರೆ ಮಗು ಜೊತೆ ಹೋಲಿಕೆ ಮಾಡ್ತಾರೆ, ಕಂಪ್ಯಾರಿಸನ್. ಹಾಗಾಗಿ ತಮ್ಮ ಮಗುವಿನ ಮೇಲೆ ಎಲ್ಲ ರೀತಿಯ ಒತ್ತಡಗಳನ್ನು ಹಾಕ್ತಾರೆ. ಸಣ್ಣ ವಯಸ್ಸಿನಿಂದನೇ ನನ್ನ ಮನಸ್ಸು ಒಂದು ಅಂಗನವಾಡಿಗೆ ಸೇರಿಸಿರಲಿ, LKGಗೆ ಸೇರಿಸಿರಲಿ, ಅಲ್ಲಿ ಎಲ್ಲರಿಗಿಂತ ಅದು ಉತ್ತಮವಾಗಿರಬೇಕು, ಎಲ್ಲದರೊಳಗೂ ಮುಂದಿರಬೇಕು ಅಂತ ಹೇಳಿ ಬೆಳೆಯುವ ಹಂತದಲ್ಲೇ ಮಗುವಿನ ಮನಸ್ಸಿನ ಮೇಲೆ ಒತ್ತಡ ಹಾಕಿದಾಗ ಆ ಒತ್ತಡ ಮಗುವನ್ನು ಮಂಕು ಮಾಡೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವು ಅನಲೈಸ್ ಮಾಡ್ತಿದ್ದಾಗ ಅವರೇನಾರೋ ಮಗುವಿನ ಸಮಸ್ಯೆ ಇದು, ಕೂತ್ಕೊಳ್ಳೋದಿಲ್ಲ, ಹೇಳಿದ ಮಾತು ಕೇಳೋದಿಲ್ಲ ಅಂತೆಲ್ಲ ಅಂದಾಗ ಅದು ಆ ರೀತಿ ಆಗೋದಕ್ಕೆ ಕಾರಣ ಏನು ಅಂತ ಹೇಳಿ ಅನಲೈಸ್ ಮಾಡ್ತೀವಿ ನಾವು. ಅದು ಅನಲೈಸ್ ಮಾಡೋಕ್ಕೆ ಹೋದಾಗ ಅದು ಪೇರೆಂಟ್ಸ್ ಬಿಹೇವಿಯರಿಂದ ಅದು ಹಾಗಾಗಿರಬಹುದು ಅನ್ನೋ ಕನ್ಕ್ಲೂಷನ್ಗೆ ನಾವು ಬಂದರೆ ಪೇರೆಂಟಲ್ ಕೌನ್ಸಿಲಿಂಗ್ ಶುರು ಮಾಡ್ತೀವಿ. ಅವ್ರಿಗೆ ಹೇಳ್ತೀರಾ ಅಂದ್ರೆ ಈ ತರ ನಿಮ್ಗೂ ಕೌನ್ಸಿಲಿಂಗ್ ಮಾಡ್ಬೇಕು ಅಂತ, ಅಥವಾ ಅದನ್ನ ಹೇಳ್ದೇನೆ ಹಾಗೇನೆ ಮಾತಲ್ಲೇ ಇದು ಮಾಡಿ? ಯಾರಿಗೂ ಕೂಡ ನಿಮಗೆ ಕೌನ್ಸಿಲಿಂಗ್ ಬೇಕು ಅನ್ನೋ ಪದ ಉಪಯೋಗಿಸೋದೇ ಇಲ್ಲ ನಾವು. ಖಂಡಿತವಾಗಿ ಕೂಡ ನಿಮ್ಮ ಮಗು ಸರಿಯಾಗಬೇಕು ಅಂದಾಗ ಮನೆಯ ವಾತಾವರಣದಲ್ಲಿ ಏನೇನು ಬದಲಾವಣೆ ಆಗಬೇಕು ಅನ್ನೋದನ್ನ ನಾವು ಹೇಳ್ತೀವಿ. ನಿಮಗೆ ಕೌನ್ಸಿಲಿಂಗ್ ಬೇಕು, ನೀವು ಬಂದು ಕೂತ್ಕೊಳ್ಳಿ, ಮಗುನ ಪಕ್ಕಕ್ಕೆ ಕೂರಿಸಿ, ಅವೆಲ್ಲ ಹಾಗಲ್ಲ. ಆದರೆ ಮಗು ಬೆಳೆಯುವ ಮಗು ಹೇಗೆ ಬೆಳೆಯುತ್ತೆ, ಅದರ ಒಂದು ಬುದ್ಧಿಶಕ್ತಿಯಾಗಲಿ ಮನಸ್ಸಾಗಲಿ ಹೇಗೆ ಪ್ರತಿಯೊಂದಕ್ಕೂ ಕೂಡ ರೆಸ್ಪಾಂಡ್ ಮಾಡುತ್ತೆ ಅನ್ನೋದನ್ನು ಅವ್ರಿಗೆ ತಿಳಿಸ್ತಾ ಹೋದಾಗ, ನಿಮ್ಮ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಆಡ್ತಾ ಇದ್ರೆ ಅದು ಮಗುವಿನ ಮನಸ್ಸಿನ ಮೇಲೆ ಯಾವ ಥರ ಪರಿಣಾಮ ಬೀರುತ್ತೆ ಅನ್ನೋದನ್ನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಅವರು ಅದನ್ನು ಅರ್ಥ ಮಾಡ್ಕೊಳ್ತಾರೆ. ಓ, ನಾವು ಜಗಳ ಆಡಬಾರ್ದು ಮಗುವಿನ ಮುಂದೆ ಅಂತ. ಅದಕ್ಕೆ ಸಾಮಾನ್ಯವಾಗಿ ನಾವು ಹೇಳ್ತಿರ್ತೀವಿ, ಮದುವೆ ಆಗಬೇಕಾದಾಗ ಒಂದು ಗಂಡು ಒಂದು ಹೆಣ್ಣಿಗೆ ಮದುವೆ ಆಗುತ್ತೆ. ಆಗ ಅವರು ಒಂದು ಗಂಡು ಒಂದು ಹೆಣ್ಣು ಅಷ್ಟೇನೆ, ಅವರಿಬ್ಬರಿಗೆ ಮಗು ಆದಾಗ ಆ ಮಗುವಿಗೆ ಈ ಗಂಡು ಅಪ್ಪ ಆಗ್ತಾನೆ, ಈ ಹೆಣ್ಣು ಅಮ್ಮ ಆಗ್ತಾಳೆ. ಆಗ ಅವರು ನಿಜವಾದ ಅರ್ಥದಲ್ಲಿ ಗಂಡ ಹೆಂಡತಿ ಆಗ್ತಾರೆ. ಅಂದರೆ ನಾನು ಹೇಳೋದು ಹೇಗೆ ಅಂತ ಹೇಳಿದ್ರೆ, ಅಲ್ಲಿಯವರೆಗೆ ದೈಹಿಕ ಆಕರ್ಷಣೆ ಇದ್ದಿದ್ದು ಆಮೇಲೆ ಕಾಮನ್ ಪಾಯಿಂಟ್ ಆಗಿ ಮಗು ಉಳ್ಕೊಳ್ಳುತ್ತೆ. ಮಗುವಿನ ಸರ್ವಾಂಗೀಣ ಅಭಿವೃದ್ಧಿಗೆ ಇಬ್ಬರ ಕೊಡುಗೆಗಳು ಮುಖ್ಯ ಆಗ್ತಾ ಹೋಗುತ್ತೆ. ಆ ಕೊಡುಗೆಗಳು ಹೇಗಿದೆ ಅನ್ನೋದ್ರ ಮೇಲೆ ಮಕ್ಕಳ ಮಾನಸಿಕ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಹೀಗಾಗಿ ಇದಕ್ಕಿನ್ನೂ ಸ್ವಲ್ಪ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ಮಗು ಬುದ್ಧಿವಂತ ಆಗಬೇಕು ಅನ್ನೋದು ಎಲ್ಲರ ಹಂಬಲ. ನಿಮಗೂ ಇದೆ ಅಲ್ವಾ ಅದು? ಎಲ್ಲರ ಹಂಬಲ. ಆದರೆ ಬುದ್ಧಿವಂತಿಕೆ ಆಗೋದು ಹೇಗೆ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಿರೋದಿಲ್ಲ ಅಲ್ವಾ? ಅದನ್ನ ಅರ್ಥ ಮಾಡ್ಕೊಂಡ್ರೆ ನಾವು ರೋಲ್ ಮಾಡಲಾಗ್ಬೋದು. ಮಗು ಹುಟ್ಟಿದಾಗ ಅದು ಜೀನ್ಸ್ ಮೂಲಕ ಪಡ್ಕೊಂಡಿರೋದು ಓನ್ಲಿ 10%. ಬರೀ 10%. ಅದರ ಕಲಿಕೆ ಎಲ್ಲ ಅನುಕರಣೆಯ ಮೂಲಕ, ಇಮಿಟೇಷನ್ನು, ಸುತ್ತಮುತ್ತ ಏನೇನು ನಡೆಯುತ್ತೆ ಅದನ್ನು ಇಮಿಟೇಟ್ ಮಾಡೋದು 90%. ಹಾಗಾಗಿ ಮಗುವಿನ ಮಾನಸಿಕ ಬೆಳವಣಿಗೆ ಸರಿಯಾಗಿ ಆಗಬೇಕು ಅಂದರೆ ಈ 10% ನಮ್ಮ ಕಣ್ಣಿಗೆ ಗೋಚರ ಆಗದೆ ಇರೋದು, ಈ 90% ನಮಗೆ ಗೋಚರ ಆಗಿರೋದ್ರ ಮೂಲಕ ಸರಿಯಾದ ಮಾಹಿತಿ ಸಿಕ್ಕರೆ ಅದು ಬುದ್ಧಿವಂತ ಆಗ್ತಾ ಹೋಗುತ್ತೆ. ಮಗುವಿನ ಮಾನಸಿಕ ಬೆಳವಣಿಗೆ ಹೇಳಬೇಕು ಅಂತಾದರೆ ಮೊದಲ 4 ವರ್ಷ ಮಗುವಿನ ಜೀವನದಲ್ಲಿ ಗೋಲ್ಡನ್ ಪೀರಿಯಡ್. ಆ 4 ವರ್ಷಗಳಲ್ಲಿ ಮಗುವಿನ ಮಾನಸಿಕ ಬೆಳವಣಿಗೆ ಅತ್ಯಂತ ವೇಗವಾಗಿ ಆಗ್ತಾ ಇರುತ್ತೆ. ಆದರೆ ನಾವು ಅದು ಇನ್ನೂ ಚಿಕ್ಕ ಮಗು ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ. ಆ 4 ವರ್ಷದಿಂದ ಇನ್ನು 8 ವರ್ಷ ತಲುಪೋ ಹೊತ್ತಿಗೆ ಮೊದಲ 4 ವರ್ಷಗಳು 50% ಅಡಲ್ಟ್ ಇಂಟೆಲಿಜೆನ್ಸ್ ಡೆವಲಪ್ಮೆಂಟ್ ಆಗುತ್ತೆ. 4 ವರ್ಷದಿಂದ 8 ವರ್ಷ, ಇನ್ನು 4 ವರ್ಷದಲ್ಲಿ 30% ಅಡಿಷನಲ್ ಇಂಟೆಲಿಜೆನ್ಸ್ ಡೆವಲಪ್ಮೆಂಟ್ ಆಗುತ್ತೆ. ಅಂದರೆ 80% ಆಯಿತು.
8 ರಿಂದ 18 ವರ್ಷ, ನೆಕ್ಸ್ಟ್ 10 ಇಯರ್ಸ್ಗೆ 20% ಅಡಲ್ಟ್ ಇಂಟೆಲಿಜೆನ್ಸ್ ಡೆವಲಪ್ಮೆಂಟ್ ಆಗುತ್ತೆ. ಅಂದರೆ 100% ಇಂಟೆಲಿಜೆನ್ಸ್ ಡೆವಲಪ್ಮೆಂಟು 18 ವರ್ಷದೊತ್ತಿಗೆ ಮುಗಿದು ಹೋಗುತ್ತೆ. ಯಾವುದೇ ವ್ಯಕ್ತಿನಲ್ಲಿ ಎಷ್ಟು ಇಂಟೆಲಿಜೆನ್ಸ್ ಇದೆ ಅದು 18 ವರ್ಷದ ತನಕ ಕಲ್ತ್ಕೊಂಡಿರೋದ್ರ ಮೂಲಕ ಆಗಿರೋ ಇಂಟೆಲಿಜೆನ್ಸು. ಅಲ್ಲಿಂದ ಮುಂದಕ್ಕೆ ಇಂಟೆಲಿಜೆನ್ಸ್ ಡೆವಲಪ್ಮೆಂಟ್ ಇಲ್ಲ, ಕಂಪ್ಲೀಟ್ ಸ್ಟಾಪ್ ಆಗುತ್ತೆ. ಇಂಟೆಲಿಜೆನ್ಸ್ ಸ್ಟಾಪು. ಡೋಂಟ್ ಕನ್ಫ್ಯೂಸ್ ಬಿಟ್ವೀನ್ ಲರ್ನಿಂಗ್ ಆ್ಯಂಡ್ ಇಂಟೆಲಿಜೆನ್ಸ್. ಲರ್ನಿಂಗ್ ಈಸ್ ಫ್ರಮ್ ವೂಮ್ ಟು ಟೂಮ್. ಗರ್ಭದಿಂದ ಗೋರಿವರೆಗೂ ಕೂಡ ಲರ್ನಿಂಗ್ ನಡೀತಾನೆ ಇರುತ್ತೆ. ಆದರೆ ಲರ್ನಿಂಗ್ ನಡೆಯೋದು ಈ ಇಂಟೆಲಿಜೆನ್ಸ್ ಮೂಲಕ. ಓಕೆ. ನಮ್ಮ ಮಗು ಇಂಟೆಲಿಜೆಂಟ್ ಆಗಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನು ಪೇರೆಂಟ್ಸಿಗೆ ಕೌನ್ಸಿಲಿಂಗ್ ಮೂಲಕ ನಾವು ಹೇಳ್ಕೊಡ್ಬೋದು, ಅವ್ರಿಗೆ ಆಸಕ್ತಿ ಇದ್ದರೆ ತಿಳ್ಕೊಳ್ಳೋಕ್ಕೆ. ಆದರೆ ಇಲ್ಲಿ ನಾವು ಮಾಡೋದೇನು ಅಂದರೆ ಮೊದಲ 4 ವರ್ಷದ ಹಂತದಲ್ಲಿ ಆ ಮಗುವನ್ನು ನಾವು ಒಂದು ರೀತಿನಲ್ಲಿ ಇದಕ್ಕೆ ಈಗಲೇ ಏನು ತಿಳಿಯುತ್ತೆ ದೊಡ್ಡವರಾದ್ಮೇಲೆ ತಿಳ್ಕೊಳ್ತಾರೆ ಅಂತ ಅಂದ್ಕೊಳ್ತಿರ್ತೀವಿ. ಅದು ಹಾಗಲ್ಲ. ಇದಕ್ಕೊಂದು ಬಹಳ ಇಂಟ್ರೆಸ್ಟಿಂಗ್ ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ, ಮಗು ಹುಟ್ಟಿದ ದಿನ ಅದರ ಹಾರ್ಟು 100% ಫಂಕ್ಷನಲ್. ಆ ಮಗುವಿನ ಎಡಗೈ ಫಿಸ್ಟಿನಷ್ಟು ಹಾರ್ಟು ಗಾತ್ರ ಬೆಳೀತಾ 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 ನಾವು ಎಷ್ಟು ಎಡಗೈ ಫಿಸ್ಟಿದೆಯೋ ಅಷ್ಟು ಗಾತ್ರ ಎಲ್ಲರಿಗೂ ಆಗುತ್ತೆ. ಆದರೆ ಬ್ರೈನ್ ಈಸ್ ನಾಟ್ ಲೈಕ್ ದಟ್. ಹುಟ್ಟಿದ ದಿನ ನಾನು 10% ಹೆರಿಡಿಟಿ ಅಂತ ಏನು ಹೇಳಿದೆ ಅದನ್ನು ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಅಂತ ಆದರೂ ಕೂಡ ಅದು ಹುಟ್ಟಿದ ದಿನ ಅದರ ಬ್ರೈನು ಇಟ್ ಈಸ್ ಜಸ್ಟ್ ಲೈಕ್ ಎ ಎಂಪ್ಟಿ ವೆಸಲ್. 10% ಇರ್ಬೋದು ಅದು, ಆದರೂ ಕೂಡ ಅದು ಖಾಲಿ. ಅದಾದ ಮೇಲೆ ಅದು ಖಾಲಿಯಾಗಿ ಉಳ್ಕೊಳ್ಳಲ್ಲ. ಇಟ್ ಹ್ಯಾಸ್ ಟು ಫಿಲ್ ವಿತ್ ಸಮಥಿಂಗ್. ಅದು ಯಾವುದನ್ನು ಅದ್ರ ಒಳಗಡೆ ಇನ್ಫಾರ್ಮೇಷನ್ ಫಿಲಪ್ ಮಾಡ್ಕೊಳ್ತಾ ಹೋಗುತ್ತೆ ಅಂದರೆ, ಸುತ್ತಮುತ್ತ ಏನು ನೋಡ್ತಾ ಇದೆ, ಏನು ಕೇಳಿಸ್ಕೊಳ್ತಾ ಇದೆ, ಏನು ನೋಡ್ತಾ ಇದೆ, ಏನು ಮಾಡ್ತಾ ಇದೆ, ಅದರ ಮೂಲಕ ಅದ್ರ ಇಂಟೆಲಿಜೆನ್ಸ್ ಅದ್ರ ಇನ್ಪುಟ್ನ ಒಳಗಡೆ ಹಾಕ್ಕೊಳ್ತಾ ಹೋಗುತ್ತೆ. ಬ್ರೈನ್ ಈಸ್ ಎ ಪ್ರೋಸೆಸ್ ಆಫ್ ಕನ್ಸ್ಟ್ರಕ್ಷನ್. ಇಟ್ ಕನ್ಸ್ಟ್ರಕ್ಟ್ಸ್ ಇಟ್ ಸೆಲ್ಫ್. ಹಾಗಾಗಿ ನಾವು ಪೇರೆಂಟ್ಸ್ ಕೇಳೋದು, ಯು ಹೆಲ್ಪ್ ಸಮಥಿಂಗ್ ಗುಡ್ ಟು ಗೋ ಇನ್ ಟು ದಿ ಬ್ರೈನ್. ಅದನ್ನೇ ನಾವು ಹೇಳ್ತೀವಿ 93 ಸ್ಕಿಲ್ಸ್ ಅಂತ. ಇಟ್ಸ್ ಎ ಡಿಫ್ರೆಂಟ್ ಟಾಪಿಕ್. ಆ 93 ಸ್ಕಿಲ್ಸ್ನ ಇಫ್ ವಿ ಕ್ಯಾನ್ ಗಿವ್ ಇಟ್ ಟು ದಿ ಚೈಲ್ಡ್ ಬೈ ಏಜ್ 5, ಇಟ್ ವಿಲ್ ಹ್ಯಾವ್ ಹೆಡ್ ಆನ್ ಸ್ಟಾರ್ಟ್ ಇನ್ ಕ್ಲಾಸ್ ರೂಮ್ ಆ್ಯಕ್ಟಿವಿಟಿ. ನಮ್ಮ ಮಗು ನಾವು 5ನೇ ಕ್ಲಾಸ್ 1ನೇ ಕ್ಲಾಸಿಗೆ ಸೇರಿಸಿದಾಗ ಒಂದು ಮಾರ್ಕ್ಸ್ ಕಾರ್ಡ್ನ ತಂದು ನಮ್ಮ ಮುಂದೆ ಹಿಡಿಯುತ್ತೆ, ಅಪ್ಪ ಅಮ್ಮನ ಮುಂದೆ ತಂದು ಹಿಡಿಯುತ್ತೆ. ಸ್ಕೂಲಿಂದ ಕಳಿಸ್ಕೊಡ್ತಾರೆ. 2 ತಿಂಗಳಾದ ಕೂಡಲೇ ಒಂದು ಟೆಸ್ಟ್ ಮಾಡಿರ್ತಾರೆ. ಆ ಟೆಸ್ಟ್ ರಿಪೋರ್ಟ್ನ ಅಪ್ಪ ಅಮ್ಮನ ಮುಂದೆ ತಂದು ತೋರಿಸುತ್ತೆ. ಅಪ್ಪ ಅಮ್ಮ ನಾವೇನೇನು ಕಳ್ತಿರ್ತೀವಿ, ಮನೆಯಲ್ಲಿ ಇಷ್ಟು ಲಕ್ಸುರಿ ಕೊಟ್ಟಿದ್ದೀವಿ, ಇಷ್ಟು ಮುದ್ದು ಮಾಡಿದ್ದೀವಿ, ಇಷ್ಟು ನರಿಶ್ಮೆಂಟ್ ಮಾಡಿದ್ದೀವಿ, ನಮ್ಮ ಮಗು ಕ್ಲಾಸಿಗೆ ಫಸ್ಟ್ ಬರುತ್ತೆ ಅಂತ ಅಂದ್ಕೊಂಡು ನಾವು ಪ್ರೋಗ್ರೆಸ್ ರಿಪೋರ್ಟ್ ನೋಡಿದಾಗ ಅದು ನಾನು ಅಂದುಕೊಂಡ ರೀತಿ ಇಲ್ಲದೇ ಇದ್ದರೆ ನನ್ನ ಮಗ ದಡ್ಡ ಅಂತ ಬ್ರ್ಯಾಂಡ್ ಮಾಡಿಬಿಡ್ತೀವಿ. ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ದಡ್ಡ ಅಂತ ಅನ್ನಲೇಬಾರ್ದು. ಆ ಇನ್ಪುಟ್ನ ಮಗು ತಗೊಳುತ್ತೆ. ಆದರೆ ನಾನು ಅನಲೈಸ್ ಮಾಡಬೇಕಾದಿಲ್ಲ ಏನು ಅಂದರೆ, ಆ ಮಗು 1ನೇ ಕ್ಲಾಸಿಗೆ ಸೇರಿ 2 ತಿಂಗಳು ಆ ಶಾಲೆಯಲ್ಲಿ ಏನು ಪಾಠ ಮಾಡಿದ್ದಾರೆ ಅದರಿಂದ ಕಲ್ತ್ಕೊಂಡು ಬಂದಿರೋದು ಇದು ಅಂತ ಹೇಳಿ ನಾನು ಅಂದುಕೊಂಡರೆ ಅದು ತಪ್ಪು. This won't show what the child has learned for first 2 months in that school. It shows what the child has learned for the first 5 years under the home influence. ಮನೆಯ ವಾತಾವರಣದಲ್ಲಿ ಏನು ಕಲ್ತ್ಕೊಂಡಿದೆ ಅನ್ನೋದರ ರಿಫ್ಲೆಕ್ಷನ್ ಇದು. ಹಾಗಾಗಿ ದಿ ಹೋಮ್ ಮೇಕ್ಸ್ ದ ಡಿಫ್ರೆನ್ಸ್. ಮಗುವನ್ನು ಕೌನ್ಸಿಲಿಂಗ್ ಕರ್ಕೊಂಬಂದಾಗ ಆ ಹೋಮ್ ಏನು ಅನ್ನೋದನ್ನು ನಾವು ಅನಲೈಸ್ ಮಾಡ್ತೀವಿ. ಇದು ಚೈಲ್ಡ್ ಕೌನ್ಸಿಲಿಂಗಿನ ಭಾಗ. ಅಲ್ಲಿಂದ ಮುಂದಕ್ಕೆ ಬೆಳೀತಾ 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 ಹೇಳ್ತಾರೆ, ಮಗು ಏನ್ರಿ ಇದು ಕೂತ್ ಕಡೆ ಕೂರೋದಿಲ್ಲ, ಶಾಲೆಯಲ್ಲೆಲ್ಲ ನಮಗೆ ಎಂಥ ರಿಪೋರ್ಟು, ದಿನಾ ಕಂಪ್ಲೇಂಟ್ ಮಾಡ್ತಾರೆ ಟೀಚರ್ಸ್ಗಳು, ಮನೆಗೆ ಫೋನ್ ಮಾಡ್ತಾರೆ, ನಿಮ್ಮ ಮಗ ಅವನಿಗೆ ಹೊಡೆದ, ಇವನಿಗೆ ಹೊಡೆದ, ಇದು ಮಾಡ್ದ ಅದು ಮಾಡ್ದ ಅಂಥೇಳಿ. ಸೊ ಈ ಥರ ಕರ್ಕೊಂಬರ್ತಾರೆ. ಖಂಡಿತವಾಗಿ ಕೂಡ ಈ ಮಕ್ಕಳು, ನಾವು ನಾರ್ಮಲ್ ಮಕ್ಕಳ ಬಗ್ಗೆ ಮಾತಾಡೋದಕ್ಕಿಂತ ಕೆಲವು ಸಮಯ ಮಕ್ಕಳು ಬೇರೆ ಮಕ್ಕಳ ಥರ ಇರೋದಿಲ್ಲ. ಅಂದರೆ SLD ಅಂತೀವಿ, ಸ್ಲೋ ಲರ್ನಿಂಗ್ ಡಿಸಾರ್ಡರ್ ಅಂತ ಒಂದು, ADHD ಅಂತೀವಿ, ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಸಿಂಡ್ರೋಮ್ ಅಂತ ಒಂದು,
ಡಿಸ್ಲೆಕ್ಸಿಯಾ ಅಂತ ಹೇಳ್ತೀವಿ, ಆಟಿಸಮ್ ಅಂತ ಹೇಳ್ತೀವಿ, ಇವೆಲ್ಲ ಮೆಡಿಕಲ್ ಟರ್ಮ್ಸ್ ಆದರೂ ಕೂಡ ಕೌನ್ಸಿಲರ್ ಆಗಿ ಆ ಥರ ಕರ್ಕೊಂಬಂದ್ರೆ ಸ್ವಲ್ಪ ಮಟ್ಟಿಗೆ ನಾವು ಅನಲೈಸ್ ಮಾಡಿ ಈ ಮಗು ಬೇರೆ ಮಗು ಥರ ಯಾತಕ್ಕಿಲ್ಲ ಅಂತ ಹೇಳಿದ್ರೆ ಇದಕ್ಕೆ ಮೆಡಿಕಲ್ ಇಂಟರ್ವೆನ್ಷನ್ ಬೇಕಾಗಬಹುದು ಅಂತ ಹೇಳಿ ನಾವು ಅದನ್ನು ಅನಲೈಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಪೇರೆಂಟ್ಸಿಗೆ ನಾವು ಹೇಳಬೇಕಾದ್ದೇನು ಅಂದರೆ ಆ ಸಂದರ್ಭದಲ್ಲಿ ಖಂಡಿತ ನೀವು ವರಿ ಮಾಡ್ಕೋಬಾರ್ದು. ಕೆಲವು ಮಕ್ಕಳಿಗೆ ಈ ಥರ ನ್ಯೂರಲಾಜಿಕಲ್ ಪ್ರಾಬ್ಲಮ್ಗಳಿಂದ ಆಗಿರುತ್ತೆ, ಆದರೆ ಸರಿ ಮಾಡೋದಕ್ಕೆ ಇವತ್ತಿನ ದಿನ ಅವಕಾಶ ಇದೆ. ದಯವಿಟ್ಟು ನೀವು ಇಂಥದನ್ನು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ಅಂತ ಹೇಳಿ ಅವ್ರಿಗೆ ನಾವು ಧೈರ್ಯ ತುಂಬ್ತೀವಿ. ಅದಾದ ಮೇಲೆ ಅಡಾಲಸೆಂಟ್ ಏಜಿಗೆ ಹೋಗೋ ತನಕ ಮಕ್ಕಳು ಒಂದು ಥರ ಬಿಹೇವ್ ಮಾಡ್ತಿರ್ತಾರೆ. ಅಡಾಲಸೆಂಟ್ ಏಜ್ ದಾಟದ ಕೂಡಲೇ ದೇರ್ ಬಿಹೇವಿಯರ್ ಈಸ್ ಎಂಟರ್ಲಿ ಡಿಫ್ರೆಂಟ್. ದಟ್ ಈಸ್ ಅಡಾಲಸೆಂಟ್ ಕೌನ್ಸಿಲಿಂಗ್. ಅಲ್ಲಿಂದ ಮಕ್ಕಳ ಚೈಲ್ಡ್ ಕೌನ್ಸಿಲಿಂಗಿಂದ ಹಿಡಿದು ಈ ಸ್ವಲ್ಪ ಬೆಳೀತಾ 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 ನೋಡಿ, ಫಸ್ಟ್ 3 ಇಯರ್ಸು ವೆರಿ ಇಂಟ್ರೆಸ್ಟಿಂಗ್ ಆಸ್ಪೆಕ್ಟ್. ಫಸ್ಟ್ 3 ಇಯರ್ಸು ಮಕ್ಕಳು ತಾನು ಬೇರೆ ಅಲ್ಲ ತಾಯಿ ಬೇರೆ ಅಲ್ಲ ಅಂತ ತಿಳ್ಕೊಂಡಿರ್ತಾವಂತೆ. ಆ 3 ವರ್ಷದಿಂದ 8 ವರ್ಷ ತುಂಬೋ ತನಕ ತಾನು ಬೇರೆ ತಾಯಿ ಬೇರೆ, ಆದರೆ ಐ ಆಮ್ ಡಿಪೆಂಡೆಂಟ್ ಆನ್ ಮೈ ಮದರ್ ಫಾರ್ ಎವ್ರಿಥಿಂಗ್ ಅನ್ನೋ ಭಾವನೆ ಬೆಳೆಸ್ಕೊಂಡಿರ್ತಾರಂತೆ. 8ರಿಂದ 12 ವರ್ಷದ ತನಕ ತಾನು ಬೇರೆ ತಾಯಿ ಬೇರೆ, ದೋ ಐ ಡಿಪೆಂಡ್ ಆನ್ ಮೈ ಮದರ್ ಫಾರ್ ಸೋ ಮೆನಿ ಥಿಂಗ್ಸ್, ಐ ಕ್ಯಾನ್ ಆಲ್ಸೋ ಡೂ ಸೋ ಮೆನಿ ಥಿಂಗ್ಸ್ ಇಂಡಿಪೆಂಡೆಂಟ್ಲಿ ಅನ್ನೋ ಭಾವನೆ ಬೆಳೆಸ್ಕೊಳ್ತಾರಂತೆ. 12 ವರ್ಷದ ನಂತರ ಐ ಆಮ್ ಇಂಡಿಪೆಂಡೆಂಟ್ ಅನ್ನೋ ಭಾವನೆ ಬರುತ್ತಂತೆ. ದಟ್ ಈಸ್ ದಿ ಸ್ಟಾರ್ಟಿಂಗ್ ಆಫ್ ಅಡಾಲಸೆಂಟ್ ಏಜ್. ಆ ಅಡಾಲಸೆಂಟ್ ಏಜ್ನ ಅನಲೈಸ್ ಮಾಡೋದಿದೆಯಲ್ಲ, ದಟ್ ಇಟ್ ಸೆಲ್ಫ್ ಈಸ್ ಎ ಬಿಗ್ ಥಿಂಗ್. ಒಂದೇ ಒಂದು ಕ್ವಾಲಿಟಿ ಹೇಳ್ತೀನಿ ಅಡಾಲಸೆಂಟ್ ಮಕ್ಕಳದ್ದು, ಐ ನೋ ಎವ್ರಿಥಿಂಗ್, ನೋ ಬಡಿ ಕ್ಯಾನ್ ಹರ್ಟ್ ಮೀ. ಇದು ಅವರಲ್ಲಿರುತ್ತೆ, ಕಾಮನ್ ಆಗಿರುತ್ತೆ. ಹಾಗಾಗಿ ಅವ್ರು ಹೇಳಿದ ಮಾತು ಕೇಳಬೇಕು ಅನ್ನೋದು ಅವ್ರಿಗೇನು ಕಂಪಲ್ಷನ್ ಇರೋದಿಲ್ಲ. ಬಿಕಾಸ್ ಐ ನೋ ಎವ್ರಿಥಿಂಗ್. ಹುಷಾರೋ ಹೊರಗಡೆ ಹೋಗ್ಬೇಕಾರೆ ಅಂದರೆ ಐ ಡೋಂಟ್ ಕೇರ್ ಫಾರ್ ಎನಿಬಡಿ. ಇವೆಲ್ಲ ಕಾಮನ್ ನಾವು ಕೇಳಿದ್ದೀವಿ ಅಲ್ವಾ? ಹೀಗಾಗಿ ಅಡಾಲಸೆಂಟ್ ಕೌನ್ಸಿಲಿಂಗ್ ಒಳಗಡೆ ಅವರಿಗೆ ಬೇಕಾಗಿರೋದು ಏನು ಅಂದರೆ ಒಂದು ಸ್ಪಷ್ಟ ಗುರಿ, ನೇರ ದೃಷ್ಟಿ, ದಿಟ್ಟ ಹೆಜ್ಜೆ ಅಂತೇಳಿ ಇದನ್ನು ಹೇಳ್ತೀವಿ. ಅಂದರೆ ಅವರಿಗೆ ಒಂದು ಗೋಲ್ ಇರಬೇಕು. ಆ ಗೋಲ್ನ ಅಚೀವ್ ಮಾಡೋಕ್ಕೆ ಬೇಕಾಗಿರುವ ಅಂತೂ ಮೆಂಟಲ್ ಪ್ರಿಪರೇಷನ್ ಇರಬೇಕು, ಅದಕ್ಕೊಂದು ಆ್ಯಕ್ಷನ್ ಪ್ಲ್ಯಾನ್ ಇರಬೇಕು. ಇದನ್ನು ಕೌನ್ಸಿಲಿಂಗಲ್ಲಿ ನಾವು ಅವ್ರಿಗೆ ತುಂಬ್ತೀವಿ. ಅದಾದ ಮೇಲೆ ಪ್ರೊಫೆಷನಲ್ಲಿ ಬರೋ ಪ್ರಾಬ್ಲಮ್ಗಳದಿರ್ಬೋದು, ಅಲ್ಲಿ ಬೇಕಾಗಿರೋದು ಲೀಡರ್ಶಿಪ್ ಕ್ವಾಲಿಟಿ ಅಥವಾ ಕಮ್ಯುನಿಕೇಷನ್ ಸ್ಕಿಲ್ಲು ಇದಿರ್ಬೋದು. ಅಲ್ಲಿಂದ ಮುಂದೆ ಮದುವೆ ಆದಮೇಲೆ ಕಂಪ್ಯಾಟಿಬಿಲಿಟಿ, ಎಕ್ಸ್ಪೆಕ್ಟೇಷನ್. ಜೀವನ ಇರೋದೇ 2 ದಡಗಳ ಮೇಲೆ, ಒಂದು ನಿರೀಕ್ಷೆ, ಒಂದು ನಿರಾಶೆ. ಈ ನಿರೀಕ್ಷೆ ಥರ ಇಲ್ಲದೇ ಇದ್ದರೆ ನಿರಾಶೆ ಆಗುತ್ತೆ. ಆ ನಿರಾಶೆನ ನಾನು ಸರಿಯಾದ ರೀತಿಯಲ್ಲಿ ಫೇಸ್ ಮಾಡ್ಲಿಕ್ಕೆ ಸಾಧ್ಯವಾದರೆ ಐ ಬಿಕಮ್ ಸಕ್ಸಸ್ಫುಲ್, ಅದರ್ವೈಸ್ ಐ ಬಿಕಮ್ ಮಿಸರಬಲ್. ಒಂದು ಮಾನಸಿಕ ಸಿದ್ಧತೆಗಳೇ ಬೇರೆ. ಅಲ್ಲಿ ಹೊಂದಾಣಿಕೆಗೆ ಬೇಕಾಗಿರುವ ಆ್ಯಟಿಟ್ಯೂಡ್ಗಳೇ ಬೇರೆ. ಅದನ್ನೆಲ್ಲ ಕೌನ್ಸಿಲಿಂಗ್ನಲ್ಲಿ ವಿ ಕ್ಯಾನ್ ಸಾರ್ಟ್ ಇಟ್ ಔಟ್. ಸುಖಿ ಜೀವನ ನಡೆಸಬೇಕಾದಾಗ ಬೇಕಾಗಿರೋ ಕಮ್ಯುನಿಕೇಷನು, ಆ್ಯಟಿಟ್ಯೂಡ್ ಅನ್ನೋದು ಏನು ಅನ್ನೋದನ್ನು ನಾವು ಅಲ್ಲಿ ಹೇಳ್ತೀವಿ. ಎಲ್ಲ ಟೈಮಲ್ಲೂ ಕಮ್ಯುನಿಕೇಷನ್ ಆ್ಯಟಿಟ್ಯೂಡ್ ಬೇಕಾಗಿದ್ದರೂ ಕೂಡ ಆ ಹಂತ ಪ್ರೊಫೆಷನಲ್ ಲೈಫು ಆ್ಯಂಡ್ ಫ್ಯಾಮಿಲಿ ಮ್ಯಾರಿಡ್ ಲೈಫ್ ಒಳಗಡೆ ಪ್ರಮುಖವಾಗಿ ಬೇಕಾಗುತ್ತದೆ. ಅದಾದ ನಂತರ ಓಲ್ಡ್ ಏಜಲ್ಲಿ ಅಲ್ಲಿ ಬೇಕಾಗಿರೋ ಒಂದು ಮಾನಸಿಕ ಸಿದ್ಧತೆಗಳು ಅದೇ ಬೇರೆ. ಅಲ್ಲಿ ಓಲ್ಡ್ ಏಜ್ ಒಳಗಡೆ ಪರ್ಸನ್ ಈಸ್ ಡಿಪ್ರೆಸ್ಡ್ ಬಿಕಾಸ್ ಆಫ್ ಹೆಲ್ತ್ ಪ್ರಾಬ್ಲಮ್ಸು, ಸಪ್ರೇಷನ್ ಆಫ್ ದಿ ಬಿಲವ್ಡ್ ಒನ್, ಇದೆಲ್ಲವೂ ಕೂಡ ಆ ಸ್ಟೇಜಲ್ಲಿ ಒನ್ ಹ್ಯಾಸ್ ಟು ಎನ್ಕೌಂಟರ್. ಸೊ ಅದಕ್ಕೆ ಬೇಕಾಗಿರೋ ಮಾನಸಿಕ ಸಿದ್ಧತೆಗಳೇ ಬೇರೆ ಬೇರೆ ಇರುತ್ತೆ. ಹಾಗಾಗಿ ಚೈಲ್ಡ್ ಕೌನ್ಸಿಲಿಂಗು, ಅಡಾಲಸೆಂಟ್ ಕೌನ್ಸಿಲಿಂಗು, ಪ್ರೀಮರೈಟಲ್ ಕೌನ್ಸಿಲಿಂಗು, ಕೆರಿಯರ್ ಕೌನ್ಸಿಲಿಂಗು, ಎಜುಕೇಷನಲ್ ಕೌನ್ಸಿಲಿಂಗು, ಫ್ಯಾಮಿಲಿ ಕೌನ್ಸಿಲಿಂಗು, ಓಲ್ಡ್ ಏಜ್ ಕೌನ್ಸಿಲಿಂಗು, ಹೀಗೆ ಕೌನ್ಸಿಲಿಂಗಿನ ವಿವಿಧ ಭಾಗಗಳಲ್ಲಿ ವಿವಿಧ ರೀತಿಯ ಅನಾಲಿಸಿಸ್ಗಳನ್ನು ಮಾಡ್ತಾ ಹೋಗಬೇಕಾಗತ್ತೆ. ಲೈಫ್ನ ಎಲ್ಲ ಸ್ಟೇಜ್ಗೂ ಬೇರೆ ಬೇರೆ ಥರ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ಸಾಧ್ಯತೆ ಇರೋರು ಕೂಡ
ಬೇಕಾದಷ್ಟು ರೀಸನ್ನಿಂದ ಅವರು ಕುಗ್ಗಿ ಹೋಗಬಹುದು. ಹೌದು. ಇದರ ಮಧ್ಯ ಮನೆಯಲ್ಲಿ ಕೋಪ್ ಅಪ್ ಮಾಡ್ಕೊಳಕ್ಕಾಗದೇ ಇರೋ ಸಿಚುಯೇಷನ್ಗಳಿರುತ್ತೆ. ಫಾರ್ ಎಕ್ಸಾಂಪಲ್, ಯಾವುದಾದ್ರು ಒಂದು ಮನೆಯಲ್ಲಿ ಮೆಂಟಲಿ ರಿಟಾರ್ಡೆಡ್ ಚೈಲ್ಡ್ ಇದ್ದುಬಿಟ್ಟ ಅಂತ ಹೇಳಿದ್ರೆ, ದಟ್ ಇಟ್ ಸೆಲ್ಫ್ ಇಸ್ ಸಚ್ ಎ ಬಿಗ್ ಚಾಲೆಂಜ್ ಇನ್ ಲೈಫ್ ಅಲ್ವಾ. ಸೊ ಅದನ್ನು ಕೋಪ್ ಅಪ್ ಮಾಡ್ಕೋಬೇಕು ಅಂದಾಗ ಎಂಥ ಮೆಂಟಲ್ ಸ್ಟ್ರೆಂತ್ ಬೇಕು. ಅಥವಾ ಆಫೀಸ್ ಒಳಗಡೆ ನಾನು ಬಹಳ ಐಡಿಯಲಿಸ್ಟಿಕ್ ಆಗಿದ್ದೀನಿ, ಇಲ್ಲಿ ನೋಡಿದ್ರೆ ಇಂಥವೆಲ್ಲ ನಡೆಯುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಸರಿ ಮಾಡೋಕ್ಕೆ ಹೋದರೆ ಅದು ಸಾಧ್ಯ ಆಗೋದಿಲ್ಲ. ಐ ಬಿಕಮ್ ಮಿಸರಬಲ್. ಆಮೇಲೆ ಯಾವುದೇ ಹಂತದಲ್ಲಿ ಕೆಲವು ಮ್ಯಾನೇಜ್ಮೆಂಟ್ಗಳು ಬಹಳ ಮುಖ್ಯ ಆಗ್ತಾ ಹೋಗುತ್ತೆ. ಸಾರಿ ಅಂಕಲ್, ನಿಮ್ನ ಇಂಟರಪ್ಟ್ ಮಾಡ್ತಾ ಇದ್ದೀನಿ. ಆದರೆ ನೀವು ಅವಾಗಲೇ ಕಂಪ್ಯಾಟಿಬಿಲಿಟಿ ಅಥವಾ ಫ್ಯಾಮಿಲಿ ರಿಲೇಶನ್ಶಿಪ್ಸ್ ಇಶ್ಯೂಸ್ ಬಗ್ಗೆ ಹೇಳ್ತಿದ್ರಲ್ಲ, ಸೊ ಆ ಸಿಚುವೇಶನ್ ಇದ್ದಾಗ ಒಬ್ರು ಮಾತ್ರ ಬಂದ್ರೆ ಆಗತ್ತಾ ಕೌನ್ಸಿಲಿಂಗ್ಗೆ, ಅಥವಾ ಇಬ್ರು ಬರ್ಬೇಕಾಗತ್ತಾ, ಯಾವ ತರ ಅಂತ? ಕೌನ್ಸಿಲಿಂಗ್ ಅಂದಾಗ ಖಂಡಿತ ಒಬ್ಬರೇ ಬಂದರೆ ಆಗೋದೇ ಇಲ್ಲ. ಅದು ಯಾವ ಟೈಪ್ ಆಫ್ ಕೌನ್ಸಿಲಿಂಗ್ ಅನ್ನೋದು ಮುಖ್ಯ. ಆದರೆ ಯಾರು ಒಬ್ಬರೇ ಬಂದಾಗ ನನಗೆ ಈ ಥರ ಆಗ್ತಾ ಇದೆ, ನನಗೆ ಯಾಕೋ ನಿದ್ದೆ ಬರ್ತಿಲ್ಲ, ಯಾವುದ್ರಲ್ಲೂ ಆಸಕ್ತಿ ಇಲ್ಲ, ನನಗೆ ಎಲ್ಲಿಗಾರ ಹೋಗಬೇಕು ಅಂದರೆ ಬೇಸರ ಆಗುತ್ತೆ, ಈ ಥರ ಹೇಳ್ಕೊಂಡು ಬಂದರೆ ಒಬ್ಬರಿಗೆ ನಾವು ಕೌನ್ಸಿಲಿಂಗ್ ಮಾಡ್ತೀವಿ. ಆದರೆ ಆ ಥರ ಆಗೋದಕ್ಕೆ ಕಾರಣ ಏನು ಅಂತ ಕಂಡು ಹಿಡಿದಾಗ ಅದಕ್ಕೆ ಇನ್ನೊಬ್ಬರು ಕಾರಣ ಇದ್ದರೆ ಅವ್ರನ್ನು ಕರೀರಿ ಅಂತ ಕರಿತೀವಿ. ಓಕೆ. ಇವಾಗ ಒಂದು ನಾಣ್ಯಕ್ಕೆ ಹೇಗೆ ಎರಡು ಫೇಸ್ ಇರುತ್ತೋ, ಒಂದು ಸಮಸ್ಯೆಗೂ ಅದೇ ಥರ ಬೇಕಾದಷ್ಟು ಫೇಸಸ್ ಇರುತ್ತೆ. ಮೊದಲು ಬಂದಾಗ ಒಬ್ಬರಿಗೆ ಕೌನ್ಸಿಲಿಂಗ್ ಅಂತ ಮಾಡ್ತೀವಿ, ಆದರೆ ಅವನ ಸಮಸ್ಯೆಗೆ ಬೇರೆಯವ್ರ ಕಾರಣ ಅಂತ ನಮಗೆ ಅನಿಸಿದ್ರೆ ಅವ್ರನ್ನ ಕರೀರಿ ಅಂತ ಹೇಳ್ತೀವಿ. ಒಂದೊಂದ್ಸಲಿ ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಬರ್ತಾರೆ ಅಂತ ಇಟ್ಕೊಳ್ಳಿ. ಇಬ್ಬರು ಒಟ್ಟಿಗೆ ಬಂದಾಗ ಇಬ್ಬರು ಕೂತ್ಕೊಂಡು ಏನೋ ಕೆಲವೊಂದು ವಿಚಾರ ಹೇಳಿದಾಗ ಆಮೇಲೆ ಒಬ್ಬೊಬ್ರನ್ನೇ ಕೂರಿಸ್ಕೊಂಡು ನಾವು ಕೆಲವು ಡೀಟೇಲ್ಸ್ನ ತಗೊಳ್ತೀವಿ. ಆಗ ನಮಗೆ ಆ ಸಮಸ್ಯೆಯ ಸಂಪೂರ್ಣ ಪರಿಚಯ ಆಗುತ್ತೆ. ಇಲ್ಲದ್ರೆ ಅರ್ಧಂಬರ್ಧ 5 ಜನ ಕುರುಡರು ಒಂದು ಆನೆ ಮುಟ್ಟದ ಹಾಗೆ ಆಗ್ಬಿಡುತ್ತೆ. ಅದನ್ನ ಫ್ಯಾಮಿಲಿ ಕೌನ್ಸಿಲಿಂಗ್ ಅಂತ ಕರೆದಾಗ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕರಿತೀವಿ, ಎಷ್ಟೋ ಸಲ ಇವನ್ ಅವ್ರ ಮನೆಯಲ್ಲಿ ಇರೋರನ್ನೆಲ್ಲ ಕರಿತೀವಿ. ಇದು ಆಗುತ್ತೆ. ಬರೀ ಗಂಡ ಹೆಂಡತಿ ಸಮಸ್ಯೆ ಅಂತ ಬಂದಾಗ ಖಂಡಿತ ಮೇಲ್ನೋಟಕ್ಕೆ ಅದು ಗಂಡ ಹೆಂಡತಿ ಇಬ್ಬರ ಮಧ್ಯೆ ಆಗಿರೋ ಸಮಸ್ಯೆ ಆಗಿರ್ಬೋದು, ಆದರೆ ಸಮಸ್ಯೆ ಬರೋದಕ್ಕೆ ಕಾರಣ ಮನೆಯಲ್ಲಿರೋ ಎಲ್ಲ ಸದಸ್ಯರುಗಳು ಆಗಿರ್ಬೋದು. ಅದನ್ನ ಸಮಸ್ಯೆ ನೋಡ್ಬಿಟ್ಟು ಅದನ್ನ ಅನಲೈಸ್ ಮಾಡ್ತೀವಿ ನಾವು. ಇದು ಹೇಳ್ಬೇಕಾದಾಗ ಒಂದು ಯಾವುದೇ ಸಮಸ್ಯೆ ಬಂದರೂ ಕೂಡ 5 ರೀತಿಯಲ್ಲಿ ಅದನ್ನು ಅನಲೈಸ್ ಮಾಡ್ಬೋದು ನಾವು. ಓಕೆ. ಒಂದು ಫಸ್ಟು ಸ್ಪೇಸ್ ಮ್ಯಾನೇಜ್ಮೆಂಟ್ ಅಂತ. ಸ್ಪೇಸ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ, ಸ್ಪೇಸ್ ಅಂದರೆ ಬರೀ ಮನೆ ಒಳಗಡೆ ಇರೋ ಜಾಗ ಅಲ್ಲ, ಮನಸ್ಸಿನ ಒಳಗಡೆ ಇರೋ ಜಾಗ. ಓಕೆ. ಎಲ್ಲರ ಮನಸ್ಸಿನಲ್ಲೂ ಕೂಡ ಜಾಗ ಇದ್ದೇ ಇದೆ. ಆ ಜಾಗದಲ್ಲಿ ನಾನು ಯಾರ್ಯಾರನ್ನ ಯಾವ ಜಾಗದಲ್ಲಿ ಕೂರಿಸಿಕೊಂಡಿದ್ದೀನಿ ಅನ್ನೋದ್ರ ಮೇಲೆ ನಾನು ಆ ವ್ಯಕ್ತಿ ಜೊತೆ ವ್ಯವಹಾರ ಮಾಡೋ ರೀತಿನೇ ಬದಲಾವಣೆ ಆಗ್ತಾ ಹೋಗುತ್ತೆ. ಉದಾಹರಣೆ ಕೊಡಬೇಕು ಅಂದರೆ, ಗಂಡ ಮದುವೆ ಮಾಡಿಕೊಂಡು ಹೆಂಡತಿನ ಮನೆಗೆ ಕರ್ಕೊಂಬರ್ತಾನೆ. ಹೆಂಡತಿಯಾಗಿ ಬಂದವಳು ಅವಳು ಬೇರೆ ಕುಟುಂಬ, ಬೇರೆ ಪರಿಸರದಲ್ಲಿ ಬೆಳೆದಿದ್ದಂಥವಳು ಈ ಪರಿಸರಕ್ಕೆ ಬರ್ತಾಳೆ. ಹೌದು. ಗಂಡ ಇವನು ಬೆಳೆದಿರೋ ಪರಿಸರನೇ ಬೇರೆ, ಆ ಪರಿಸರದಲ್ಲಿ ಇವನ ವ್ಯಕ್ತಿತ್ವ ನಿರ್ಮಾಣ ಆಗಿರೋದೇ ಬೇರೆ ಕಾರಣಗಳಿಂದ. ಅದೇ ರೀತಿ ಹೆಂಡತಿಯೂ ಕೂಡ ವ್ಯಕ್ತಿತ್ವ ಅಂತಿರುತ್ತೆ, ಆ ವ್ಯಕ್ತಿತ್ವದ ನಿರ್ಮಾಣ ಆ ಪರಿಸರದಲ್ಲಿ ಆಗಿರುತ್ತೆ. ಅದೆರಡೂ ಮ್ಯಾಚ್ ಆದಾಗ ಇದು ಸುಖಿ ಕುಟುಂಬ ಆಗ್ತಾ ಹೋಗುತ್ತೆ. ಅದೆರಡೂ ಮ್ಯಾಚ್ ಆಗದೇ ಇದ್ರೆ ಸಮಸ್ಯೆಗಳು ಇಬ್ಬರ ಮಧ್ಯೆ ಬರುತ್ತೆ. ಆ ಸಮಸ್ಯೆ ಪರಿಹಾರ ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಇದೆ. ಆ ಸಮಸ್ಯೆ ಪರಿಹಾರ ಮಾಡ್ಕೊಳ್ಬೇಕು ಅಂದರೆ ನಾನು ಹೇಳ್ದಂಗೆ ಈ 5 ಮ್ಯಾನೇಜ್ಮೆಂಟ್ನಲ್ಲಿ ಯಾವ್ದಾದ್ರು ಒಂದು ಕಾರಣ ಇರುತ್ತೆ. ಮೊದಲನೇದು ಸ್ಪೇಸ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದೆ. ಆ ಸ್ಪೇಸ್ ಮ್ಯಾನೇಜ್ಮೆಂಟ್ ಅಂದರೆ, ಈಗ ಹೆಂಡತಿಯಾಗಿ ಬಂದವಳು ತನ್ನ ಆ ಮನಸ್ಸಿನಲ್ಲಿರೋ ಒಂದು ಜಾಗದಲ್ಲಿ ಅತ್ತೆ ಮಾವನ್ನ ಕೂರಿಸಬೇಕಾದ ಜಾಗದಲ್ಲಿ ಅವರ ಅಪ್ಪ ಅಮ್ಮನ್ನೇ ಕೂರಿಸ್ಕೊಂಡಿದ್ರೆ ಆಗ ಸಮಸ್ಯೆ ಬರೋ ಸಾಧ್ಯತೆ ಇರುತ್ತೆ. ಅದೇ ಗಂಡ ತನ್ನ ಸ್ಪೇಸ್ನಲ್ಲಿ ಹೆಂಡತಿಗೆ ಕೊಡಬೇಕಾದ ಜಾಗವನ್ನ ತನ್ನ ತಂಗಿಗೋ
ತನ್ನ ತಾಯಿಗೋ ಕೊಟ್ಬಿಟ್ಟು ಎಲ್ಲವಕ್ಕೂ ಕೂಡ ಅವರ ಒಂದು ಹೇಳಿಕೆಗಳ ಮೇಲೆ ನಿರ್ಧಾರ ತಗೊಳ್ಳೋ ಹಾಗಿದ್ರೆ ಹೆಂಡತಿಗೆ ಬೇಸರ ಆಗುತ್ತೆ. ಹೀಗಾಗಿ ಗಂಡ ಹೆಂಡತಿ ಇಬ್ಬರು ಸುಖವಾಗಿರ್ಬೇಕು ಅಂದರೆ ಒಂದು ಸಣ್ಣ ಸರ್ಕಲ್ಗಳನ್ನು ಮಾಡ್ಕೊಳ್ತಾ ಹೋಗಬೇಕು. ಮೊದಲ ಸರ್ಕಲ್ ಒಳಗಡೆ ಈ ಗಂಡ ಹೆಂಡತಿ ಇಬ್ಬರೇ, ಮಗು ಇದ್ರೆ ಮಗುನೂ ಸೇರಿಸ್ಕೋಬಹುದು. ಎರಡನೇ ಸರ್ಕಲ್ ಹಾಕೊಂಡಾಗ ಆ ಎರಡನೇ ಸರ್ಕಲ್ ಅಲ್ಲಿ ಯಾರ್ಯಾರನ್ನ ಕೂರಿಸ್ಕೊಳ್ತೀವಿ, ಎಲ್ಲರೂ ಬೇಕು ನಮಗೆ. ಅಪ್ಪ ಅಮ್ಮ ಅತ್ತೆ ಮಾವ ಮೈದ್ನ ನಾದ್ನಿ ಅದು ಹೀಗೆ ಎಲ್ಲರೂ ಬೇಕು. ಅವರನ್ನ ಫಸ್ಟ್ ಸರ್ಕಲ್ ಒಳಗಡೆ ಅವರ ಇನ್ಫ್ಲೂಯೆನ್ಸ್ ಮಿನಿಮಮ್ ಇರೋ ಹಾಗೆ ನೋಡ್ಕೋಬೇಕು. ಎರಡನೇ ಸರ್ಕಲ್ ಅದು ಹಾಕಿದ್ರೆ ಅದರಿಂದ ಮುಂದಕ್ಕೆ ಇನ್ನೊಂದು ದೊಡ್ಡ ಸರ್ಕಲ್ಲು, ಅಲ್ಲಿ ಬರೀ ಫ್ರೆಂಡ್ಸ್ಗಳು ಅವ್ರನ್ನೆಲ್ಲ ಕೂರಿಸ್ಕೋಬೋದು. ಹೀಗೆ ನಾನು ನನ್ನ ಮನಸ್ಸಿನ ಸ್ಪೇಸ್ ಒಳಗಡೆ ಯಾರ್ಯಾರಿಗೆ ಎಲ್ಲೆಲ್ಲಿ ಜಾಗ ಕೊಟ್ಟಿದ್ದೀವಿ ಅನ್ನೋದ್ರ ಮೇಲೆ ನನ್ನ ಆಗು ಹೋಗುಗಳು, ನನ್ನ ಯೋಚನಾ ಲಹರಿ ಅದು ನಿರ್ಧಾರ ಆಗಬೇಕಾದ್ರೆ ಮೊದಲ ಸರ್ಕಲ್ನಲ್ಲಿ ನಾನು, ನನ್ನ ಗಂಡ ಅಥವಾ ನನ್ನ ಮಗು 3 ಜನ, ಇದು ನಮ್ಮ 3 ಜನದ ಮಧ್ಯೆ ಯಾವ ಭಿನ್ನಾಭಿಪ್ರಾಯಗಳು ಈ ಮಿಕ್ಕವರಿಂದ ಬರದೇ ಇರೋಂಗೆ ತಡ್ಕೊಳ್ಬೇಕು ನಾವು. ಅದಕ್ಕೆ ಗಂಡ ಹೆಂಡತಿ ಇಬ್ಬರು ಕೂಡ ಪೂರಕವಾಗಿ ಒಬ್ಬರಿಗೊಬ್ಬರಿಗೆ ಸಹಾಯ ಮಾಡ್ಕೊಂಡಿರ್ಬೇಕು. ಸೊ ಇದು ಸ್ಪೇಸ್ ಮ್ಯಾನೇಜ್ಮೆಂಟ್ ಅಂತ. ಇದಕ್ಕೆ ಇನ್ನೂ ಇದೆ, ಆಕ್ಚುಲಿ ಇನ್ನೂ ಹೇಳಬೇಕು ಅಂತ ಹೇಳಿದ್ರೆ 8 ಫ್ಯಾಕ್ಟರ್ಸ್ ಇದೆ. ಗಂಡ ಹೆಂಡತಿ ಇಬ್ಬರ ಮಧ್ಯೆ ಅನ್ಯೋನ್ಯತೆ ಬರಬೇಕು ಅಂದರೆ 8 ಫ್ಯಾಕ್ಟರ್ಸ್ ಬಹಳ ಮುಖ್ಯವಾದ್ದಿದೆ. ಮೊದಲನೇದು ಆಚಾರ ವಿಚಾರ ಅಂತ ಹೇಳ್ತೀವಿ. ಅಂದರೆ ಇವರು ನಡೆ ನುಡಿ ಅದನ್ನ ಸಿಂಪಲ್ ಆಗಿ ಹೇಳ್ಬೋದು. ಅಂದರೆ ಅವ್ರು ಮಾತಾಡೋದಕ್ಕೂ ಅವ್ರು ನಡ್ಕೊಳ್ಳೋದಕ್ಕೂ ತಾಳೆ ಆಗಬೇಕು. ಸುಳ್ಳು ಹೇಳೋದು ಮಾಡೋದು ಇವೆಲ್ಲ ಆಗಬಾರ್ದು. ಒಬ್ಬರಿಗೊಬ್ಬರಿಗೆ ಅನುಮಾನಗಳು ಬರದೇ ಇರೋ ಹಾಗೆ ನಡ್ಕೋಬೇಕು. ಅಥವಾ ವಿಚಾರ ಅಂದಾಗಲೂ ಕೂಡ ಎಷ್ಟೋ ಸಲ ನಾನು ಐ ಆಮ್ ಟೋಟಲಿ ಆರ್ಥೋಡ್ಯಾಕ್ಸು, ಗಂಡ ಆರ್ಥೋಡ್ಯಾಕ್ಸು, ಹೆಂಡತಿ ನಂಗೆ ನಂಬಿಕೆನೇ ಇಲ್ಲ ದೇವರಲ್ಲಿ ಅಂತ ಅಂದಾಗ ಅದೆಷ್ಟೋ ಸಲ ಘರ್ಷಣೆ ಬರ್ಬೋದು. ಅಥವಾ ಹೆಂಡತಿ ತುಂಬ ಆರ್ಥೋಡ್ಯಾಕ್ಸು, ಗಂಡ ನನಗೆ ಐ ಡೋಂಟ್ ಕೇರ್, ನಾವೆಲ್ಲ ನಂಬೋದಿಲ್ಲ ಅಂತಿದ್ರು, ಅದು ಕಷ್ಟ ಆಗ್ಬೋದು. ಅಥವಾ ಎಷ್ಟೋ ಸಲ ಗಂಡ ತುಂಬ ಆಲ್ಕೋಹಾಲಿಕ್ ಆದರೆ ಹೆಂಡತಿ ಅದನ್ನು ಇಷ್ಟಪಡದೇ ಇರಬಹುದು. ಸೊ ಹೀಗೆ ಆಚಾರ, ತಾನು ನಡೆದುಕೊಳ್ಳುವ ರೀತಿ, ವಿಚಾರ, ಇಬ್ಬರ ಮಧ್ಯದಲ್ಲಿರುವ ಸಾಮರಸ್ಯಕ್ಕೆ ಬೇಕಾಗಿರುವ ವಿಚಾರಗಳು, ಇದು ಸರಿ ಹೊಂದಿದ್ರೆ 1 ಫ್ಯಾಕ್ಟರ್ ಪ್ಲಸ್ ಅಂತ ಹಾಕೋಬಹುದು ನಾವು. 8 ಫ್ಯಾಕ್ಟರ್ಸ್ ಅಲ್ಲಿ ಅಂದರೆ 2 ಫ್ಯಾಕ್ಟರು ಒಂದೊಂದು ಗುಂಪು ಮಾಡಿರ್ತೀವಿ, 4 ಫ್ಯಾಕ್ಟರ್ ಒಟ್ಟು. ಆಚಾರ ವಿಚಾರ. ಎರಡನೇ ಫ್ಯಾಕ್ಟರು ಆಹಾರ ವಿಹಾರ, ಫುಡ್ ಹ್ಯಾಬಿಟ್ಸ್. ಸಾಮಾನ್ಯವಾಗಿ ನಮ್ಮಲ್ಲಿ ಮದುವೆ ಅಂತ ಅಂದಾಗ 2 ಫ್ಯಾಮಿಲಿಗಳನ್ನು ಒಂದುಗೂಡಿಸ್ಬೇಕಾದ್ರೆ ನೋಡ್ತಿದ್ದೆ ಅದು ಅಲ್ವಾ. ಎಲ್ಲೋ ಒಂದು ಕಡೆ ನಮ್ಮ ಮನೆಯ ಆಹಾರ ಪದ್ಧತಿ, ಬಂದಂಥವರ ಆಹಾರ ಪದ್ಧತಿ ವ್ಯತ್ಯಾಸಗಳಾದರೆ ಆಗ ಬೇಸರಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಹೊಂದಾಣಿಕೆ ಆದರೆ ಅಷ್ಟರ ಮಟ್ಟಿಗೆ ಸಾಮರಸ್ಯ ಉಂಟಾಗಿರುತ್ತೆ ನಮಗೆ. ಒಬ್ಬ ಗಂಡ ನಾನ್ ವೆಜಿಟೇರಿಯನ್ ತಿನ್ಬಿಡ್ತಾನೆ, ಹೆಂಡ್ತಿಗೆ ಅದು ಇಷ್ಟ ಇಲ್ಲ. ಅಥವಾ ಹೆಂಡ್ತಿ ನಾನ್ ವೆಜಿಟೇರಿಯನ್, ಈಗೆಲ್ಲ ಇಂಟರ್ ಕ್ಯಾಸ್ಟ್ ಮ್ಯಾರೇಜು, ಇಂಟರ್ ರಿಲಿಜಿಯನ್ ಇವೆಲ್ಲ ಇದಾವಲ್ಲ. ಹಾಗಂದಾಗ ಕಷ್ಟ ಆಗುತ್ತೆ. ಮನೆಯಲ್ಲಿ ಆರ್ಥೋಡಾಕ್ಸ್ ಫ್ಯಾಮಿಲಿ ಇರ್ತಾರೆ ಅಂತ ಇಟ್ಕೊಳ್ಳಿ, ಅಲ್ಲಿ ಬಂದ್ಬಿಟ್ಟು ಸೊಸೆಯಾಗಿ ಮದುವೆಯಾಗಿ ಬಂದೋಳು ನಾನು ಐ ಡೋಂಟ್ ಕೇರ್, ಐ ಕುಕ್ ನಾನ್ ವೆಜಿಟೇರಿಯನ್ ಅಂತ ಹೇಳಿದ್ರೆ ಎಲ್ಲರಿಗೂ ಬೇಸರ ಆಗುತ್ತೆ. ಸೊ ಹೀಗೆ ಆಹಾರ ವಿಹಾರ ಅಂದರೆ ಫುಡ್ ಹ್ಯಾಬಿಟ್ಸು ಅದರಲ್ಲೂ ಸಾಮರಸ್ಯ ಇದ್ದು, ವಿಹಾರ ನಾನು ನನ್ನ ಫ್ರೀ ಟೈಮ್ನ ಹೇಗೆ ಕಳಿತೀನಿ. ಈಗ ಗಂಡ ದಿನ ಎಲ್ಲೋ ನಾನು ಇಸ್ಪೀಟ್ ಆಡೋಕ್ಕೆ ಹೋಗ್ತೀನಿ, ಮನೆಯಿಂದ ಮನೆಗೆ ಬರೋದು ಲೇಟು, ನಿನ್ಪಾಡಿ ನೀರು ನಿನ್ಪಾಡಿ ಕೆಲಸ ಮಲ್ಕೊಂಡಿರು ಅಂತ ಹೇಳಿದ್ರೆ ಹೆಂಡತಿ ಏನು ಮಾಡಬೇಕು, ಬೇಜಾರಾಗುತ್ತೆ ಅವಳಿಗೆ. ಅದರ ಬದಲು ಇಬ್ಬರು ದಿನ ಸಾಮಾನ್ಯವಾಗಿ ಕಳೆಯೋ ಸಮಯವನ್ನು ವರ್ಕಿಂಗ್ ಅವರ್ಸ್ ಬಿಟ್ಬಿಟ್ಟು, ಆಫೀಸ್ಗೆ ಹೋಗೋದೆಲ್ಲ ಬಿಟ್ಬಿಟ್ಟು ಸರಿಯಾಗಿದ್ರೆ ಅದೊಂದು ಥರ ಆಗುತ್ತೆ. ಹೀಗಾಗಿ ಇದನ್ನ ಐಡಿಯಲಿಸ್ಟಿಕ್ ವಿಚಾರ ಹೇಳ್ತಿರೋದು. ಹಾಗೆಲ್ಲ ಇದ್ದವರಲ್ಲೆಲ್ಲ ಆಗಬೇಕು ಅಂತ ನಾನು ಹೇಳ್ತಿಲ್ಲ. ಅದಕ್ಕೆ ಹೊಂದ್ಕೊಂಡಿರೋರು ಬೇಕಾದಷ್ಟು ಜನ ಇದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಫ್ಯಾಕ್ಟರ್ಸ್ ಕಾಮನ್ ಆಗಿ ಡಿಫ್ರೆನ್ಸಸ್ ಬರೋ ಏರಿಯಾಗಳನ್ನು ನಾವು ಲಿಸ್ಟ್ ಮಾಡ್ತೀವಿ. ಇದು ಆಹಾರ ವಿಹಾರ 2ನೇ ಫ್ಯಾಕ್ಟರ್. 3ನೇ ಫ್ಯಾಕ್ಟರು ಕೇರ್ ಆ್ಯಂಡ್ ಶೇರ್ ಅಂತ. ಅಂದರೆ ಒಬ್ಬರಿಗೊಬ್ಬರು ಕಾಳಜಿ ವಹಿಸ್ಬೇಕು, ಒಬ್ಬರ ಕೆಲಸವನ್ನು ಇನ್ನೊಬ್ಬರು ಕೂಡ ಶೇರ್ ಮಾಡೋ ಹಾಗಿರಬೇಕು. ಮನೆಯಲ್ಲಿ ಎಷ್ಟೋ ಕಾಮನ್ ಕೆಲಸಗಳಿರುತ್ತೆ. ಫಾರ್ ಎಕ್ಸಾಂಪಲ್ ಗಂಡ ಹೆಂಡತಿ ಇಬ್ಬರು ವರ್ಕಿಂಗ್ ಕಪಲ್ಲು, ಮಗು ಇದೆ, ಮಗುನ ಸ್ಕೂಲಿಗೆ ಕಳಿಸ್ಬೇಕು.
ಸ್ಕೂಲಿಗೆ ಕಳಿಸ್ಬೇಕಾದಾಗ ಮಗುಗೆ ಡಬ್ಬಿಗೆ ಹಾಕ್ಕೊಡ್ಬೇಕು, ತಾಯಿ ಅಡುಗೆ ಮೇಲೆ ಮಾಡ್ತಿರ್ತಾಳೆ. ಸ್ಕೂಲಿಗೆ ಕಳಿಸ್ಬೇಕಾದಾಗ ಅಪ್ಪ ಮಗುವಿಗೆ ಹಾಕಬೇಕಾಗಿರೋ ಡ್ರೆಸ್ಸು ಅದನ್ನೆಲ್ಲ ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡಿದ್ರೆ ಅಷ್ಟರ ಮಟ್ಟಿಗೆ ದೇ ಆರ್ ಶೇರಿಂಗ್ ದೇರ್ ರೆಸ್ಪಾನ್ಸಿಬಿಲಿಟಿ. ಸಣ್ಣ ಎಕ್ಸಾಂಪಲ್ ಇದು. ಕೇರಿಂಗ್ ಅಂದರೆ ಒಬ್ಬರಿಗೆ ಅಕಸ್ಮಾತು ಏನಾರು ಮೈಲಿ ಹುಷಾರಿರಲಿಲ್ಲ, ಬೇರೆ ಒಂದು ಇದಾಗಿದ್ದಾಗ ಖಂಡಿತವಾಗಿ ಕೂಡ ಅದಕ್ಕೆ ಬೇಕಾಗಿರೋ ಆರೈಕೆಗಳನ್ನೆಲ್ಲವನ್ನು ಮಾಡೋದಕ್ಕೆ ಇಬ್ಬರಲ್ಲೂ ಕೂಡ ಸಾಮರಸ್ಯ ಇದ್ದರೆ ಕೇರ್ ಆ್ಯಂಡ್ ಶೇರ್ ಅನ್ನೋದು ಅದು ಕಾಮನ್ ಆಗಿ ಅಕ್ಸೆಪ್ಟಬಿಲಿಟಿ ಬಂತು. ಇನ್ನು ಕೊನೆಯಲ್ಲಿ ಫ್ಯಾಕ್ಟರು ಅಕ್ಸೆಪ್ಟ್ ಆ್ಯಂಡ್ ರೆಸ್ಪೆಕ್ಟ್ ಅಂತ. ಅಕ್ಸೆಪ್ಟೆನ್ಸ್ ಅಂದರೆ ಎಸ್, ನನ್ನ ಗಂಡ ಈ ಥರ ಇದ್ದಾನೆ, ದಟ್ ಹ್ಯಾಸ್ ಟು ಬಿ ಅಕ್ಸೆಪ್ಟೆಡ್ ಬಿಕಾಸ್ ನಾ ಹ್ಯಾವ್ ಮ್ಯಾರಿಡ್ ಹಿಮ್. ನನ್ನ ಹೆಂಡತಿ ಈ ಥರ ಒಂದು ಕೆಲವು ವೀಕ್ನೆಸ್ ಇದೆ, ದಟ್ ಐ ಅಕ್ಸೆಪ್ಟ್. ಅದರಿಂದ ನನಗೆ ಇನ್ನೇನು ತೊಂದರೆ ಇಲ್ಲ. ಆ ಟೈಮಲ್ಲಿ ಏನೋ ಚೂರು ಕಿರ್ಚಾಡ್ತಾಳೆ, ಕಿರ್ಚಾಡ್ಕೊಳ್ಳಿ, ಓಕೆ ಫೈನ್. ನೆಕ್ಸ್ಟ್ ಮೂಮೆಂಟಲ್ಲಿ ಶಿ ಈಸ್ ಸಚ್ ಎ ಲವಬಲ್ ಲೇಡಿ. ಸೊ ಅಕ್ಸೆಪ್ಟ್ ಮಾಡಬೇಕು. ರೆಸ್ಪೆಕ್ಟ್, ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಬ್ಬರ ಮಾತುಗೂ ಕೂಡ ಗೌರವ ಕೊಡೋ ರೀತಿಯಲ್ಲಿ ಇರಬೇಕು. ಗೌರವ ಕೊಡೋ ರೀತಿ ಇದೆಯಲ್ಲ, ದಿಸ್ ಈಸ್ ವಾಟ್ ವಿ ಕಾಲ್ ಅಸರ್ಟಿವ್ ಬಿಹೇವಿಯರ್ ಅಂತ. ಅಸರ್ಟಿವ್ ಬಿಹೇವಿಯರ್ ಅಂದರೆ ವಿಶ್ವಾಸಾತ್ಮಕ ನಡೆ. ನಾನು ಮಾತನಾಡುವ ರೀತಿ, ಕಮ್ಯುನಿಕೇಷನ್ ಸ್ಕಿಲ್ಲು ಇಲ್ಲಿ ಬರುತ್ತೆ. ಈ ಕಮ್ಯುನಿಕೇಷನ್ ಸ್ಕಿಲ್ಲಲ್ಲಿ ಬಹಳ ಪ್ರಮುಖವಾದ ಅಂಶ ಒಂದು, ಅವರನ್ನ ಲಿಸನ್ ಮಾಡೋದು, ಕೇಳಿಸಿಕೊಳ್ಳೋದು. ಎರಡನೇದು, ನಾನು ಹೇಳುವ ಮಾತು ಅವರ ಮನಸ್ಸಿಗೆ ಹರ್ಟ್ ಆಗದೆ ಇರೋಂಗೆ ಹೇಳೋದು. ದಿಸ್ ಈಸ್ ಅಸರ್ಟಿವ್ ಬಿಹೇವಿಯರ್. ಏನು ಬೇಕಾದ್ರೂ ಮಾತಾಡಿ, ಆದರೆ ಇನ್ನೊಬ್ಬರ ಮನಸ್ಸಿಗೆ ನೋವು ಆಗದೆ ಇರೋ ರೀತಿ ಮಾತಾಡೋದಿದೆಯಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಈ 8 ಫ್ಯಾಕ್ಟರ್ನ ಉಪಯೋಗಿಸಿದ್ರೆ ಸಾಮಾನ್ಯವಾಗಿ ಸಮಸ್ಯೆಗಳು ಬೇರೆ ಬೇರೆ ಬರಬಹುದು, ಆದರೆ ಇವರಿಬ್ಬರ ಮಧ್ಯೆ ಸಮಸ್ಯೆಗಳು ಇರೋದಿಲ್ಲ. ಆ ಬಂದಿರೋ ಸಮಸ್ಯೆನ ಪರಿಹಾರ ಹುಡುಕೋದು ಹೇಗೆ ಅನ್ನೋದ್ರ ಬಗ್ಗೆ ಇಬ್ಬರ ಗಮನನೂ ಇರುತ್ತೆ. ಇದು ಸ್ಪೇಸ್ ಮ್ಯಾನೇಜ್ಮೆಂಟಲ್ಲಿ ಬರುವಂಥ ಒಂದು ವಿಚಾರ. ಓಕೆ. ಇನ್ನು ನೆಕ್ಸ್ಟ್ ಈಸ್ ಮನಿ ಮ್ಯಾನೇಜ್ಮೆಂಟು. ಅದು ಸಾಮಾನ್ಯವಾಗಿ ಈಗಿನ ಕಾಲದಲ್ಲಿ ಎಲ್ಲರಿಗೂ ಗೊತ್ತು. ಇರೋ ದುಡ್ಡು, ನಾನು ಮಾಡಬೇಕಾಗಿರೋ ಖರ್ಚು, ಮಾಡಲೇಬೇಕಾಗಿರೋ ಖರ್ಚು ಒಂದು ಭಾಗ ಆದರೆ ನೀಡ್ಸ್, ಇನ್ನು ಕೆಲವು ಸಮಯ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಾಡಬೇಕಾದ ಖರ್ಚಿಗೋಸ್ಕರ ಒಂದು ಸ್ವಲ್ಪ ಉಳಿಸಿಡೋದು, ಫ್ಯೂಚರ್ ಪ್ಲ್ಯಾನಿಗೋಸ್ಕರ ಒಂಚೂರು ಮಾಡೋದು, ಇದೆಲ್ಲ ಮನಿ ಮ್ಯಾನೇಜ್ಮೆಂಟಲ್ಲಿ ಬರುತ್ತೆ. ಇದನ್ನ ಒಂಚೂರು ಅಚ್ಚುಕಟ್ಟಾಗಿ ಮಾಡಿದ್ರೆ ಆ ಏರಿಯಾದಲ್ಲಿ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಓಕೆ. ಮೂರನೇದು ಟೈಮ್ ಮ್ಯಾನೇಜ್ಮೆಂಟ್. ಎಲ್ಲರಿಗೂ ಇರೋದು 24 ಗಂಟೆನೇ ಅಲ್ವಾ, ಅದಕ್ಕೇನು ಜಾಸ್ತಿ ಯಾರಿಗೂ ಇಲ್ಲ. ಸೊ ಆ 24 ಗಂಟೆಯಲ್ಲಿ ನಾವು ಮಾಡಬೇಕಾದ ಕೆಲಸಗಳನ್ನ ಹೇಗೆ ಅಚ್ಚುಕಟ್ಟಾಗಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಬೆಳಗ್ಗೆ 5 ಗಂಟೆಗೆ ಎದ್ದು ಅಡುಗೆ ಮಾಡಬೇಕಾದ ಸಂದರ್ಭಗಳು ಎಷ್ಟೋ ಮನೆಯಲ್ಲಿ ಇರುತ್ತೆ. ಹೌದು. ಹಾಗಿದ್ದಾಗ ಬೆಳಗಾಗೆದ್ದು ಎಲ್ಲವನ್ನೂ ಅಣಿ ಮಾಡ್ಕೊಳ್ಳೋ ಬದಲು ಆಗ ಗಡಿಬಿಡಿ ಮಾಡಿಕೊಂಡು ಒದ್ದಾಡ್ಕೊಂಡು ಸಿಡಿಗಿಡಿ ಮಾಡೋ ಬದಲು ಹಿಂದಿನ ದಿನ ರಾತ್ರಿ ಕೆಲವೆಲ್ಲ ನಾವೆಲ್ಲ ವ್ಯವಸ್ಥೆ ಮಾಡ್ಕೊಂಡಿರ್ತೀನಿ ಅಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ವಿ ಆರ್ ಮ್ಯಾನೇಜಿಂಗ್ ದಿ ಟೈಮ್. ಅದೊಂದಕ್ಕೆ ಅಲ್ಲ ನಾನು ಹೇಳೋದು, ಪ್ರತಿಯೊಂದಕ್ಕೂ ಗಂಡ ಆಫೀಸ್ಗೆ ಹೋಗೋದು, ವಾಪಸ್ ಬರೋದು, ಮಾಡೋದು, ಬಂದ ಮೇಲೆ ಏನು ಮಾಡಬೇಕು, ಇಷ್ಟು ಟೈಮ್ ಉಳಿದಿದೆ, ಮಗುಗೆ ಪಾಠ ಹೇಳ್ಕೊಡೋರು ಯಾರು, ಆ ಮಗುಗೆ ಬೇಕಾಗಿರೋ ಒಂದು ನೆಸೆಸಿಟೀಸ್ನ ಮೀಟ್ ಮಾಡೋರು ಯಾರು, ಇದೆಲ್ಲವನ್ನೂ ಕೂಡ ನಮಗಿರೋ 24 ಗಂಟೆಲಿ ಮಾಡಬೇಕು. ಅದು ಆವಾಗ ಅಲ್ಲಿ ಘರ್ಷಣೆಗಳು ಬಿಕಾಸ್ ಆಫ್ ಟೈಮ್ ನಿಲ್ಲುತ್ತೆ. ಪ್ಲಾನಿಂಗ್ ಕರೆಕ್ಟ್ ಆಗಿರುತ್ತೆ. 4ನೇದು ಬಹಳ ಇಂಪಾರ್ಟೆಂಟ್, ಇಟ್ ಈಸ್ ಪೀಪಲ್ ಮ್ಯಾನೇಜ್ಮೆಂಟ್. ನಮ್ಮ ಮನೆಯಲ್ಲಿರೋ ಕುಟುಂಬ ಅಂದಾಗ ಮನೆಯಲ್ಲಿರೋ ಎಲ್ಲ ಸದಸ್ಯರ ಮಧ್ಯೆ ಹೊಂದಾಣಿಕೆ ಬೇಕು ಅಂತ ಹೇಳಿದ್ರೆ ಕಮ್ಯುನಿಕೇಷನ್ ಆ್ಯಂಡ್ ಆ್ಯಟಿಟ್ಯೂಡ್, ದೇ ಆರ್ ದಿ 2 ಇಂಪಾರ್ಟೆಂಟ್ ಆಸ್ಪೆಕ್ಟ್ ಫಾರ್ ಎನಿ ಸಕ್ಸಸ್ಫುಲ್ ಫ್ಯಾಮಿಲಿ ಲೈಫ್ ಆರ್ ಪ್ರೊಫೆಷನಲ್ ಲೈಫ್ ಆರ್ ಸೋಷಿಯಲ್ ಲೈಫ್ ಆರ್ ಫಿಲಸಾಫಿಕ್ ಲೈಫ್. ಆ್ಯಟಿಟ್ಯೂಡ್ ಆ್ಯಂಡ್ ಕಮ್ಯುನಿಕೇಷನ್, ದೇ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್. ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಬಟ್ ಇಟ್ ವೇರೀಸ್ ಫ್ರಮ್ ಪ್ಲೇಸ್ ಟು ಪ್ಲೇಸ್. ಇಂಡಿವಿಜುವಲ್ ಆಗಿ ನಾನು ಸಕ್ಸಸ್ಫುಲ್ ಆಗಿರಬೇಕು ಅಂದರೆ ಐ ಮಸ್ಟ್ ಬಿ ಸಕ್ಸಸ್ಫುಲ್ ಇನ್ ಫ್ಯಾಮಿಲಿ, ಪ್ರೊಫೆಷನ್, ಸೊಸೈಟಿ ಆ್ಯಂಡ್ ಫಿಲಸಾಫಿಕ್ ಲೈಫ್. ಸೊ ಹೀಗೆ ಪೀಪಲ್ ಮ್ಯಾನೇಜ್ಮೆಂಟಲ್ಲಿ ಮಾತು, ಕಮ್ಯುನಿಕೇಷನ್, ಎಫೆಕ್ಟಿವ್ ಕಮ್ಯುನಿಕೇಷನ್ನು ಆ್ಯಂಡ್ ಗುಡ್ ಆ್ಯಟಿಟ್ಯೂಡ್. ಪ್ರಿಯವಾಕ್ಯ ಪ್ರಧಾನೇನ ಸರ್ವೇ ತುಷ್ಯಂತಿ ಜಂತವಃ ತಸ್ಮಾತ್ ತದೇವ ವಕ್ತವ್ಯಂ ವಚನೇ ಕಾದರಿದ್ರತ ಅಂತ. ಮಾತಿಗೆ ಬರ ಇಲ್ಲ ಅಲ್ವಾ, ನಾನು ಚೂಸ್ ಮಾಡೋ ವರ್ಡ್ಗಳಿಗೆ ಮಾತ್ರ ಬೆಲೆ. ಹರ್ಟ್ ಆಗೋ ಥರದ್ದು ಚೂಸ್ ಮಾಡ್ಬೋದು, ಬಹಳ ಸಂತೋಷ ಕೊಡೋ ವರ್ಡನ್ನು ನಾನು ಚೂಸ್ ಮಾಡ್ಬೋದು.
ಪದಗಳಿಗೇನು ಬರ ಇಲ್ಲ. ಹೀಗೆ ನುಡಿದರೆ ಮುತ್ತಿನ ಹಾರದಂತಿರಬೇಕು, ಸ್ಫಟಿಕದ ಶಲಾಕೆಯಂತಿರಬೇಕು, ಕ್ಲಾರಿಟಿ ಇರಬೇಕು. ಇದು ಪೀಪಲ್ ಮ್ಯಾನೇಜ್ಮೆಂಟು. ಈ 4 ಮ್ಯಾನೇಜ್ಮೆಂಟಲ್ಲಿ ಯಾವುದಾರೋ ಒಂದು ಮ್ಯಾನೇಜ್ಮೆಂಟಲ್ಲಿ ನಾನು ಸೋತ್ ಹೋದರೆ ಇಟ್ ವಿಲ್ ಲೀಡ್ ಟು ಮೈ ಸ್ಟ್ರೆಸ್. ಸೊ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇನ್ ಇಂಡಿವಿಜುವಲ್ ಲೈಫ್. ಸ್ಟ್ರೆಸ್ಸು ತಗೊಳ್ಳೋದು ನಾವು, ಅದಾಗೆ ಆಗೋದು 4 ಮಾತ್ರ. ಅದರ ದೇ ಆರ್ ನೋನ್ ಆಸ್ ಎಮೋಷನ್ಸ್, ಬೇಸಿಕ್ ಎಮೋಷನ್ಸ್. ಸೊ ಈ ಫಸ್ಟ್ 4 ಮ್ಯಾನೇಜ್ಮೆಂಟ್ ಸರಿಯಾಗಿಲ್ಲ ಅಂದ್ರಷ್ಟೇ 5ನೇದು ಹುಟ್ಕೊಳ್ಳೋದು. 5ನೇದು ಹುಟ್ಕೊಳ್ಳೋದು, ಅಥವಾ 5ನೇದು ಬೇರೆ ಕಾರಣಕ್ಕಾದ್ರೆ ಈ 4 ಹುಟ್ಕೊಳ್ಳುತ್ತೆ. ಇಟ್ ಈಸ್ ಇಂಟರ್ ಕನೆಕ್ಟೆಡ್. ಓಕೆ, ಎಲ್ಲದೂ ವ್ಯತ್ಯಾಸ ಆಗುತ್ತೆ. ಸ್ಟ್ರೆಸ್ ಆದರೆ ಆಲ್ ದಿ 4 ವಿಲ್ ಕೊಲ್ಯಾಪ್ಸ್. ಸೊ ಹೀಗಾಗಿ ಈ ಒಂದು ಸ್ಟ್ರೆಸ್ ಮ್ಯಾನೇಜ್ಮೆಂಟು ಅದು ಬಹಳ ಮುಖ್ಯ ಆಗ್ತಾ ಹೋಗುತ್ತೆ. ಸೊ ಈ ಸ್ಟ್ರೆಸ್ಸು ಆ್ಯಂಡ್ ಆಂಗ್ಸೈಟಿ ಇವೆರಡು ನಾವಾಗೆ ಮಾಡ್ಕೊಳ್ಳೋದು. ದೇರ್ ಇಸ್ ಡಿಫರೆನ್ಸ್ ಬಿಟ್ವೀನ್ ಸ್ಟ್ರೆಸ್ ಆ್ಯಂಡ್ ಆಂಗ್ಸೈಟಿ. 4 ಎಮೋಷನ್ಸು ಅದಾಗೆ ಆಗುತ್ತೆ. ಮೊದಲನೇದು ಸಂತೋಷ, 2ನೇದು ದುಃಖ, 3ನೇದು ಭಯ, 4ನೇದು ಕೋಪ. ತುಂಬ ಮನಸ್ಸಿಗೆ ಸಂತೋಷ ಕೊಡೋದಕ್ಕೆ ನಾವು ಗಹಗಸ್ ನಗೋದು ಎಲ್ಲ ಮಾಡ್ತೀವಲ್ವಾ, ಸಂತೋಷ ಆಗತ್ತಲ್ವಾ? ಹೌದು. ನನಗೆ ಇಷ್ಟ ಆಗೋ ಸಂಗತಿ ನೆರವೇರಿದ್ರೆ, ಹೌದು, ಖಂಡಿತ. ನನಗೆ ಇಷ್ಟ ಆಗದಿರೋ ಸಂಗತಿ ನಡೆದ್ರೆ ದುಃಖ ಆಗುತ್ತಲ್ವಾ, ಅದು ಆಗುತ್ತಲ್ವಾ? ಹೌದು. ಭಯನೂ ಕೂಡ ನಾರ್ಮಲ್ ಅಲ್ವಾ? ಇದ್ದಕ್ಕಿದ್ದಂಗೆನೆ ಏನೋ ಗುಡುಗು ಸಿಡ್ಲು ಭಯಂಕರ ಭೂಕಂಪ ಇದೆಲ್ಲ ಭಯ ಆಗೇ ಆಗುತ್ತಲ್ವಾ? ಅದು ನಾವಾಗೆ ತಗೊಳ್ಳೋದಲ್ಲ, ಸ್ಟ್ರೆಸ್ ನಾವಾಗೆ ತಗೊಳ್ಳೋದು. ಲೈಫ್ ಒಳಗಡೆ 2 ಮ್ಯಾನೇಜ್ಮೆಂಟು, ಒಂದು ಆ್ಯಂಗರ್ ಮ್ಯಾನೇಜ್ಮೆಂಟು, ಒಂದು ಸ್ಟ್ರೆಸ್ ಮ್ಯಾನೇಜ್ಮೆಂಟು. ಆ್ಯಂಗರ್ ತಾನಾಗೆ ಆದರೂ ಕೂಡ ಅದನ್ನು ಮ್ಯಾನೇಜ್ ಮಾಡಬೇಕು. ಸ್ಟ್ರೆಸ್ನ ತಗೊಳ್ಳೋದ್ರಿಂದ ಅದನ್ನು ಮ್ಯಾನೇಜ್ ಮಾಡಬೇಕು. ಇದು ಜೀವನದಲ್ಲಿ ಇದನ್ನು ಮ್ಯಾನೇಜ್ ಮಾಡೋದು ಹೇಗೆ ಅನ್ನೋದನ್ನೇ, ಅದಕ್ಕೆ ಕೌನ್ಸಿಲಿಂಗ್ ಬೇಕಾದಷ್ಟಿದೆ. ಸೊ ಈ ಆ್ಯಂಗರ್ ಅನ್ನೋದು ಇದೆಯಲ್ಲ, ಕೋಪ ಬಂದರೂ ಕೂಡ ಪರ್ಸನ್ ಟು ಪರ್ಸನ್ ಇಟ್ ವೇರೀಸ್. ಅದನ್ನು ಹೇಗೆ ಹೊರಗೆ ಹಾಕ್ತಾನೆ ಅನ್ನೋದಿದೆಯಲ್ಲ, ಅದು ವ್ಯತ್ಯಾಸ ಆಗ್ತಾ ಹೋಗುತ್ತೆ. ದಟ್ ಈಸ್ ನೋನ್ ಆಸ್ ಫೀಲಿಂಗ್. ಎಮೋಷನ್ ಈಸ್ ಇಂಟರ್ನಲ್, ಫೀಲಿಂಗ್ ಈಸ್ ಎಕ್ಸ್ಟರ್ನಲ್. ಮನೆಯಲ್ಲಿ ಯಾರೋ ಹೆಂಗಸ್ರಿಗೆ ಕೋಪ ಬಂದರೆ ಪಾತ್ರೆ ಬಿಸಾಕ್ಬೋದು, ಕಿರ್ಚಾಡ್ಬೋದು, ಏನು ಬೇಕಾದ್ರೂ ಆಗ್ಬೋದಲ್ವಾ? ಕೊನೆಗೆ ಏನು ಮಾತಾಡದೆ ಸುಮ್ಮನೆ ಕೂತ್ಕೋಬೋದು. ಅದು ಒಂದು ಎಕ್ಸ್ಪ್ರೆಷನ್ ಆಫ್ ಕೋಪ. ಸ್ಟ್ರೆಸ್ ಅನ್ನೋದು ಮನುಷ್ಯನ ಶಕ್ತಿ ಸಾಮರ್ಥ್ಯಗಳನ್ನ ಕುಂದಿಸುತ್ತೆ. ಕೋಪ ಅನ್ನೋದು ಸಂಬಂಧಗಳನ್ನ ಹಾಳು ಮಾಡುತ್ತೆ. ಎರಡೂ ಬೇಡದೇ ಇರೋದು. ಹಾಗಾದ್ರೆ ಎರಡನ್ನೂ ನಾವು ಮ್ಯಾನೇಜ್ ಮಾಡ್ಬೋದು. ಮ್ಯಾನೇಜ್ ಮಾಡಬೇಕು. ಮಾಡೋದು ಹೇಗೆ ಅಂತ ತಿಳ್ಕೋಬೇಕು. ಓಕೆ. ಸಂಸಾರದಲ್ಲಿ ಗಂಡ ಹೆಂಡತಿ ಒಂದು ಫ್ಯಾಮಿಲಿ ಅಂತ ಬಂದಾಗ ನಾವು ಯೋಚನೆ ಮಾಡಬೇಕಾಗಿರೋ ಸಂಗತಿಗಳು. ನೀವು ಅವಾಗಲೇ ಆಂಗ್ಸೈಟಿ, ಸ್ಟ್ರೆಸ್ ಅಂತ ಮೆನ್ಷನ್ ಮಾಡಿದ್ರಿ. ತುಂಬಾನೇ ಕಾಮನ್ ಆಗಿ ಕೇಳ್ತಾ ಇರ್ತೀವಿ, ಸ್ಟ್ರೆಸ್ ಇದೆ, ಆಂಗ್ಸೈಟಿ ಇದೆ, ನಂಗೆ ಆಂಗ್ಷಿಯಸ್ ಅನಿಸ್ತಾ ಇದೆ ಅಂತೆಲ್ಲ. ಸೊ ಅದನ್ನ ಯಾವ ತರ ತಿಳ್ಕೊಬಹುದು, ಡಿಫ್ರೆನ್ಸ್ ಏನು ಅಂತ? ಆಕ್ಚುಲಿ ತುಂಬಾ ಜನಕ್ಕೆ ಇರ್ಬೋದು ಈ ಕ್ವಶನ್ ಮೈಂಡ್ ಅಲ್ಲಿ. ಆಂಗ್ಸೈಟಿ ಅಂದ್ರೆ ಮುಂದೆ ಆಗಬಹುದಾದನ್ನ ನೆನೆಸ್ಕೊಂಡು ಗಾಬರಿ ಪಟ್ಕೊಳ್ಳೋದು. ಈಗ ಸ್ಟೂಡೆಂಟ್ಸಿಗೆ ಎಕ್ಸಾಮ್ಗೆ ಹೋಗ್ಬೇಕಾದಾಗ ಅವರಿಗೆ ಆಂಗ್ಸೈಟಿ ಇರುತ್ತೆ, ಗಾಬರಿ ಇರುತ್ತೆ. ಏನಂದ್ರೆ ಏನು ಕ್ವಶನ್ ಬಂದ್ಬಿಡುತ್ತೋ, ಏನಾಗ್ಬಿಡುತ್ತೋ ಅಂತ. ಆ ಕ್ವಶನ್ ಪೇಪರ್ ನೋಡಾದ್ಮೇಲೆ ಅವ್ರು ಅಂದ್ಕೊಂಡು ತರದ ಕ್ವಶನ್ಗಳು ಬಂದಿದ್ರೆ ಆಂಗ್ಸೈಟಿ ಮುಗಿದೋಗ್ಬಿಡುತ್ತೆ. ಹೌದು. ಇಟ್ ಈಸ್ ಶಾರ್ಟ್ ಲೀವ್ಡ್. ಮನೆಯಲ್ಲಿ ಏನೋ ಒಂದು ಫಂಕ್ಷನ್ನು, ಒಂದು ಮದುವೆ ಅಂತ ಇಟ್ಕೊಳ್ಳಿ. ಮದುವೆ ಮುಗಿಯೋ ತನಕ ಆಂಗ್ಸೈಟಿ ಇರುತ್ತೆ. ಹೇಗಾಗುತ್ತೋ, ಏನಾಗುತ್ತೋ, ಮಧ್ಯದಲ್ಲಿ ಏನೋ ತೊಂದರೆ ಆಗ್ಬಿಟ್ರೆ, ಅಂದರೆ ಮುಂದೆ ನನಗೆ ಇಷ್ಟ ಆಗದೆ ಇರೋ ಸಂಗತಿ ಆಗಿಬಿಟ್ರೆ ಅನ್ನೋ ಭಯ ಇರುತ್ತಲ್ಲ, ಅದು ಆಂಗ್ಸೈಟಿ. ಆ ಘಟನೆ ಮುಗಿದ ಕೂಡ್ಲೇನೆ ಅದು ಮುಗಿದು ಹೋಯ್ತು, ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬರೋ ಹಿಂದಿನ ದಿನ ನಿದ್ದೆ ಬರಲ್ಲ. ಹೌದು. ಇದೆಲ್ಲ ಆಂಗ್ಸೈಟಿ. ರಿಸಲ್ಟ್ ಬಂದ ಮೇಲೆ ನಾನು ಅಂದ್ಕೊಂಡ ಥರ ರಿಸಲ್ಟ್ ಬಂದ್ಬಿಟ್ರೆ ಸಂತೋಷ ಆಗ್ಬಿಡುತ್ತೆ, ಆಂಗ್ಸೈಟಿ ಹೊಟ್ಟೋಯ್ತು. ಹೌದು. ಘಟನೆ ಮುಗಿದೋಯ್ತು, ಅದ್ರ ರಿಸಲ್ಟ್ ಗೊತ್ತಾಗೋಯ್ತು ಅಂದ್ಕೊಳ್ಳೇನೆ ಆಂಗ್ಸೈಟಿ ಮುಗಿದೋಯ್ತು. ಬಟ್ ಸ್ಟ್ರೆಸ್ ಅದಲ್ಲ. ಸ್ಟ್ರೆಸ್ ಅಂದರೆ ಒತ್ತಡ. ಮನಸ್ಸಿನಲ್ಲಿ ನಾನು ದಿನನಿತ್ಯ ಮಾಡಬೇಕಾದ ಕೆಲಸ ಕಾರ್ಯಗಳನ್ನು ನಿಭಾಯಿಸಬೇಕಾದಾಗ ನನಗೆ ಆಗುತ್ತಿರುವ ಕಷ್ಟಗಳ ಇದೆಯಲ್ಲ, ಅದು ಸ್ಟ್ರೆಸ್ಸು. ಆಫೀಸ್ ಅಟ್ಮಾಸ್ಫಿಯರ್ ಒಂದೇ ಥರ ಇದೆ. ನಾನು ಹೋಗಲೇಬೇಕಾದಂಥ ಅನಿವಾರ್ಯ. ಯಾಕೆಂದರೆ ನನಗೆ ಅದು ಜೀವನದ ಒಂದು ಆಧಾರ. ಆದರೆ ಆಫೀಸಲ್ಲಿ ನನಗೆ ಅಟ್ಮಾಸ್ಫಿಯರ್ ಏನೂ ಚೆನ್ನಾಗಿಲ್ಲ.
ಬಾಸ್ ಬೈತಿರ್ಬೋದು, ವರ್ಕ್ ಲೋಡ್ ಜಾಸ್ತಿ ಇರ್ಬೋದು, ಅದು ಸ್ಟ್ರೆಸ್ಸು. ಯಾಕೆಂದ್ರೆ ದಿನನಿತ್ಯ ನಾನು ಅದನ್ನ ಎನ್ಕೌಂಟರ್ ಮಾಡಬೇಕು, ಮುಗ್ದೋಯ್ತು ಅಂತ ಇಲ್ವೇ ಇಲ್ಲ. ಈಗ ಅದೇ ಸ್ಟ್ರೆಸ್ಸು, ಆಫೀಸ್ ಸ್ಟ್ರೆಸ್ಸು, ನಾನು ರಿಟೈರ್ ಆದ್ರೆ ಮುಗ್ದೋಯ್ತು ಅಲ್ವಾ. ಬಟ್ ಇಟ್ ಈಸ್ ಲಾಂಗ್ ಲಿವ್ಡ್. ಸ್ಟ್ರೆಸ್ ಅನ್ನೋದು ಹೆಚ್ಚಿನ ದೀರ್ಘಕಾಲ ಇರುವಂಥ ಒಂದು ಮನಸ್ಸಿನಲ್ಲಿ ಆಗುವ ಅಥವಾ ಮನಸ್ಸಿನ ರಿಯಾಕ್ಷನ್ ಅಂತ ಹೇಳ್ತೀವಿ. ಯಾವುದಕ್ಕೆ ಮನಸ್ಸು ಒಗ್ಗಿಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದು ಸ್ಟ್ರೆಸ್. ಯಾವುದನ್ನ ನೆನೆಸ್ಕೊಂಡು ನನಗೆ ಭಯ ಉಂಟು ಮಾಡುತ್ತೆ ಅದು ಆಂಗ್ಸೈಟಿ. ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳಬೇಕು ಅಂದ್ರೆ ಆಂಗ್ಸೈಟಿ ಡಿಸಾರ್ಡರ್ ಅಂತ ಇದೆ. ಆಂಗ್ಸೈಟಿ ಆ ಘಟನೆ ಮುಗಿದ ಮೇಲೆ ಮತ್ತೆ ಅದೇ ಘಟನೆ ಬರ್ಬೋದು ಅನ್ನೋದು ಭಯ ಪಟ್ಕೊಂಡೇ ಇರೋದಿದೆಯಲ್ಲ, ಅದು ಡಿಸಾರ್ಡರ್ ಆಗ್ಬಿಡುತ್ತೆ. ಓಕೆ. ಜೋರಾಗಿ ಅಲ್ಲಿ ಮಳೆ ಬರ್ತಾ ಇದೆ, ಮಳೆ ಬರ್ತಾ ಇದ್ದಾಗ ಮನೆ ಒಳಗಡೆ ಕೂತ್ಕೊಂಡಾಗ ನನಗೆ ಆಂಗ್ಸೈಟಿ. ಯಾಕೆ ಅಂತ ಹೇಳಿದ್ರೆ ಆ ಮಳೆ ಬಂತು, ಮಳೆ ನೀರು ಮನೆ ಒಳಗಡೆ ಬಂದ್ಬಿಡುತ್ತೇನೋ, ಮನೆಯಿಂದ ಹೊರಗಡೆ ಹೋಗಿರೋರು ಯಾರು ಮನೆಗೆ ಬಂದೇ ಇಲ್ಲ ಅನ್ನೋದು ಆಂಗ್ಸೈಟಿ ಆಗಿರುತ್ತೆ. ಬಟ್ ಯಾವಾಗಲೂ ಕೂಡ ನಾನು ಆಂಕ್ಷಿಯಸ್ ಆಗೇ ಇರೋದಾದ್ರೆ ಅದು ಇಟ್ ಬಿಕಮ್ಸ್ ಡಿಸಾರ್ಡರ್. ಆಂಗ್ಸೈಟಿಯಿಂದ ನಾನು ಹೊರಗಡೆ ಬರಬೇಕು ಅನ್ನೋ ಹಾಗಿದ್ರೆ, ಆಂಗ್ಸೈಟಿ ನನಗೆ ಆಗಬಾರ್ದು ಅನ್ನೋ ಹಾಗಿದ್ರೆ ಸ್ವಲ್ಪ ಮಟ್ಟಿಗೆ ಆಂಗ್ಸೈಟಿ ಒಳ್ಳೇದು. ಯಾಕೆ ಅಂತ ಹೇಳಿದ್ರೆ ಅದ್ರ ಆ ಮಾಡಬೇಕಾದ ಕೆಲಸದ ಬಗ್ಗೆ ಹೆಚ್ಚಿನ ಗಮನ ಕೊಡ್ತೀವಿ, ಅದನ್ನು ಅಚ್ಚುಕಟ್ಟಾಗಿ ಮಾಡೋದಕ್ಕೆ ಬೇಕಾಗಿರೋ ವ್ಯವಸ್ಥೆ ಮಾಡ್ಕೊಳ್ತೀವಿ, ಅಥವಾ ಅದಕ್ಕೆ ಬೇಕಾದ ಮಾನಸಿಕ ಸಿದ್ಧತೆಯನ್ನು ನಾವು ಮಾಡ್ಕೊಳ್ತೀವಿ. ಹೀಗಾಗಿ ಈಗ ಪರೀಕ್ಷೆ ಭಯ ಅಂತ ಅನ್ಕೊಂಡಾಗ ಅದಕ್ಕೆ ಓದಬೇಕು ಅನ್ನೋದನ್ನ ಭಯ ಪಟ್ಕೊಂಡಾಗ ನಾವು ಓದಬೇಕಲ್ವಾ, ದಟ್ ಈಸ್ ಎ ಗುಡ್ ಆಂಗ್ಸೈಟಿ. ಅಂದ್ರೆ ಒಂದು ಮಟ್ಟಕ್ಕೆ ಬೇಕು. ಸ್ಟ್ರೆಸ್ ಇದೆಯಲ್ಲ, ಸ್ಟ್ರೆಸ್ಸು ನಾನು ಕೂತ್ಕೊಂಡು ಯೋಚನೆ ಮಾಡಿದ್ರೆ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತ ಏನು ಹೇಳ್ತೀವಿ, ನನಗೆ ಯಾಕೆ ಸ್ಟ್ರೆಸ್ ಆಗ್ತಾ ಇದೆ, ನಾನು ಹೇಳಿದ್ನಲ್ಲ ಮನೆಯಲ್ಲಿ ಮ್ಯಾನೇಜ್ ಮಾಡೋಕ್ಕಾಗದೇ ಇರುವಂಥ ಸಿಚುಯೇಷನ್ ಇದ್ದರೆ, ಆಫೀಸಲ್ಲಿ ಮ್ಯಾನೇಜ್ ಮಾಡೋಕ್ಕಾಗದೇ ಇರುವಂಥ ಸಿಚುಯೇಷನ್ ಇದ್ದರೆ, ಇದೆಲ್ಲ ಆದಾಗ ಸ್ಟ್ರೆಸ್ ಆಗುತ್ತೆ ಅಂತ ನಾನು ಹೇಳಿದ್ನಲ್ಲ. ಸ್ಟ್ರೆಸ್ ಈಸ್ ಎಗೈನ್ ಕೋಪಿಂಗ್ ಅಪ್ ಪ್ರಾಬ್ಲಮ್ ಅಂತ. ನಾನು ಯಾವುದನ್ನ ನಿಭಾಯಿಸ್ಲಿಕ್ಕೆ ಆಗ್ತಾ ಇರೋದಿಲ್ಲ, ಅದರಿಂದ ನನಗೆ ಸ್ಟ್ರೆಸ್ ಆಗ್ತಾ ಇದೆ. ಮನಸ್ಸನ್ನ ಪ್ರಶಾಂತವಾಗಿ ಇಟ್ಕೊಳ್ಳೋಕೆ ಸಾಧ್ಯವಾದರೆ ಏನು ಸಮಸ್ಯೆ ಇದೆ ಅದಿರುತ್ತೆ, ಸಮಸ್ಯೆಗೆ ಪರಿಹಾರ ಹುಡುಕೋದು, ಸಮಸ್ಯೆಯಿಂದ ನನ್ನ ಮೇಲೆ ಏನು ಪರಿಣಾಮ ಆಗದೆ ಇರೋಂಗೆ ನಾನು ನೋಡ್ಕೊಳ್ಳೋದು, ಆದರೆ ಸ್ಟ್ರೆಸ್ನ ಮ್ಯಾನೇಜ್ ಮಾಡ್ತಾ ಇದ್ದೀವಿ ಅಂತ. ಈಗ ಆಂಗ್ಸೈಟಿ ಮ್ಯಾನೇಜ್ಮೆಂಟ್ ಅಂದಾಗ ಯಾವುದೇ ಒಂದು ಕಾರಣಕ್ಕೆ ನಾನು ಅಗೈನ್ ಮಾನಸಿಕ ಸ್ಥಿತಿ, ನನ್ನ ಮನಸ್ಸನ್ನು ನಾನು ಏನು ಬಂದರೂ ಅದನ್ನು ಐ ವಿಲ್ ಅಕ್ಸೆಪ್ಟ್ ಇಟ್. ಅಕ್ಸೆಪ್ಟೆನ್ಸ್ ಅನ್ನೋದು ಬಂದರೆ ಆಗ ಫಾರ್ ಎಕ್ಸಾಂಪಲ್ ಇವಾಗ ಎಕ್ಸಾಮ್ ನಾಳೆ ರಿಸಲ್ಟ್ ಬರುತ್ತೆ ಅಂದಾಗ ಅದು ಏನು ರಿಸಲ್ಟ್ ಬಂದರೂ ಐ ಆಮ್ ಗೋಯಿಂಗ್ ಟು ಅಕ್ಸೆಪ್ಟ್ ಇಟ್ ಅಂತ ಹೇಳಿದ್ರೆ ಅಂಥ ಹುಡುಗರುಗಳು ಆಂಗ್ಸೈಟಿನೇ ಇಲ್ಲ, ಸುಮ್ಮನೆ ಇರ್ತಾರೆ. ಯಾರೋ ಮನೆಯವ್ರು ಅನ್ಕೊಳ್ಳಿ, ಏನೋ ನಿಂಗೆ ಒಂಚೂರು ಭಯ ಆಗ್ತಿಲ್ವೇನೋ ನಾಳೆ ಎಕ್ಸಾಮ್ ರಿಸಲ್ಟ್ ಬರ್ತಿದೆಯಲ್ಲೋ ಅಂತ ಅಂದಾಗ ಹೆದರಿಕೆ ಯಾಕೆ ಪಟ್ಕೋಬೇಕು, ಏನು ರಿಸಲ್ಟ್ ಬರ್ತೋ ಐ ಅಕ್ಸೆಪ್ಟ್ ಇಟ್, ನಾನು ಏನು ಮಾಡಿದ್ದೀನೋ ಅದು ಬರುತ್ತೆ, ಅದಕ್ಕೆ ಯಾಕೆ ನಾನು ತಲೆ ಕೆಡಿಸ್ಕೊಳ್ಳಿ ಅಂದರೆ ಆಂಗ್ಸೈಟಿ ಇರೋದಿಲ್ಲ. ಹೌದು, ಎಲ್ಲ ಕಾರ್ಯಗಳಲ್ಲೂ ಹಾಗೇನೆ. ಎಲ್ಲದಕ್ಕೂ ಕೂಡ ಮನೆಗೆ ಅವ್ರು ಯಾರೂ ಬಂದೇ ಇಲ್ಲ ಅಂತಂದಾಗ, ಅಲ್ಲ ಎಲ್ಲೋ ಹೋಗಿದ್ರು, ಅಲ್ಲೇನೋ ಒಂದು ಪ್ಲೇನಲ್ಲಿ ಬರಬೇಕಾಗಿತ್ತು, ಯಾರೋ ಹೇಳ್ಬಿಟ್ರು ಯಾವುದೋ ಪ್ಲೇನ್ ಆಕ್ಸಿಡೆಂಟ್ ಆಗಿದೆ ಅಂದರೆ ಇಲ್ಲಿ ಆಂಗ್ಸೈಟಿ ಶುರು ಆಗ್ಬಿಡುತ್ತೆ ನಮಗೆ. ಹೌದು ಅಲ್ವಾ, ಅದು ಇಲ್ಲ ಆ ಪ್ಲೇನ್ ಅಲ್ಲ ಬೇರೆ ಪ್ಲೇನ್ ಅಂತ ಇನ್ನೊಬ್ರು ಹೇಳಿದ ಕೂಡಲೇ ಹೊರಟು ಹೋಗ್ಬಿಡುತ್ತೆ. ಹೌದು, ಏನ್ ಬಂದರೂ ಅದನ್ನ ನಾನು ಎದುರಿಸ್ತೀನಿ ಅನ್ನೋ ಮನಸ್ಸಿನ ಸ್ಥಿತಿ ಮಾಡ್ಕೊಂಡ್ರೆ ಆಗ ಆಂಗ್ಸೈಟಿ ಇರೋದಿಲ್ಲ. ಅದೇ ರೀತಿ ಸ್ಟ್ರೆಸ್ ಅಂದಾಗ ಏನ್ ಬಂದರೂ ಕೂಡ ಅದನ್ನ ಎದುರಿಸೋದಕ್ಕೆ ಬೇಕಾಗಿರುವ ಮಾರ್ಗೋಪಾಯಗಳನ್ನು ಕಂಡುಹಿಡ್ಕೊಳ್ತೀನಿ ಅಂದ್ರೆ ಸ್ಟ್ರೆಸ್ ಇರೋದಿಲ್ಲ. ಎರಡು ತರ, ಒಂದು ಸ್ಟ್ರೆಸ್ ಆದಾಗ ನಾನು ಹೇಳಿದ ಲಾಂಗ್ ಟರ್ಮ್ ಅಂತ ಹೇಳಿದೆ. ಲಾಂಗ್ ಟರ್ಮ್ ಅಂತ ಹೇಳಿದಾಗ ಅಲ್ಲಿ ಬೇಕಾಗಿರೋದು, ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ಮನೆಯಲ್ಲಿ ಯಾರೋ ಒಬ್ರಿಗೆ ಹುಷಾರಿಲ್ಲ, ಅವ್ರನ್ನ ದಿನಾ ನೋಡ್ಕೊಳ್ಳೋದು, ಮನೆಗೆ ಬಂದ ಕೂಡಲೇ ಅವ್ರಿಗೆ ಆರೈಕೆ ಮಾಡಬೇಕು, ಇದು ಮಾಡಬೇಕು, ಆಫೀಸ್ಗೆ ಹೋಗೋಕೆ ಮುಂಚೆ ಆರೈಕೆ ಮಾಡಿ ಹೋಗಬೇಕು, ಇದೆಲ್ಲವೂ ಮಾಡ್ತಾ ಇದ್ದಾಗ ಎಸ್ ದಿಸ್ ಈಸ್ ಹೌ ದಿ ಲೈಫ್ ಈಸ್, ಐ ಆಮ್ ಗೋಯಿಂಗ್ ಟು ಡೂ ಇಟ್ ಅಂತ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಆಗ ಸ್ಟ್ರೆಸ್ ಇರೋದಿಲ್ಲ. ಮಾಡ್ಕೊಳ್ಳದೆ ಇದ್ರೆ ಅಯ್ಯೋ ಇದನ್ನ ಯಾರಪ್ಪ ಮಾಡ್ತಾರೆ, ಬೆಳಗಾಗೆದ್ದೆ ಹೋದೆ, ನಾನೇ ಅವ್ರಿಗೆ ಸ್ನಾನ ಮಾಡಿಸ್ಬೇಕು, ನಾನೇ ಅವ್ರು ಗಲೀಜು ಮಾಡ್ಕೊಂಡಿರ್ತಾರೆ ಕ್ಲೀನ್ ಮಾಡಬೇಕು ಅಂಥೇಳಿ ನಾನು ಮನಸ್ಸಿನಲ್ಲಿ ಬೇಸರದ ಭಾವನೆಗಳನ್ನ ನಾನು ಮುಗುಡಿಸ್ಕೊಂಡ್ಬಿಟ್ಟಿದ್ರೆ ಅದು ಸ್ಟ್ರೆಸ್ ಆಗಿ ಡೆವಲಪ್ ಆಗ್ಬಿಡುತ್ತೆ. ದೇ ಆರ್ ಆಲ್ಸೋ ಹ್ಯೂಮನ್ ಬೀಯಿಂಗ್, ಐ ಆಮ್ ಆಲ್ಸೋ ಹ್ಯೂಮನ್ ಬೀಯಿಂಗ್, ಇಟ್ ಈಸ್ ಮೈ ಡ್ಯೂಟಿ ಟು ಡೂ ಇಟ್ ಅಂತ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಅದು ಸ್ಟ್ರೆಸ್ ಆಗಲ್ಲ.
ಟೈಮ್ ಮ್ಯಾನೇಜ್ಮೆಂಟ್ ಇಸ್ ದಿ ಪ್ರಾಬ್ಲಮ್. ಅದಕ್ಕೆ ಬೇಕಾದ್ರೆ ಟೈಮ್ ಮಾಡ್ಕೋಬೇಕು ನಾನು, ಆಗ ಸ್ಟ್ರೆಸ್ ಆಗೋದಿಲ್ಲ. ಇದು ಒಂದು ಭಾಗ. ಆದರೆ ಬೇರೆ ಬೇರೆ ಥರ ಸ್ಟ್ರೆಸ್ ಹೇಳಿದ್ನಲ್ಲ, ಗುಡ್ ಸ್ಟ್ರೆಸ್ಸು, ಬ್ಯಾಡ್ ಸ್ಟ್ರೆಸ್ ಅಂತ ಏನೇನೋ ಇರುತ್ತೆ. ಆದರೆ ಸ್ಟ್ರೆಸ್ನ ನಾನು ರಿಲೀವ್ ಮಾಡ್ಕೋಬೇಕು ಅಂದಾಗ ಒಂದು ಐ ಟು ಡೆವಲಪ್ ಸರ್ಟನ್ ಹಾಬೀಸ್. ಕೆಲವು ಹಾಬೀಸು, ಸಂಗೀತದ ಹಾಬಿ ಇರ್ಬೋದು, ವಾಕಿಂಗ್ ಹಾಬಿ ಇರ್ಬೋದು, ಪ್ಲೇಯಿಂಗ್ ಹಾಬಿ ಇರ್ಬೋದು. ಈ ಥರದ ಹಾಬೀಸ್ನ ನಾನು ಡೆವಲಪ್ ಮಾಡ್ಕೋಬೇಕು. ಆಗ ಒಂದು ವಾಕಿಂಗು, ನೇಚರ್ನ ನೋಡೋದ್ರಿಂದನೇ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಹೀಗಾಗಿ ನಾನು ಸ್ಟ್ರೆಸ್ನ ಮ್ಯಾನೇಜ್ ಮಾಡಬೇಕು ಅಂದಾಗ ಎಗೈನ್ ಎವ್ರಿಥಿಂಗ್ ಈಸ್ ಎಟ್ ದಿ ಮೆಂಟಲ್ ಲೆವೆಲ್. ಮಾನಸಿಕ ಹಂತದಲ್ಲಿ ಇವೆಲ್ಲ ನಡೆಯೋದು. ಆ ಪ್ರಕ್ಷುಬ್ಧವಾದ ಮನಸ್ಸನ್ನ ಪ್ರಶಾಂತಗೊಳಿಸ್ಬೇಕು ಅಂದಾಗ ಅದಕ್ಕೆ ಬೇಕಾಗಿರುವ ಅವಿನ್ಯುಗಳನ್ನ ನಾನು ಹುಡುಕೋಬೇಕು. ಎರಡನೇದು ಅವಶ್ಯಕತೆಗಳು. ನನ್ನ ಸಾಮರ್ಥ್ಯದ ಒಳಗಡೆ ಇರೋ ಅಷ್ಟೇ ನನ್ನ ಅವಶ್ಯಕತೆಗಳನ್ನ ನಾನು ಇಟ್ಕೋಬೇಕು. ಇಲ್ಲೇ ಸ್ಟ್ರೆಸ್ ಡೆವಲಪ್ ಆಗೇ ಆಗುತ್ತೆ. ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅಂದ್ರೆ ನನಗೆ ಆಗೋದಿಲ್ಲ. ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇಟ್ಕೋಬಾರ್ದು. ಎಕ್ಸ್ಪೆಕ್ಟೇಷನ್ನು ಬೇರೆಯವ್ರ ಮೇಲೆ ಎಕ್ಸ್ಪೆಕ್ಟೇಷನ್, ಅದಕ್ಕೆ ಒಂದು ಅಕ್ಸೆಪ್ಟೆನ್ಸ್ ಅಂತ ಬೇಕು ಅಂತ ನಿಮ್ಗೆ ಅವಾಗಲೇ ನಾನು ಹೇಳ್ಬಿಟ್ಟೆ. ಹಣಕಾಸಿನ ಸಮಸ್ಯೆ, ಅದನ್ನ ನಾನು ಮ್ಯಾನೇಜ್ ಮಾಡಲಿಕ್ಕೆ ಬೇರೆ ಇದನ್ನ ತ್ಯಾಗ ಮಾಡಬೇಕಾಗಿ ಪರಿಸ್ಥಿತಿ ಬರ್ಬೋದು. ಅದಕ್ಕೆ ನಾನು ತಯಾರಾಗಿರ್ಬೇಕು. ಆಗೇನಾಗುತ್ತೆ, ಹಣಕಾಸಿನ ದೃಷ್ಟಿಯಿಂದ ನನಗೆ ಸ್ಟ್ರೆಸ್ ಡೆವಲಪ್ ಆಗಲ್ಲ. ಅಂದರೆ ನನ್ನ ನೀಡ್ಸ್ನ ಕಡಿಮೆ ಮಾಡ್ಕೋಬೇಕು. ಒಂದು, ನಾನು ಈ ಸ್ಟ್ರೆಸ್ನ ಜಾಸ್ತಿ ಡೆವಲಪ್ ಮಾಡ್ಕೊಳ್ತಾ ಹೋದರೆ ನನ್ನ ದೈಹಿಕ ಆರೋಗ್ಯ ಹಾಳಾಗ್ತಾ ಹೋಗುತ್ತೆ. ಸೈಕೋಸೊಮ್ಯಾಟಿಕ್ ಅಂತ ಮನೋದೈಹಿಕ ಕಾಯಿಲೆಗಳು ಡೆವಲಪ್ ಆಗುತ್ತೆ. ಅದಾದಾಗ ಇನ್ನೂ ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಮನೆಯವ್ರಿಗೆಲ್ಲ ಸ್ಟ್ರೆಸ್ ಆಗುತ್ತೆ. ಅದಾಗಬಾರ್ದು ಅನ್ನೋ ಹಾಗಿದ್ದರೆ ಎಸ್, ನಾನು ಮನೋದೈಹಿಕ ಕಾಯಿಲೆಗಳು ಏನೇನು ಬರ್ಬೋದು ಅದರಿಂದ ಸೇಫ್ ಗಾರ್ಡ್ ಮಾಡ್ಕೊಳ್ತೀನಿ. ಅದಕ್ಕೆ ಎಗೈನ್ ನಾನು ಹೇಳ್ತೇನೆ, ವಿ ಹ್ಯಾವ್ ಟು ಮೆಂಡ್ ಅವರ್ ಮೈಂಡ್ ವಿತ್ ಅವರ್ ಓನ್ ಮೈಂಡ್. ನನ್ನ ಮನಸ್ಸಿನಿಂದನೇ ನನ್ನ ಮನಸ್ಸನ್ನು ಸರಿ ಮಾಡ್ಕೋಬೇಕು. ಇದಕ್ಕೆ ಬೇಕಾಗಿರೋದು ಒಂದೇ ಒಂದು ಮೆಡಿಟೇಷನ್ನು, ಒಂದು ನೇಚರು, ಒಂದು ಯೋಗ, ಒಂದು ಹ್ಯೂಮರು, ಒಂದು ಎಲ್ಲೋ ಒಂದು ಕಡೆ ಸರ್ವಿಸ್ ಆ್ಯಟಿಟ್ಯೂಡ್. ಇದಷ್ಟನ್ನು ಡೆವಲಪ್ ಮಾಡ್ಕೊಂಡ್ರೆ ನಾನು ಮಾಡಬೇಕಾಗಿರೋ ಕೆಲಸ ಕಾರ್ಯಗಳ ಬಗ್ಗೆ ಮಾಡಲೇಬೇಕಾಗಿರೋದ್ರಿಂದ ಸಂತೋಷವಾಗಿ ಮಾಡ್ತೀವಿ ಅನ್ನೋ ಮನೋಭಾವ ಒಂದು ಡೆವಲಪ್ ಮಾಡ್ಕೊಳ್ಳೋದು. ಅದಾದಮೇಲೆ ನನಗಿರೋ ಲಿಮಿಟೇಷನ್ನಲ್ಲಿ ನಾನು ಜೀವನ ಮಾಡ್ತೀನಿ ಅನ್ನೋ ಭಾವನೆ ಬೆಳೆಸ್ಕೊಂಡ್ರೆ ಸ್ಟ್ರೆಸ್ಸು ಕಡಿಮೆ ಆಗುತ್ತೆ, ಆ್ಯಂಗ್ಸೈಟಿನೂ ಕಡಿಮೆ ಆಗುತ್ತೆ. ಇದು ಸಿಂಪಲ್ ಆಗಿ ನಾನು ಹೇಳ್ತಾ ಇರೋದು. ಇಲ್ಲದೇ ಇದ್ರೆ ಸ್ಟ್ರೆಸ್ ಜಾಸ್ತಿ ಆದಂಗೆ ಯೋಚನೆ ಮಾಡಿ 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 ಇಟ್ ಮೇ ಲೀಡ್ ಟು ಡಿಪ್ರೆಷನ್. ಅದಕ್ಕೆ ಹೋದ ಕೂಡಲೇ ಡಾಕ್ಟ್ರ್ ಸಹಾಯ ಪಡ್ಕೋಬೇಕಾಗತ್ತೆ. ಒಂದು ಮಾನಸಿಕ, ನಿಮಗೆ ಹೇಳಿದ್ನಲ್ಲ ಮಧ್ಯದ ಹಂತ, ಮಾನಸಿಕ ತೊಂದರೆಯಿಂದ ಮಾನಸಿಕ ಕಾಯಿಲೆ ಕಡೆ ಹೋಗಬಾರ್ದು ಅನ್ನೋ ಹಾಗಿದ್ರೆ ಅಲ್ಲೇ ಇವೆಲ್ಲ ಕೌನ್ಸಿಲಿಂಗ್ ಮೂಲಕ ಅಥವಾ ಸೆಲ್ಫ್ ಅವೇರ್ನೆಸ್, ಸ್ವ ಅರಿವು, ಇದರ ಮೂಲಕ ನಾನು ಸ್ಟ್ರೆಸ್ನ, ಆ್ಯಂಗ್ಸೈಟಿನ ಮ್ಯಾನೇಜ್ ಮಾಡಿ ನನಗಿರೋ ರಿಸೋರ್ಸ್ ಮೂಲಕ ಎಷ್ಟು ಸಂತೋಷ ಸಮಾಧಾನ ಪಟ್ಕೊಳ್ಬೋದು ಅದನ್ನು ಪಟ್ಕೊಳ್ತಾ ಇದ್ರೆ ಸುಖಿ ಜೀವನ ನಡೆಸ್ಬೋದು. ನೀವು ಅವಾಗಲೇ ಸೆಲ್ಫ್ ಅವೇರ್ನೆಸ್ ಅಂತ ಹೇಳ್ತಾ ಇದ್ರಿ, ಮತ್ತೆ ಆ ಮೆಂಟಲ್ ಡಿಸ್ಟರ್ಬೆನ್ಸ್ ಫೇಸ್ ಅಂತ ಹೇಳಿದ್ರಿ. ಸೊ ನಮಗೆ ಯಾವ ಸೈನ್ಸ್ ಇಂದ ಗೊತ್ತಾಗತ್ತೆ ಅಂದ್ರೆ ನಾನು ಇವಾಗ ಆ ಫೇಸ್ ಅಲ್ಲಿ ಇದ್ದೀನಿ, ಅಥವಾ ನನಗೆ ಹೆಲ್ಪ್ ಬೇಕು, ಒಬ್ಬರು ಥೆರಪಿಸ್ಟ್ ಅಥವಾ ಕೌನ್ಸಿಲರ್ ಹತ್ರ ಹೋಗ್ಬೇಕು ಅಂತ ನಮಗೆ ಹೇಗೆ ಗೊತ್ತಾಗತ್ತೆ ಅಂತ? ಮೆಂಟಲ್ ಡಿಸ್ಟರ್ಬೆನ್ಸ್ ಅಲ್ಲಿರೋರಿಗೆ 5 ವಿಭಾಗಗಳಲ್ಲಿ ತೊಂದರೆ ಕಾಣುತ್ತೆ. ಮೆಂಟಲ್ ಇಲ್ನೆಸ್ ಇರೋರಲ್ಲಿ ಇನ್ನು 5 ಭಾಗದ ತೊಂದರೆ ಸಿಗುತ್ತೆ. ಕೌನ್ಸಿಲರ್ ಆಗಿ ನಾವು ಯಾವುದೇ ವ್ಯಕ್ತಿ ನಮ್ಮ ಹತ್ರ ಬಂದರೆ ಅವರಿಗೆ 10 ಪ್ರಶ್ನೆಗಳನ್ನು ಕೇಳ್ತೀವಿ. ಆ 10 ಪ್ರಶ್ನೆಗಳಲ್ಲಿ ಬರೋ ಉತ್ತರಗಳನ್ನು ಗಮನಿಸ್ಬಿಟ್ಟು ಅವರು ಮೆಂಟಲಿ ಡಿಸ್ಟರ್ಬ್ಡ, ಮೆಂಟಲಿ ಇಲ್ಲ ಅನ್ನೋದನ್ನು ಡಿಸೈಡ್ ಮಾಡ್ತೀವಿ. ನೀವು ಕೇಳಿದ್ರೆ ಇಂಡಿವಿಜುವಲ್ ಆಗಿ ನಾನು ಹೇಗೆ ಅದನ್ನು ಅನಲೈಸ್ ಮಾಡ್ಕೊಳ್ಳೋದು ಅಂತ. ಯಾವ ವ್ಯಕ್ತಿ ಮಾನಸಿಕ ಗೊಂದಲದಲ್ಲಿರ್ತಾನೆ ಅಥವಾ ಮಾನಸಿಕವಾಗಿ ಟೆನ್ಷನ್ನಲ್ಲಿರ್ತಾನೆ, ಮೊಟ್ಟ ಮೊದಲನೇದಾಗಿ ಅವನ ದಿನಚರಿಯಲ್ಲಿ ಹಾಳಾಗೋದು ಏನು ಗೊತ್ತಾ? ಏನಿರ್ಬೋದು ಹೇಳಿ? ನಿದ್ದೆ. ಕರೆಕ್ಟಾಗಿ ಹೇಳಿದ್ರಿ. ಆ ವ್ಯಕ್ತಿ ನಿದ್ದೆ ಮಾಡಲಿಕ್ಕಾಗಲ್ಲ. ನಾನು ಚಿಂತಾಗ್ರಸ್ತನಾಗಿದ್ದರೆ ನನಗೆ ನಿದ್ದೆ ಬರೋದಿಲ್ಲ. ಸಂಸ್ಕೃತದ ಒಂದು ಶ್ಲೋಕ ಇದೆ, ಚಿಂತಾಯಾಶ್ಚ ಚಿತಾಯಾಶ್ಚ ಬಿಂದು ಮಾತ್ರಂ ವಿಶಿಷ್ಯತೆ, ಚಿತಾ ದಹತಿ ನಿರ್ಜೀವಂ ಚಿಂತಾ ದಹತಿ ಜೀವಿನಂ ಅಂತ.
ಚಿತೆಗೂ ಚಿಂತೆಗೂ ಮಧ್ಯ 1 ಮಾತ್ರ ಇರೋದು, ಚಿಂತೆ ಚಿತೆ. ಹೌದು. ಆದರೆ ಚಿತೆ ಸತ್ತ ಮೇಲೆ ಸುಡುತ್ತೆ, ಚಿಂತೆ ಬದುಕಿದ್ದಾಗಲೇ ಸುಡುತ್ತೆ ಅಂತ ಅರ್ಥ. ನಾನು ಚಿಂತಾಗ್ರಸ್ತನಾಗಿದ್ದರೆ ನನಗೆ ಸುಡುಕ್ ಶುರು ಮಾಡುತ್ತೆ. ಆ ಕಾವು ಹೆಂಗಿರುತ್ತೆ ಅಂದರೆ ನನ್ನ ನಿದ್ದೆ ಹಾಳು ಮಾಡುತ್ತೆ. ಮೊದಲನೇದಾಗಿ ಮೆಂಟಲಿ ಡಿಸ್ಟರ್ಬ್ ಅಂದ ಕೂಡಲೇ ನನಗೆ ಡಿಸ್ಟರ್ಬ್ ಆಗೋದೇ ಸ್ಲೀಪು. ಯಾವಾಗ ಯಾವ ವ್ಯಕ್ತಿ ಯಾವತ್ತಾರೋ ನಿದ್ದೆ ಚೆನ್ನಾಗಿ ಬರಲಿಲ್ಲ ಅಂದರೆ ನನಗೆ ನಿದ್ದೆ ಯಾತಕ್ಕೆ ಚೆನ್ನಾಗಿ ಬರ್ತಿಲ್ಲ ಅಂತ ಯೋಚನೆ ಮಾಡಿದ್ರೆ ಕಾರಣ ಸಿಗುತ್ತೆ. ಯಾವುದ್ರ ಬಗ್ಗೆನೂ ನಾನು ಚಿಂತೆ ಮಾಡ್ತಾ ಇದ್ದೀನಿ ಅಂತ. ಎರಡನೇದು ಯಾವ್ದು ಹಾಳಾಗ್ಬೋದು ಹೇಳಿ? ನೀವು ಫಸ್ಟ್ ಮೊದಲನೇ ಕರೆಕ್ಟಾಗಿ ಹೇಳಿದ್ರಿ, ಹಸಿವು ಇರ್ಬೋದು. ಹಸಿವು. ಯಾವಾಗ ಅಪಟೈಟ್ ಹಾಳಾಗುತ್ತೆ ಆಗ ನನ್ನ ಊಟ ತಿಂಡಿನಲ್ಲೆಲ್ಲ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಎಷ್ಟೋ ಸಲ ನನಗೆ ಹಸಿವಾಗಿದೆಯೋ ಇಲ್ವೋ ನನಗೆ ಗೊತ್ತಾಗಲ್ಲ, ತಿಂದರೆ ತಿಂತಾನೆ ಇರ್ತೀನಿ, ಇಲ್ಲೇ ಹಾಗೇನೇ ಇರ್ತೀನಿ. ಅಂದರೆ ಒಟ್ಟಿನಲ್ಲಿ ನನ್ನ ಅಪಟೈಟ್ ಹಾಳಾಗುತ್ತೆ. ನಿದ್ದೆ ಹಾಳಾಯಿತು, ನಿದ್ದೆ ಹಾಳಾಗಿದ್ರಿಂದ ನನ್ನ ಅಪಟೈಟ್ ಹಾಳಾಯಿತು. ಮೂರನೇದಾಗಿ ಹೇಳಿ, ನೀವೇ ಹೇಳ್ಬೋದಲ್ಲ. ಮಾಡ್ತಿದ್ದ ಕೆಲಸದಲ್ಲಿ ಇಂಟ್ರೆಸ್ಟ್ ಕಮ್ಮಿ ಆಗ್ಬೋದೇನೋ. ಏನಿವೆ ಮೂರನೇದು, ಯಾವ್ದಾರೋ ಒಂದು ವ್ಯಕ್ತಿನ ನೀವು ನೋಡಿ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿಲ್ಲ, ಅವನಿಗೆ ಊಟ ತಿಂಡಿನೂ ಕೂಡ ಅವನಿಗೇನು ಸರಿಯಾಗಿ ಸೇರ್ತಾ ಇಲ್ಲ ಅಂತ ಅಂದಾಗ ನೀವು ಅವನ ಹತ್ರ ಹೋಗಿ ಏನಾರು ಕೇಳೋಕೆ ಹೋದ್ರೆ ಏನು ಮಾಡ್ತಾನವನು? ರೇಗ್ಬೋದೇನೋ. ರೇಗ್ತಾನೆ, ಕೋಪ. ಮೂರನೇದು, ಯಾವ ವ್ಯಕ್ತಿ ಮಾನಸಿಕವಾಗಿ ಗೊಂದಲದಲ್ಲಿದ್ದಾನೆ, ಮಾನಸಿಕವಾಗಿ ತೊಂದರೆ ಅನುಭವಿಸ್ತಾ ಇದ್ದಾನೆ, ಮಾನಸಿಕವಾಗಿ ಚಿಂತೆಯಲ್ಲಿದ್ದಾನೆ, ಅವನಿಗೆ ಕೋಪ ಜಾಸ್ತಿ ಬರುತ್ತೆ. ನನಗೆ ಸುಮ್ಮನೆ ಬಿಟ್ಬಿಡ್ರಪ್ಪ, ನನಗೆ ಯಾರು ಮಾತಾಡಿಸ್ಬೇಡ್ರಿ ನೀವು. ಯಾವಾಗ ನಿಮಗೆ ನಿದ್ದೆ ಹಾಳಾಯಿತು, ಊಟ ತಿಂಡಿ ಹಾಳಾಯಿತು, ಕೋಪ ಬರ್ಲಿಕ್ಕೆ ಶುರು ಆಯಿತು, ನಿಮಗೆ ಮಾಡೋ ಕೆಲಸಗಳಲ್ಲಿ ಆಸಕ್ತಿ ಇರೋಲ್ಲ, ನಿರಾಸಕ್ತಿ. ಇದು 4ನೇ ಫ್ಯಾಕ್ಟ್ರು. ಅಥವಾ ಮಾಡೋ ಕೆಲಸಕ್ಕೆ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳೋದು, ಪ್ರೊಡಕ್ಟಿವಿಟಿ ಅನ್ನೋದೇನು ಕಮ್ಮಿ ಆಗಿ ಹೋಗುತ್ತೆ. ನನ್ನ ಸಾಮರ್ಥ್ಯ ಕುಗ್ಗಿ ಹೋಗುತ್ತೆ, ನಾನು ನಿಶ್ಶಕ್ತ ಅನ್ನೋ ಭಾವನೆ ಬರುತ್ತೆ. ಅದಾದ ಮೇಲೆ ಕೊನೆಯದಾಗಿ 5ನೇ ಅಂಶ, ಮರುವು ಶುರು ಆಗುತ್ತೆ. ಫರ್ಗೆಟ್ಫುಲ್ನೆಸ್. ಇಟ್ಟಿದ್ದನ್ನ ಮರೆಯೋದು. ಸ್ಕೂಟ್ರ್ ಕೀ ಇಟ್ಟಿದ್ರೆ ಅದೆಲ್ಲಿಟ್ಟಿದ್ದು ಮರೆಯೋದು, ಪೆನ್ ಇಟ್ಟಿದ್ರೆ ಆಫೀಸ್ಗೆ ಹೋಗ್ಬೇಕಾದ್ರೆ ಪೆನ್ ತಗೊಳ್ಳದೆ ಹೋಗೋದು. ಹುಡುಗರುಗಳಲ್ಲಿ ಆ ಥರದ್ದಾದರೆ ಓದಿದ್ದು ಯಾವುದೂ ಜ್ಞಾಪಕ ಇರೋದಿಲ್ಲ, ಎಲ್ಲೋ ಬ್ಲ್ಯಾಂಕ್ ಸ್ಟೇರಿಂಗು. ಸೊ ಇದು 5 ಏನಾರು ನನ್ನ ಗಮನಕ್ಕೆ ಬಂದರೆ, ನನ್ನಲ್ಲಿ ಅದು ನನಗೆ ಕಾಣಿಸ್ಕೊಂಡ್ರೆ ಐ ಆಮ್ ಡಿಸ್ಟರ್ಬ್ಡ್, ಐ ನೀಡ್ ಡಾಕ್ಟರ್ ಸಪೋರ್ಟ್ ಆರ್ ಕೌನ್ಸಿಲರ್ ಸಪೋರ್ಟ್. ಅದೇ ರೀತಿನಲ್ಲಿ ಯಾವುದಾರೋ ವ್ಯಕ್ತಿ ಮಾನಸಿಕ ಕಾಯಿಲೆ ಒಳಗಾಗಿದ್ದಾನೆ ಅಂತ ನೋಡಿದ್ರೆ, ಇದು 5ರ ಜೊತೆಗೆ ಅವನಿಗೆ ನೆಕ್ಸ್ಟ್ ಪ್ರಶ್ನೆ ಕೇಳ್ತೀವಿ, ನಿನಗೆ ಸಂಶಯ ಪ್ರವೃತ್ತಿ ಇದೆಯಾ, ಸಸ್ಪಿಷನ್ ಆಟಿಟ್ಯೂಡ್ ಇದೆಯಾ ಅಂತ ಕೇಳಿದಾಗ, ಸಂಶಯ ಅಂದರೆ ಎಲ್ಲದಕ್ಕೂ ಸಂಶಯ ಪಡೋದು. ಈಗ ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ, ಗಂಡ ಹೆಂಡತಿ ಅವರಿಬ್ಬರ ಮಧ್ಯ ಹೆಂಡತಿಗೆ ಮಾನಸಿಕ ಗೊಂದಲದಿಂದ ಮಾನಸಿಕ ಕಾಯಿಲೆ ಕಡೆಗಳು ಹೋಗ್ಬಿಟ್ಟಿದ್ರೆ ಗಂಡನ ಬಗ್ಗೆ ಸಂಶಯ ಪಡೋದು. ಮನೆಗೆ ಒಂಚೂರು ಲೇಟಾಗಿ ಬಂದರೆ ಯಾರ ಹತ್ರ ಹೋಗಿದ್ರಿ ಪ್ರಶ್ನೆ ಮಾಡೋದು. ಹೌದು. ಅಥವಾ ಡಬ್ಬಿನಲ್ಲಿ 100 ರೂಪಾಯಿ ಇಟ್ಟಿದ್ದೆ, ಅದಲ್ಲಿಲ್ಲ, ನನಗೆ ಯಾರು ತಗೊಂಡೋಗಿದ್ದಾರೆ ಅಂತ ಗೊತ್ತು, ಪಕ್ಕದ ಮನೆಯವಳು ಬಂದಿರಬೇಕು, ನೀವೇನೋ ಬಾಗಿಲು ತೆಗೆದಂಗೆ ಶಬ್ದ ಆಯಿತು ಅಂತ ಹೇಳೋದು. ಅಥವಾ ಅಲ್ಲಿ ಯಾರೋ 4 ಜನ ಮಾತಾಡ್ತಾ ಇದ್ದರೆ ಅವರೆಲ್ಲ ನನ್ನ ಬಗ್ಗೆನೇ ಮಾತಾಡ್ಕೊಳ್ತಾ ಇದ್ದಾರೆ ಅಂತ ಅಂದ್ಕೊಳ್ಳೋದು. ಇದೆಲ್ಲ ಸಂಶಯ ಪ್ರವೃತ್ತಿ ಅಂತ. ಪ್ರತಿಯೊಂದನ್ನು ಡೌಟ್ ಮಾಡೋದಾಗ ಆ ಹಂತಕ್ಕೆ ಹೋದವ್ರಿಗೆ ಅವ್ರಿಗೆ ಗೊತ್ತಾಗಲ್ಲ, ಅದು ಮನೆಯವರಿಗೆ ಗೊತ್ತಾಗುತ್ತೆ. ಈ ಮೊದಲ 5 ಭಾಗ ನಮಗೆ ಗೊತ್ತಾಗತ್ತೆ, ಸೆಲ್ಫ್ ಅವೇರ್ನೆಸ್ ಅಂದ್ರಲ್ಲ, ನಮಗೆ ಗೊತ್ತಾಗತ್ತೆ. ಅಲ್ಲಿಂದ ಮುಂದಕ್ಕೆ ಅವ್ರು ಹೋಗಿದ್ರೆ ಅದನ್ನ ಬೇರೆಯವರು ಹೇಳಬೇಕಾಗತ್ತೆ. ಹಾಗಾಗಿ ಸಂಶಯ ಪ್ರವೃತ್ತಿ ಅವರಲ್ಲಿ ಇದೆಯಾ ಅಂತ ಕೇಳಿದಾಗ ಅವ್ರು ಅದಕ್ಕೆ ಎಕ್ಸಾಂಪಲ್ಗಳೆಲ್ಲ ಕೊಟ್ಟು ಹೌದು ಇದೆ ಅಂತ ಹೇಳಿದ್ರೆ, ನೆಕ್ಸ್ಟ್ ರಿಪಿಟೇಟಿವ್ ಆ್ಯಕ್ಷನ್ ಏನಾರೋ ಮಾಡ್ತಾರಾ? ಮಾಡಿದ್ದೇ ಮಾಡ್ತಿರೋದು, ಕಸ ಗುಡಿಸ್ತಿದ್ರೆ ಸುಮ್ಮನೆ ಗುಡಿಸ್ತಿರೋದು, ಕಾಯಿ ತುರಿತಾ ಕೂತಿದ್ರೆ ಹಿಂಗೆ ಕೈ ಇಟ್ಕೊಂಡು ಸುಮ್ಮನೆ ಕೂತ್ಬಿಟ್ಟಿರೋದು, ಕೈ ತೊಳ್ಕೊಳ್ತಾನೆ ಇರೋದು, ಏನಾರ ಮನೆಗೆ ಯಾರು ಬಂದರೆ ಅವರೆಲ್ಲ ಎಷ್ಟು ಕೊಳ್ಕೊಳ್ಕಾಗಿ ಬಂದಿದ್ದಾರೆ ನೋಡ್ರಿ ಅಂತ ಹೇಳೋದು, ಈ ಥರದ್ದೆಲ್ಲ ಏನಾರು ಇದ್ದರೆ ದಟ್ ಈಸ್ ಅನದರ್ ಸೈನ್ ಆಫ್ ಮೆಂಟಲ್ ಇಲ್ನೆಸ್. ಓಕೆ, ಅದನ್ನ ಕೇಳೋದು. ಅದಾದ ಮೇಲೆ ಒಬ್ಬರೇ ಕೂತ್ಕೊಂಡು ಅಳ್ತಾರಾ? ಸಾಮಾನ್ಯವಾಗಿ ಡಿಪ್ರೆಷನ್ಗೆ ಹೋಗಿರೋರು,
ಅಥವಾ ಬೇರೆ ಥರ ಸ್ಕಿಜೋಫ್ರೇನಿಯಾ, ಪ್ಯಾರನಾಯ್ಡು, ಬೈಪೋಲರ್ ಪ್ರಾಬ್ಲಮ್ಮು ಈ ಥರ ಇರೋರೆಲ್ಲರೂ ಕೂಡ ಒಂಟಿಯಾಗಿದ್ದಾಗ ವೇದನೆ ಪಡ್ತಾರೆ. ಆ ಥರದ್ದು ಏನಾದ್ರು ಇದೆಯಾ ಅಂತ ಕೇಳಿದ್ರೆ ಅದು ಸಾಮಾನ್ಯ ಮೆಂಟಲಿ ಇಲ್ಲಾಗಿದ್ರೆ ಇದೆ ಅಂತ ಹೇಳ್ತಾರೆ. 9ನೇದು ಬಹಳ ಮುಖ್ಯವಾದ್ದು ಹ್ಯಾಲ್ಯೂಸಿನೇಷನ್ ಅಂತ. ಇಲ್ಲದೆ ಇರೋದನ್ನ ಇದೆ ಅಂತ ಹೇಳಿ ಭ್ರಮಿಸೋದು, ಮನೋವಿಕಲ್ಪ ಅಂತದಕ್ಕೆ ಹೆಸರು. ಹ್ಯಾಲ್ಯೂಸಿನೇಷನ್ ಅಂತ ಹೇಳಿದ್ರೆ ನಾವೆಲ್ಲ ಇಲ್ಲಿದ್ದೀವಿ, ಕೂತಿದ್ದೀವಿ, ಆ ಥರ ತೊಂದರೆ ಇರೋರು ಗೋಡೆ ಮೇಲೆ ನೋಡ್ರಿ ಏನೇನೋ ಹರಿತಾ ಇದೆ, ಪರ್ಕೆ ತಗೊಂಡು ಅದನ್ನು ಕ್ಲೀನ್ ಮಾಡಬಾರ್ದೇನ್ರಿ ಅಂತಾರೆ. ಅಲ್ಲಿ ಏನೂ ಇರಲ್ಲ. ಆದರೆ ಅವರ ದೃಷ್ಟಿನಲ್ಲಿ ಇಟ್ ಈಸ್ ಎ ಫಾಲ್ಸ್ ಫರ್ಮ್ ಬಿಲೀಫ್. ಮೈ ಮೇಲೆಲ್ಲ ಏನೇನೋ ಹರಿದಾಡ್ತಾನೇ ಇರ್ತ್ರಿ ನನಗೆ ಯೋ ಅಂತ ಅನ್ನೋದು. ಅದಾದ್ಮೇಲೆ ಬಾಗ್ಲಲ್ಲಿ ಯಾರೋ ನಿಂತ್ಯಾರು ನೋಡ್ರಿ, ಯಾರು ಅಂತ ಹೋಗಿ ಕೇಳ್ರಿ ಅಂತ ಹೇಳೋದು. ಇಲ್ಲದೆ ಇರೋದನ್ನ ಇದೆ ಅಂತ ಹೇಳಿ ಭ್ರಮಿಸೋದು. ಹಿಂದ್ಗಡೆ ನಿಂತ್ಕೊಂಡು ಯಾರೋ ಮಾತಾಡ್ದಂಗೆ ನಂಗೆ ಕೇಳುತ್ತೆ, ಬೇರೆ ಯಾರಿಗೂ ಕೇಳಲ್ಲ, ಅವ್ರಿಗೆ ಕೇಳುತ್ತೆ. ಇದು ಮನೋವಿಕಲ್ಪ, ಹ್ಯಾಲ್ಯೂಸಿನೇಷನ್ ಅಂತ. ಇದೇನಾರೋ ಇದೆಯಾ ಅಂತ ಕೇಳಿದಾಗ ಮೆಂಟಲಿ ಇಲ್ಲಾಗಿದ್ರೆ ಇದೆ ಅಂತ ಉತ್ತರ ಬರುತ್ತೆ. 10ನೇದೇನು ಅಂದರೆ ಆತ್ಮಹತ್ಯಾ ಆಲೋಚನೆ, ಸೂಯಿಸೈಡಲ್ ಆಟಿಟ್ಯೂಡ್ ಇದೆಯಾ ಅಂತ ಕೇಳಿದ್ರೆ ಆಗ ಅವರು ಪ್ರಯತ್ನ ಮಾಡಿದ್ರು, ಆ ಥರದ್ದು ಆಲೋಚನೆಗಳು ಬರುತ್ತೆ ಅಂತ ಕೂಡ ಹೇಳ್ಬಹುದು. ಹೀಗಾಗಿ ಸೆಲ್ಫ್ ಅವೇರ್ನೆಸ್ ಅಂತ ಹೇಳಿದ್ರೆ ಅಂದರೆ ನನಗೆ ಈ ಥರದ್ದೇನೋ ತೊಂದರೆ ಇದೆಯಾ ಅಂತ ನಾನು ನನಗೆ ನಂಬಿಸ್ಕೊಂಡಾಗ ಮೊದಲ 5 ಪ್ರಶ್ನೆಗಳಿಗೆ ನಮ್ಮನ್ನು ನಾವು ನಂಬಿಸ್ಕೋಬೋದು. ನೆಕ್ಸ್ಟ್ ಮುಂದಿನ 5 ಭಾಗದ ಹಂತಕ್ಕೆ ನಾನು ಹೋಗಿದ್ರೆ ಅದನ್ನು ಬೇರೆಯವರು ಗಮನಿಸ್ತಾರೆ. ಹೀಗಾಗಿ ನಾನು 5 ಹಂತದಲ್ಲಿದ್ದರೆ, ಮೊದಲ 5 ಪ್ರಶ್ನೆಗಳ ಉತ್ತರದಲ್ಲಿದ್ದರೆ ಖಂಡಿತ ನಾವಾಗೇ ಹೋಗ್ಬಿಟ್ಟು ಐದರ್ ಡಾಕ್ಟರ್ ಆಗಲಿ ಕೌನ್ಸಿಲರ್ ಆಗಲಿ ಅವ್ರ ಹತ್ರ ಡಿಸ್ಕಸ್ ಮಾಡಿ ನನಗೆ ಈ ಥರ ಚಿಂತೆಗಳು ಬರ್ತಾ ಇದೆ ಮನಸ್ಸಿನಲ್ಲಿ, ಇದರಿಂದ ಆಚೆ ಕಡೆಗೆ ಬರೋದು ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿ ಪಡ್ಕೋಬೋದು. ಆಗ ಆ ಸಮಸ್ಯೆಗೆ ಬೇರೆಯವ್ರ ಕಾರಣ ಆಗಿದ್ರೆ ಅವ್ರನ್ನು ಕರ್ಕೊಂಬನ್ನಿ ಅಂತ ಹೇಳ್ತೀವಿ. ಕೂರಿಸ್ಬಿಟ್ಟು ಹೇಗೆ ಮಾಡ್ಬೋದು, ಇಬ್ಬರು ಸೇರಿ ಸುಖವಾಗಿರ್ಬೋದು ಹೇಗೆ ಅನ್ನೋದನ್ನು ಕೌನ್ಸಿಲಿಂಗ್ ಮೂಲಕ ಖಂಡಿತವಾಗಿಯೂ ಕೂಡ ತಿಳಿಸ್ಕೊಡ್ತೀವಿ. ಅದು ಸರಿಪಡಿಸ್ಬೋದು. ಕೌನ್ಸಿಲಿಂಗ್ ಮೂಲಕ ಸಂಬಂಧಗಳಲ್ಲಿ ಬಿರುಕು ಬಿಟ್ಟಿದ್ದರೆ ಅದನ್ನು ಖಂಡಿತ ಸರಿ ಮಾಡ್ಬೋದು. ತುಂಬಾನೇ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ ಅದನ್ನ, ಹೇಗೆ ನಾವು ಸೆಲ್ಫ್ ಅವೇರ್ನೆಸ್ ಇಂದ ಹೇಗೆ ನಾವು ಅಸೆಸ್ ಮಾಡ್ಕೋಬಹುದು ನಮ್ಮನ್ನ ಅಂತ. ಅವಾಗ್ಲೇ ನಾವು ಮಾತಾಡ್ತಿದ್ವಿ ಚೈಲ್ಡ್ಹುಡ್ ಏಜ್ ಅಲ್ಲಿ ಹೇಗೆ ಡೆವಲಪ್ಮೆಂಟ್ ಆಗುತ್ತೆ ಅಂತ, ಮತ್ತೆ ಇದಕ್ಕಿನ್ನ ಜಸ್ಟ್ ಸ್ವಲ್ಪ ಹೊತ್ತು ಮುಂಚೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡ್ತಿದ್ವಿ. ಸೊ ಆ ಚೈಲ್ಡ್ಹುಡ್ ಫೇಸ್ ಅಲ್ಲಿ ಇರೋರಿಗೆ ಸ್ಟ್ರೆಸ್ ಮುಂದೆ ಆಗದೆ ಇರೋ ತರ ಏನಾದ್ರೂ ಫಸ್ಟ್ ಇಂದಾನೆ ಕೇರ್ ತಗೋಬೋದಾ, ಅಥವಾ ಅವರಲ್ಲಿ ಆ ತರ ಡೆವಲಪ್ಮೆಂಟ್ ಆಗೋ ತರ ಮಾಡ್ಬೋದಾ ಅಂತ? ಏನೇನು ಜೀವನದಲ್ಲಿ ಸಮಸ್ಯೆ ಬರ್ಬೋದು ಅದನ್ನೆಲ್ಲ ಎದುರಿಸಕ್ಕೆ ಬೇಕಾಗಿರೋ ಮಾನಸಿಕ ಸಿದ್ಧತೆನೇ ಮಾಡಿಸ್ಬೋದು. ಇದರಲ್ಲಿ 2-3 ಥರ. ಒಂದು, ಆ ಹುಡುಗರಲ್ಲಿ, ಓದೋ ಹುಡುಗರಲ್ಲಿ ಸ್ಟ್ರೆಸ್ ಯಾಕೆ ಡೆವಲಪ್ ಆಗುತ್ತೆ, ಅವರಲ್ಲಿ ಡೆವಲಪ್ ಆಗೋ ಸ್ಟ್ರೆಸ್ ಯಾವುದ್ರದ್ದು, ಓದೋದ್ರ ಬಗ್ಗೆನೆ. ಆ ಹಂತದಲ್ಲಿ ಅವ್ರಿಗೆ ಇನ್ಯಾವುದು ಫೈನಾನ್ಷಿಯಲ್ ಸ್ಟ್ರೆಸ್ ಅಂತ ಇರೋದಿಲ್ಲ, ಅಥವಾ ಮನೆ ಜವಾಬ್ದಾರಿನಲ್ಲಿ ಆ ಥರ ಸ್ಟ್ರೆಸ್ ಏನು ಆ ಥರದ್ದು ಇರೋದಿಲ್ಲ. ಆದರೆ ಅವ್ರಿಗಿರೋ ಸ್ಟ್ರೆಸ್ ಏನು ಅಂತ ಹೇಳಿದ್ರೆ, ಓದೋ ವಿಚಾರದಲ್ಲಿ ಅವರ ಮನಸ್ಸಿನಲ್ಲಿ ಒತ್ತಡ ತುಂಬೋರು ಯಾರು? ಪೇರೆಂಟ್ಸು ತುಂಬೋದು, ಸ್ಕೂಲ್ನವರು ತುಂಬೋದು, ಜೊತೆಗೆ ತಾನೂ ತುಂಬ್ಕೋಬೋದು. ಈ ಪೇರೆಂಟ್ಸ್ ಕಡೆಯಿಂದ ಒತ್ತಡ ಏನು ಅಂತ ಹೇಳಿದ್ರೆ, ನೀನು SLC ಇವಾಗ ಓದ್ತಾ ಇದೆಯಾ, SLCನಲ್ಲಿ ನೀನು 95%, 98% ತಗೊಳ್ಳದೇ ಇದ್ರೆ ನಾವು ಸುಮ್ಮನೆ ಇರೋದಿಲ್ಲ, ನಿನಗೆಲ್ಲ ಮಾಡಿ ಈ ಥರದ್ದೇನಾದ್ರು ಪ್ರೆಷರ್ ಹಾಕಿದ್ರೆ ಅದು ಸ್ಟ್ರೆಸ್ ಆಗಿ ಡೆವಲಪ್ ಆಗುತ್ತೆ. ಅದೇ ಶಾಲೆಯಲ್ಲಿ ಹೋದ್ಸಲಿ ನಮ್ಮ ಶಾಲೆಯಲ್ಲಿ 100% ರಿಸಲ್ಟ್ ಬಂದಿತ್ತು, ಈ ಸಲನೂ ಅಷ್ಟು ಬರಲೇಬೇಕು, ನೀವೆಲ್ಲ ಹಿಂಗೂ ಮಾಡಬೇಕು ಹಂಗೆ ಮಾಡಬೇಕು ಅಂತ ಹೇಳಿ ಪಾಯಿಂಟ್ ಮಾಡಿಬಿಟ್ಟು ಹುಡುಗರನ್ನು ತೋರಿಸಿದ್ರೆ, ನೋಡೋ ನೀನು ಯಾಕೋ ಸರಿಯಾಗಿ ಓದ್ತಾ ಇಲ್ಲ, ನೀವು ಓದ್ದೇ ಸುಮ್ಮನೆ ಇರೋದಿಲ್ಲ ನಾವು, ಇದೆಲ್ಲ ಮಾಡಿದ್ರೆ ಅಲ್ಲೂ ಸ್ಟ್ರೆಸ್ ಡೆವಲಪ್ ಆಗುತ್ತೆ. ಅದಕ್ಕೆ ಇದರಲ್ಲಿ ಒಂದು ಈ ಹುಡುಗರಿಗೆ ಪರೀಕ್ಷಾ ಭಯ ನಿವಾರಣೆ ಅಂತಲೇ ಒಂದು ಕೌನ್ಸಿಲಿಂಗ್ ಕ್ಲಾಸ್ ಮಾಡ್ತೀವಿ ನಾವು. ಪರೀಕ್ಷೆಯಲ್ಲಿ ಭಯ ಪಟ್ಕೊಳ್ಳದೆ ಪರೀಕ್ಷೆ ಫೇಸ್ ಮಾಡೋದು ಹೆಂಗೆ ಅನ್ನೋದೇನು ಕೌನ್ಸಿಲಿಂಗ್ ಮಾಡ್ತೀವಿ ನಾವು. ಆದರೆ ಇಲ್ಲಿ ಇಂಡಿವಿಜುವಲ್ ಆಗಿ ಯೋಚನೆ ಮಾಡಬೇಕು ಅಂದರೆ ಖಂಡಿತವಾಗಿ ಕೂಡ ಪೇರೆಂಟ್ಸು ತುಂಬ ಸಹಾಯ ಮಾಡ್ಬೋದು ಮಕ್ಕಳಿಗೆ. ಶಾಲೆ ಬಿಡಿ, ನಾವು ಶಾಲೆ ಬಹಳ ಒಳ್ಳೆ ಶಾಲೆ ಸೇರಿಸ್ಬಿಟ್ಟಿದ್ದೀವಿ, ಎಲ್ಲ ಮಾಡ್ತೀವಿ. ಇದೆಲ್ಲ ನಾವು ಆ್ಯಕ್ಚುಲಿ ಸ್ಕೂಲ್ ಟೀಚರ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡ್ತೀವಿ, ಸ್ಕೂಲ್ ವರ್ಕ್ಶಾಪ್ ಅಂತ ಕಂಡಕ್ಟ್ ಮಾಡ್ತೀವಿ. ಆಗ ಶಾಲೆಯಲ್ಲಿ ಟೀಚರ್ಗಳಿಗೆ ಹೇಳ್ತೀವಿ, ನೀವು ಪ್ರೆಷರ್ ಹಾಕೋ ಹಾಗಿಲ್ಲ, ಕಾಂಪಿಟೇಷನ್ನು ಶುಡ್ ಬಿ ವಿತಿನ್ ದೆಮ್ಸೆಲ್ಸ್. ನೀನು ಇವತ್ತಿನ ದಿನ 90% ತಗೊಂಡಿದೀಯಾ, ನಿನಗೆ 95% ತಗೊಳ್ಳೋ ಶಕ್ತಿ ಇದೆ.
ಆ ಥರ ಹೇಳೋದಕ್ಕೂ 95% ತಗೊಳಿದ್ರೆ ನಾವು ಸುಮ್ಮನೆ ಇರೋದಿಲ್ಲ ಅಂತ ಹೇಳೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಹೌದು. ಅಲ್ಟಿಮೇಟ್ಲಿ ದಟ್ ಈಸ್ ಹೌ ಚಾಯ್ಸ್ ಆಫ್ ವರ್ಡ್ಸ್. ಪ್ರಯತ್ನ ನಿನ್ನ ಕೈನಲ್ಲಿದೆ. ಸೆಲ್ಫ್ ಮೋಟಿವೇಶನ್ ಅಂತದ್ದು. ಪೇರೆಂಟ್ಸ್ ಆಗು ಕೂಡ ಅವರು ಸೆಲ್ಫ್ ಮೋಟಿವೇಟ್ ಮಾಡಬೇಕು. ಶಕ್ತಿ ಇದೆ, ನಿಮ್ಗೆ ಏನ್ ಬೇಕೋ ಸಹಾಯ ಮಾಡಕ್ ನಾವಿದ್ದೀವಿ, ನಿನ್ ಮೇಲೆ ಪ್ರೆಷರ್ ಹಾಕೋಲ್ಲ. ಇದು ಮಾಡಿದಾಗ ಮಕ್ಕಳಲ್ಲಿ ಒಂದು ಭರವಸೆ ಬರುತ್ತೆ, ಅವರಲ್ಲಿ ಅವ್ರ ಬಗ್ಗೆ ಕಾನ್ಫಿಡೆನ್ಸ್ ಬರುತ್ತೆ. ಅದಕ್ಕೆ ಬೇಕಾಗಿರೋ, ನಿನಗೆ ಬೆಳಗ್ಗೆ ಎಬ್ಬಿಸ್ಬೇಕಾ, ನಾ ಎಬ್ಬಿಸ್ತೀನಿ. ನಿನ್ ಜೊತೆ ಕೂತ್ಕೋಬೇಕಾ, ಕೂತ್ಕೊಳ್ತೀನಿ. ಏನ್ ಮಾಡಬೇಕು ಅಂತ ನೋಡಿದಾಗ ಒಂದು ಕತೆ ಮೂಲಕ ಹೇಳ್ತೀವಿ ಅದನ್ನ. ಹಿಂದೆ ನಾವು ಒಂದು 80 ವರ್ಷದ ಹಿಂದೆ ನಾವು ನೋಡಿದಾಗ ಬೆಂಗಳೂರಿನಲ್ಲಿ ಇಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿರಲಿಲ್ಲ. ಸಣ್ಣ ಸಣ್ಣ ಗುಡಿಸಲುಗಳಿರ್ತಿತ್ತು. ಗುಡಿಸ್ಲು ಅಂದರೆ ಮೇಲ್ಗಡೆ ಒಂದು ಸಣ್ಣ ಛಾವಣಿ ಹಾಕ್ಬಿಟ್ಟು ಹುಲ್ಲಿಂದೋ ಯಾವ್ದ್ರ ಹಾಕ್ಬಿಟ್ಟಿರೋರು, ಅದರ ಮೇಲೆ ಒಂದು ನಾನು ಬಟ್ಟೆ ಹರಬೇಕು ಅಂದರೆ ಕೈನಲ್ಲೇ ಸುಮ್ಮನೆ ಹಿಂಗೆ ಹಾಕ್ಬಿಡ್ತಿದ್ದೆ. ಸಿಗೋದು ರೂಫ್ ನನಗೆ ಕೈಗೆ ಸಿಗೋದು. ನೋಡ್ತಾ ನೋಡ್ತಾ ಏನಾಯಿತು, ಇದೆಲ್ಲ ಬೆಂಕಿ ಹತ್ಕೊಂಡ್ಬಿಡುತ್ತೆ. ಈಗೆಲ್ಲ ಏನೋ ಹಂಚು ಬಂದಿದೆ, ಆ ಹಂಚಿನ ಹಾಕೋಣ ಅಂದ್ಬಿಟ್ಟು ಗೋಡೆ ಒಂಚೂರು ಎತ್ತರ ಮಾಡಿಬಿಟ್ಟು ಹಂಚು ಹಾಕಿದ್ರು. ಆ ಹಂಚಿನ ಮೇಲೆ ನಾನು ಬಟ್ಟೆ ಹಾಕಬೇಕು ಅಂದರೆ ಒಂದು ಏಣಿ ಹಾಕ್ಕೊಂಡ್ಬಿಟ್ಟು ಅಥವಾ ಒಂದು ಸ್ಟೂಲ್ ಇಟ್ಕೊಂಡ್ಬಿಟ್ಟು ನಾನು ಅದ್ರ ಮೇಲೆ ಬಟ್ಟೆ ಹಾಕಬೇಕಾಯ್ತು. ಆ ಒಂದು ಸಪೋರ್ಟ್ ತಗೋಬೇಕಾಯ್ತು ನಾನು. ಅದು ನೋಡ್ತಾ ಇದ್ದ ಹಾಗೆ ಈ ಹಂಚುಗಳನ್ನೆಲ್ಲ ಯಾವುದೋ ಕೋತಿಗಳೆಲ್ಲ ಒಡೆದಾಕ್ಬಿಡ್ತವೆ. ಈಗೆಲ್ಲ ಮಂಗಳೂರು ಹಂಚು ಬಂದಿದೆಯಂತೆ, ಅದು ಇನ್ನೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ರೂಫ್ ಜಾಸ್ತಿ ಮಾಡಿಬಿಟ್ಟು ಅದ್ರ ಮೇಲೆ ಮಂಗಳೂರು ಹಂಚು ಹಾಕಿದ್ರು. ಅದ್ರ ಮೇಲೆ ನಾನು ಬಟ್ಟೆ ಹಾಕಬೇಕು ಅಂದರೆ ಏಣಿ ಹಾಕೋಬೇಕಾಯ್ತು. ಏಣಿ ಹಾಕೊಂಡು ಅಲ್ಲಿಗೆ ಹೋದ್ವು. ನೋಡ್ತಾ 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 ಈಗ ಎಲ್ಲ ಕಡೆ ಸಿಮೆಂಟ್ ಫ್ಯಾಕ್ಟ್ರಿಗಳು ಬಂದ್ಬಿಟ್ಟಿದೆ, ಇವೆಲ್ಲ ಮೌಲ್ಡ್ ಹಾಕ್ತಾ ಇದ್ದಾರಂತೆ. ನಾವು ಮೌಲ್ಡ್ ಹಾಕೋಣ ಅಂದ್ಬಿಟ್ಟು ಏನು ಮಾಡಿದ್ರು, ಮಂಗಳೂರು ಹಂಚೆಲ್ಲ ತೆಗೆದ್ಬಿಟ್ಟು ಅದ್ರ ಮೇಲೆ ಒಂದು ಮೌಲ್ಡ್ ಹಾಕಿದ್ರು. ಮೌಲ್ಡ್ ಹಾಕಿದಾಗ ಅದ್ರ ಟೆರೆಸ್ಗೆ ಹೋಗ್ಬೇಕು ಅಂದ್ರೆ ಸುಮ್ಮನೆ ಪಕ್ಕದಲ್ಲಿ ಒಂದು ಮೆಟ್ಲು ಮಾಡಿದ್ರು. ಮೆಟ್ಲು ಹಚ್ಕೊಂಡು ಹೋಗ್ಬಿಟ್ಟು ನಾನು ಬಟ್ಟೆ ಹರುವುದೆ. ನೋಡ್ತಾ ನೋಡ್ತಾ ಮನೆಯಲ್ಲಿದ್ದವರು, ನನ್ನ ಮಗಂಗೆ ಮದುವೆ ಆಯಿತು, ಅವ್ರಿಗೆ ಇನ್ನೊಂದು ರೂಮ್ ಬೇಕು ಅಂದರು, ಇದ್ರ ಮೇಲೆ ಇನ್ನೊಂದು ರೂಮ್ ಹಾಕಿದ್ರು. ಇನ್ನೊಂದು ಮದುವೆ ಆಯಿತು, ಅದ್ರ ಮೇಲೆ ಇನ್ನೊಂದು ರೂಮ್ ಕಟ್ಸಿದ್ರು. ಹಾಗೆ ನಾ ಮೇಲೆ ಹೋಗಬೇಕು ಅಂದಾಗ ಏನು ಬೇಕಾಯ್ತು, ನನಗೆ ಲಿಫ್ಟ್ ಬೇಕಾಯಿತು. ಕೊನೆಗೇನಾಯಿತು, ಲಿಫ್ಟ್ ಇದ್ದರೆ ಮಾತ್ರ ನಾನು ಹತ್ತಕ್ಕೆ ಸಾಧ್ಯ ಅನ್ನೋ ಹಂತಕ್ಕೆ ನಾವು ಬಂದ್ವು. ಅದೇ ರೀತಿ ನಾಲೆಡ್ಜ್ ಡಬಲ್ಸ್ ಎವ್ರಿ 8 years. ಪ್ರತಿ 8 ವರ್ಷಕ್ಕೆ ನಾಲೆಡ್ಜು ಡಬಲ್ ಆಗ್ತಾ ಹೋಗುತ್ತೆ. ಇವತ್ತಿನ ದಿನ ನಮ್ಮ ಮಕ್ಕಳು ಮುಂಚೆ ಯಾವ ಕ್ಲಾಸಲ್ಲಿ ಏನೇನು ಓದ್ತಿದ್ರೋ ಅದಕ್ಕಿಂತ ಅದು ಹೆಚ್ಚಿದಾಗಿ ಓದಲೇಬೇಕಾಗತ್ತೆ. ಪರೀಕ್ಷೆ ಮೆಥಡ್ ಎಲ್ಲ ಬದಲಾವಣೆ ಆಗ್ತಾ ಹೋಗುತ್ತೆ. ಅದಕ್ಕೆ ಅವರಿಗೆ ಬರೀ ಮೆಟ್ಲು ಏಣಿ ಇದರಿಂದ ಆಗೋದಿಲ್ಲ. ದೇ ಆಲ್ಸೋ ನೀಡ್ ಎ ಲಿಫ್ಟ್. ವಾಟ್ ಈಸ್ ದಟ್ ಲಿಫ್ಟ್? ಇಟ್ ಈಸ್ ದಿ ಪೇರೆಂಟ್ಸ್ ಪಾರ್ಟಿಸಿಪೇಷನ್ ಇನ್ ಚಿಲ್ಡ್ರನ್ ಎಜುಕೇಶನ್ ಈಸ್ ದಿ ಲಿಫ್ಟ್. ಹಾಗಾಗಿ ಮಕ್ಕಳಿಗೆ ನಾವು ಸಂಪೂರ್ಣ ಅಭಯ ಹಸ್ತ, ನಿನ್ನ ಓದಿಗೆ ಏನು ಬೇಕಾದ್ರೂ ನಾವು ಸಹಾಯ ಮಾಡೋಕ್ಕೆ ತಯಾರಾಗಿದ್ದೀವಿ. ನಿನ್ನ ಮೇಲೆ ಯಾವ ಒತ್ತಡನೂ ಹೇಳಲ್ಲ. ಯು ಆರ್ ಇಂಟೆಲಿಜೆಂಟ್, ನಿನಗೆ ಶಕ್ತಿ ಸಾಮರ್ಥ್ಯ ಇದೆ, ಬಟ್ ಪ್ರಯತ್ನದಲ್ಲಿ ಮಾತ್ರ ಹಿಂದುಳಿಬೇಡ ಅನ್ನೋ ಒಂದು ಮಾನಸಿಕ ಭರವಸೆ ಸಿದ್ಧತೆ ನಾವು ಮಾಡಿಕೊಟ್ರೆ ಯು ವಿಲ್ ಸಿ ಹೌ ಹೈ ದೇ ಫ್ಲೈ. ಹೀಗಾಗಿ ಮಕ್ಕಳಲ್ಲಿ ಒತ್ತಡ ನಾವು ಹಾಕಬಾರ್ದು. ಶಾಲೆಯಲ್ಲಿ ಒತ್ತಡ ಹಾಕಿದ್ರು ಕೂಡ ಮನೆಯಲ್ಲಿ ಅದನ್ನು ಕೌಂಟ್ರ್ ಮಾಡಿಬಿಟ್ಟು ನಿನ್ನ ಪಾಡ ನೀವು ಓದ್ಕೋ ಅಂತ ಹೇಳಿ ಮಾಡ್ಬೋದು. ಅಥವಾ ಶಾಲಾ ಟೀಚರ್ಗಳಿಗೆ ಹೀಗೆ ಬೇರೆಯವರೆಲ್ಲ ಹೋಗಿ ಅವ್ರಿಗೆ ತಿಳಿಸ್ಬೋದು. ಅದಾದ ಮೇಲೆ ಅವರಿಗೆ ಒಂದು ಜೀವನ ಕೌಶಲ ಅನ್ನೋ ಒಂದು ಪಾಠ, ಲೈಫ್ ಸ್ಕಿಲ್ ಪ್ರೋಗ್ರಾಮ್. ಆ ಲೈಫ್ ಸ್ಕಿಲ್ ಪ್ರೋಗ್ರಾಮಲ್ಲಿ 10 ಲೈಫ್ ಸ್ಕಿಲ್ಗಳನ್ನು ಅವರಿಗೆ ನಾವು ತಿಳಿಸ್ಕೊಡ್ತೀವಿ. ಆ 10 ಲೈಫ್ ಸ್ಕಿಲ್ ಮೂಲಕ ಅವರು ಒತ್ತಡ ಇಲ್ಲದೆ ಬಂದಿದ್ದನ್ನೆಲ್ಲ ಎದುರಿಸೋ ಶಕ್ತಿನ ಅವರು ಪಡ್ಕೊಳ್ತಾರೆ. ಆ ಲೈಫ್ ಸ್ಕಿಲ್ಗಳು ಸುಮ್ಮನೆ ಹೆಸರು ಹೇಳಬೇಕು ಅಂತ ಹೇಳಿದ್ರೆ, ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಆ್ಯಂಡ್ ಡಿಸಿಷನ್ ಮೇಕಿಂಗ್, ಎರಡನೇದು ಎಫೆಕ್ಟಿವ್ ಕಮ್ಯುನಿಕೇಷನ್, ಸೆಲ್ಫ್ ಅವೇರ್ನೆಸ್ ಆ್ಯಂಡ್ ಕ್ರಿಟಿಕಲ್ ಥಿಂಕಿಂಗ್ ಆ್ಯಂಡ್ ಕ್ರಿಯೇಟಿವ್ ಥಿಂಕಿಂಗ್, ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಹೀಗೆ 10 ಲೈಫ್ ಸ್ಕಿಲ್ ಇದೆ. ಕೋಪಿಂಗ್ ಅಪ್ ವಿತ್ ಸ್ಕಿಲ್ ಆ್ಯಂಡ್ ಕೋಪಿಂಗ್ ವಿತ್ ಸ್ಟ್ರೆಸ್. ಈ ಥರ 10 ಲೈಫ್ ಸ್ಕಿಲ್ನ ನಾವು ಅವರಿಗೆ ಹೇಳಿಕೊಡ್ಬೋದು. ಅದೇನೂ ಕಷ್ಟ ಇಲ್ಲ. ಎಕ್ಸಾಂಪಲ್ಸ್ಗಳನ್ನು ಕೊಟ್ಟುಬಿಟ್ಟು ಅದನ್ನು ಹೇಳಿಕೊಟ್ಟಾಗ ಅದನ್ನು ಅವರು ಅನುಕರಣೆ ಮಾಡಿದ್ರೆ ದೇ ವಿಲ್ ಬಿಕಮ್ ಎ ಡಿಫ್ರೆಂಟ್ ಟೈಪ್ ಆಫ್ ಪೀಪಲ್ ವಿತ್ ಎ ಡಿಫ್ರೆಂಟ್ ಟೈಪ್ ಆಫ್ ಪರ್ಸನಾಲಿಟಿ. ಹೀಗಾಗಿ ಕೌನ್ಸಿಲಿಂಗ್ ಮೂಲಕ ಅಥವಾ ಬೇರೆ ಬೇರೆ ವಿಚಾರಗಳ ಮೂಲಕ ಮನುಷ್ಯನ ವ್ಯಕ್ತಿತ್ವದಲ್ಲಿ ಸಾಕಷ್ಟು ಬದಲಾವಣೆಗಳು
ಉತ್ತಮವಾದ ವ್ಯಕ್ತಿತ್ವವನ್ನು ಗಳಿಸಿಕೊಳ್ಳೋದು ಮನೋವಿಕಾಸ ಅಂತ ಹೇಳ್ತೀವಿ ಇದಕ್ಕೆ. ಅದನ್ನು ಪಡ್ಕೊಂಡು ಯಶಸ್ವಿ ಮನುಷ್ಯರಾಗೋದಕ್ಕೆ ಸಾಧ್ಯ ಇದೆ ಅನ್ನೋದಷ್ಟನ್ನೇ ನಾನು ಹೇಳ್ಬಿಟ್ಟು ನಿಲ್ಲಿಸ್ತೀನಿ. ಇಷ್ಟೆಲ್ಲ ಡಿಸ್ಕಸ್ ಮಾಡ್ತಾ ಇದ್ವಿ, ಆದ್ರೆ ನನಗೆ ಇನ್ನೊಂದು ಕ್ವಶನ್ ಇದೆ. ಇಷ್ಟೊತ್ತು ಬೇರೆಯವರ ಪ್ರಾಬ್ಲಮ್ಸು, ಅವ್ರು ಯಾವ ಥರ ಬೇರೆ ಬೇರೆ ಸ್ಟ್ರೆಸ್ ಇದ್ಬೋದು ಅದನ್ನೆಲ್ಲ ಮ್ಯಾನೇಜ್ ಮಾಡ್ಕೋಬೋದು ಅಂತೆಲ್ಲ ಮಾತಾಡಿದ್ವಿ. ಆದರೆ ನಿಮಗೆ ಆಸ್ ಎ ಕೌನ್ಸಿಲರ್ ಯಾವ ಥರ ಚಾಲೆಂಜಸ್ ಇರುತ್ತೆ ಅಂತ? ಬೀಯಿಂಗ್ ಎ ಕೌನ್ಸಿಲರ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಕೌನ್ಸಿಲಿಂಗ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನಿಮಗೂ ಅನಿಸಿರ್ಬೋದಾ? ಈಗ ಖಂಡಿತ. ಬೀಯಿಂಗ್ ಎ ಕೌನ್ಸಿಲರ್ ಈಸ್ ವೆರಿ ಇಂಟರೆಸ್ಟಿಂಗ್, ಚಾಲೆಂಜಿಂಗ್ ಆ್ಯಂಡ್ ರಿವಾರ್ಡಿಂಗ್ ವಿ ಎವರ್ ಅಂಡರ್ಟೇಕ್ ಇನ್ ಅವರ್ ಲೈಫ್ ಅಂತ ನಾವು ಹೇಳ್ತೀವಿ. ಹಾಗಾಗಿ ಚಾಲೆಂಜಸ್ ಅಂದರೆ ಏನು ಅಂತ ಹೇಳಿದ್ರೆ, ಒಂದು ಮೊಟ್ಟ ಮೊದಲನೇದಾಗಿ ಕ್ವೆಸ್ಟ್ ಫಾರ್ ಲರ್ನಿಂಗ್ ಅಂತ ಇರುತ್ತೆ ಕೌನ್ಸಿಲಿಂಗಲ್ಲಿ. ಅಂದರೆ ಎಷ್ಟು ತಿಳ್ಕೊಂಡ್ರೂ ಕೂಡ ಸಾಕಾಗೋದಿಲ್ಲ. ಇವತ್ತಿನ ದಿನ ಕೌನ್ಸಿಲಿಂಗಿಗೆ ಒಬ್ಬ ವ್ಯಕ್ತಿ ಬಂದಾಗ ಒಂದು ಸಮಸ್ಯೆ ಹೊತ್ಕೊಂಡು ಬಂದಿರ್ತಾನೆ. ಆ ಸಮಸ್ಯೆಗೆ ನಾನು ಯಾವುದೋ ಒಂದು ರೀತಿಯಲ್ಲಿ ಅವನಿಗೆ ಸಮಾಧಾನ ಕೊಟ್ಟೆ ಅಂತ ತಿಳ್ಕೊಳ್ಳಿ. ಅದೇ ರೀತಿ ಇನ್ನೊಬ್ಬ ವ್ಯಕ್ತಿ ಅದೇ ಸಮಸ್ಯೆ ಹೊತ್ಕೊಂಡು ಬಂದರೆ ನಾನು ಹಿಂದಿನವನಿಗೆ ಕೊಟ್ಟ ಸಮಾಧಾನ ಅವನಿಗೆ ಸಮಾಧಾನ ಕೊಡೋದಿಲ್ಲ. ಎವ್ರಿ ಕೇಸ್ ಇಸ್ ಎ ನ್ಯೂ ಕೇಸ್, ಎವ್ರಿ ಸಿಚುಯೇಷನ್ ಇಸ್ ಎ ಡಿಫ್ರೆಂಟ್ ಸಿಚುಯೇಷನ್. ಎಫೆಕ್ಟ್ ಮೇ ಬಿ ಸೇಮ್, ಸಿಚುಯೇಷನ್ಸ್ ಆರ್ ಡಿಫ್ರೆಂಟ್. ಹಾಗಾಗಿ ನಾನು ಕೌನ್ಸಿಲಿಂಗಲ್ಲಿ ಮುಂದುವರಿಬೇಕು ಅಂತ ಹೇಳಿದ್ರೆ ಕಲಿತಾನೆ ಇರಬೇಕು. ಇಟ್ ಈಸ್ ಎಟರ್ನಲ್ ಲರ್ನಿಂಗ್. ಲರ್ನಿಂಗ್ ಅನ್ನೋದೇ ಸಾಮಾನ್ಯವಾಗಿ ಮನುಷ್ಯ ಜೀವನದಲ್ಲಿ ಲರ್ನಿಂಗ್ ನಾವಾಗಲೇ ಹೇಳಿದೆ, ಊಮ್ ಟು ಟೂಂಬ್, ಗರ್ಭದಿಂದ ಗೋರಿಯವರೆಗೆ ಕಲಿಕೆ ಮುಂದುವರಿತಾನೆ ಇರುತ್ತೆ. ಕೌನ್ಸಿಲಿಂಗ್ ಒಳಗಡೆ ಕೂಡ ಕೌನ್ಸಿಲಿಂಗ್ ಸಂಬಂಧಪಟ್ಟ ಹಾಗೆ ನಾವು ಹೆಚ್ಚೆಚ್ಚು ತಿಳ್ಕೊಳ್ಳೋ ಒಂದು ಆಸಕ್ತಿ ಬೇಕು. ದಟ್ ಈಸ್ ಒನ್ ಚಾಲೆಂಜ್. ನನಗೆ ಅದಕ್ಕೆ ಆಸಕ್ತಿ ಇದ್ದರೆ ನಾನು ಐ ಕ್ಯಾನ್ ಬಿಕಮ್ ಎಫೆಕ್ಟಿವ್ ಕೌನ್ಸಿಲರ್, ಅಥವಾ ಜಸ್ಟ್ ಲೈಕ್ ದಟ್ ಒಂದು ಕೌನ್ಸಿಲಿಂಗ್ ಮಾಡಿದೆ ಅನ್ನೋ ಒಂದು ಭಾವನೆ ಬರಬಹುದು. ಎರಡನೇದಂದರೆ ಕೌನ್ಸಿಲಿಂಗ್ಗೆ ಕೂತಾಗ ಕೆಲವು ಚಾಲೆಂಜಸ್ ಬರಬಹುದು. 3 ಥರ ಜನಗಳು ಬರ್ತಾರೆ ನಮಗೆ, ಅಥವಾ ಅದನ್ನು 10%, 80%, 10% ಅಂತ 3 ಭಾಗ ಮಾಡ್ತೀವಿ. 10% ಬರ್ತಾರೆ, ನೀವೇನು ಹೇಳಿದ್ರು ಕೂಡ ಅದನ್ನು ಅವರು ಒಪ್ಕೊಳ್ಳೋದಿಲ್ಲ. ನನಗೆಲ್ಲ ಗೊತ್ತೋದು, ಎಲ್ಲ ನಂಗೆ ಗೊತ್ತು, ಎಲ್ಲ ನಂಗೆ ಗೊತ್ತು ಅಂತ ಹೇಳ್ತಾ ಹೋಗ್ತಾರೆ. ದೇ ಆರ್ ನೋನ್ ಆಸ್ ಸಿನಿಕ್ಸ್, ವಿತಂಡವಾದಿಗಳು ಅಂತ. ಅವರಿಗೆ ನಾನು ಏನು ಕೌನ್ಸಿಲಿಂಗ್ ಮಾಡಿದ್ರು ಕೂಡ ಒಪ್ಕೊಳ್ಳೋದಿಲ್ಲ. ಇದೆಲ್ಲ ನಮಗೆಲ್ಲ ಗೊತ್ತು ಸರ್, ಇದೆಲ್ಲ ಏನು ನೀವು ಹೇಳಿದ್ದೆ ಹೇಳ್ತೀರಾ, ನೀವು ಮಾಡಿದ್ದೆ, ನೀವು ಹೇಳಿದ್ದೀನಿ, ಮೊನ್ನೆ ನಮ್ಮ ಮನೆಯಲ್ಲೆಲ್ಲ ಮಾಡಿದ್ದೀನಿ, ಅದರಿಂದ ಏನು ಉಪಯೋಗ ಇಲ್ಲ, ಇನ್ನೇನಾದರೂ ಹೇಳಿ ಸರ್, ಇನ್ನೇನು ಅಂದರೆ ಏನು ಹೇಳಿದ್ರು ಇನ್ನೇನಾದರೂ ಹೇಳಿ ಅಂತಾರೆ. ದಟ್ ಈಸ್ ಎ ಚಾಲೆಂಜ್ ಫಾರ್ ಅಸ್. ಸೊ ಅಂಥವ್ರನ್ನ ಹೇಗೆ ಮ್ಯಾನೇಜ್ ಮಾಡೋದು ನಾನು? ಅಟೆನ್ಷನ್ ಸ್ಪ್ಯಾನ್ ಅನ್ನೋದು ಯಾವುದೇ ವ್ಯಕ್ತಿಗಾದರೂ ಕೂಡ ಫಾರ್ ಎ ಲಿಮಿಟೆಡ್ ಪೀರಿಯಡ್, ಅದಾದಮೇಲೆ ಅವನಿಗೆ ಅಟೆನ್ಷನ್ ಸ್ಪ್ಯಾನ್ ಇರೋದಿಲ್ಲ. ಕೌನ್ಸಿಲಿಂಗಲ್ಲೂ ಕೂಡ ನಮಗೆ ಹಾಗೆ ಆಗುತ್ತೆ. ಕೌನ್ಸಿಲಿಂಗಲ್ಲೂ ಕೂಡ ಒಂದು ಸೆಷನ್ ನಾನು 1 hour ಅಂತ ಇಟ್ಕೊಂಡ್ರೆ 1 hourಗಿಂತ ಜಾಸ್ತಿ ಆದರೆ ಫೆಟಿಗ್ ಡೆವಲಪ್ ಆಗುತ್ತೆ. ಅಲ್ಲಿಂದ ಎಫೆಕ್ಟಿವ್ ಕೌನ್ಸಿಲಿಂಗ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆಗ ನಾನು ಬಂದಂಥ ವ್ಯಕ್ತಿನ ಸ್ಟಾಪ್ ಮಾಡಿ ಅವನಿಗೆ ಇನ್ನೊಂದು ಸೆಷನ್ಗೆ ಇನ್ನೊಂದು ದಿನ ಬರಲಿಕ್ಕೆ ಹೇಳಿ ಬಿಡಬೇಕು. ಬೇರೆ ಪಾರ್ಟಿ ಬಂದರೆ ಮತ್ತೆ ನಾವು ಅಟೆನ್ಷನ್ ಸ್ಪ್ಯಾನ್ ಇಂಪ್ರೂವ್ ಮಾಡ್ಕೊಬರ್ತೀವಿ. ಇಟ್ ಈಸ್ ಜಸ್ಟ್ ಲೈಕ್ ಕ್ಲಾಸ್ ರೂಮಲ್ಲಿ 40 minutes ಅಟೆನ್ಷನ್ ಸ್ಪ್ಯಾನ್ ಅಂತ ಮಾಡಿರ್ತಾರೆ. ಅದಕ್ಕೆ ಒಂದು ಪೀರಿಯಡ್ ಆದ ಕೂಡಲೇ ಆ ಟಾಪಿಕ್ ಚೇಂಜ್ ಮಾಡಿಬಿಟ್ಟು ಬೇರೆ ಟಾಪಿಕ್ ಕೊಡ್ತಾರೆ. ಹೌದು, ಅಟೆನ್ಷನ್ ಸ್ಪ್ಯಾನ್ ಅದು. ನಮಗೂ ಅದೇ ಥರ ಅಟೆನ್ಷನ್ ಸ್ಪ್ಯಾನ್ ಇರುತ್ತೆ. ಹಾಗಾಗಿ ಆ 10% ಸಿನಿಕ್ಸ್ ಅಂತ ಬಂದಿರೋನಿಗೆ ನಾನು ಎಷ್ಟೊತ್ತು ಮಾತಾಡಿದ್ರು ಕೂಡ ಅವ್ನು ಒಪ್ಕೊಳ್ಳೋಕೆ ತಯಾರಾಗಿಲ್ಲದೆ ಇದ್ರೆ ಅದನ್ನು ಸ್ಟಾಪ್ ಮಾಡಬೇಕಾಗುತ್ತೆ. ಇಟ್ ಇಸ್ ಎ ಚಾಲೆಂಜ್ ಫಾರ್ ಮೀ. ಮಾಡಿಬಿಟ್ಟು ಅವರಿಗಿಲ್ಲ, ನೀವು ಇನ್ನೊಬ್ಬರು ಸೀನಿಯರ್ ಹತ್ರ ಕಳಿಸ್ತೀವಿ, ಅಥವಾ ನೀವು ಇನ್ನೊಬ್ಬರು ಮನೆಯವ್ರನ್ನ ಕರ್ಕೊಂಬನ್ನಿ, ಅಥವಾ ಡಾಕ್ಟ್ರ್ ಹತ್ರ ಮೀಟ್ ಮಾಡೋಣ ಅಂಥೇಳಿ ಅದನ್ನು ಸ್ಟಾಪ್ ಮಾಡಬೇಕು. ವಿ ಶುಡ್ ನಾಟ್ ವೇಸ್ಟ್ ಅವರ್ ಟೈಮ್. ದೇರ್ ಇಸ್ ಒನ್ ಮೋರ್ ಟೈಪ್ ಆಫ್ ಕೌನ್ಸಿಲರ್, ದಟ್ ಇಸ್ ಅನದರ್ 10%. ಅವ್ರೇನು ಅಂತ ಹೇಳಿದ್ರೆ, ನಿಮ್ಮ ಬಗ್ಗೆ ಸಂಪೂರ್ಣ ವಿಶ್ವಾಸ ನನಗಿದೆ, ನೀವೇನು ಹೇಳಿದ್ರು ಮಾಡೋದಕ್ಕೆ ತಯಾರಾಗಿದ್ದೀನಿ ಅಂತ ಬರ್ತಾರೆ. ದೇ ಆರ್ ರೆಡಿ ಬೈಯರ್ಸ್ ಅಂತ. ಆ ರೆಡಿ ಬೈಯರ್ಸ್ ಅಂತ ಬಂದಾಗ ನೀವು ಹೆಚ್ಚಿನ ಒಂದು ತೊಂದರೆ ಇಲ್ಲದೇನೆ ನಿಮಗೆ ಗೊತ್ತಿರೋ ನಾಲೆಡ್ಜ್ ಮೂಲಕ ಅವರಿಗೆ ಬೇಕಾಗಿರೋ ಅಷ್ಟು ಮಾಹಿತಿಗಳನ್ನು ಕೊಟ್ಟು ಅವ್ರಿಗೆ ಕಳಿಸ್ಬಿಡ್ಬೋದು. ಆದರೆ ಇನ್ನು ಮಧ್ಯದ ಭಾಗ ಇದೆಯಲ್ಲ, ದೇ ಆರ್ ನೋನ್ ಆಸ್ ರಿಯಲ್ ಕ್ಲೈಂಟ್ಸ್. ಅವರು 80% ಆ ಥರದವರೇ ಬರ್ತಾರೆ. ಅವರು ದೇ ನೀಡ್ ಸೊಲ್ಯೂಷನ್, ಬಟ್ ದೇ ಹ್ಯಾವ್ ಟು ಬಿ ಕನ್ವಿನ್ಸ್ಡ್. ಆ ಕನ್ವಿನ್ಸ್ ಮಾಡೋದಕ್ಕೆ ಐ ನೀಡ್ ಸ್ಕಿಲ್ಸ್. ನಾನು ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಳ್ಳೇಬೇಕು, ಮಾಹಿತಿಗಳನ್ನು ಹೆಚ್ಚೆಚ್ಚು ತಿಳ್ಕೊಳ್ಳೇಬೇಕು, ಅಥವಾ ಅವ್ರಿಗೆ ಬೇಕಾಗಿರೋ ಮಾಹಿತಿ ಎಲ್ಲಿ ಸಿಗುತ್ತೆ ಅನ್ನೋದನ್ನಾರು ಒಂದು ತಿಳ್ಕೊಂಡಿರಬೇಕು. ನಾನು ಆ ಚಾಲೆಂಜ್ನ ಫೇಸ್ ಮಾಡಲೇಬೇಕು. ಇನ್ನೊಂದು, ಕೂತ್ಕೊಂಡಾಗ ಅಲ್ಲಿ ಕೆಲವು ಅನಿರೀಕ್ಷಿತ ಘಟನೆಗಳು ನಡೆದ್ಬಿಡುತ್ತೆ.
ಯಾರೋ ಗಂಡ ಹೆಂಡತಿ ಕೌನ್ಸಿಲಿಂಗ್ ಮಾಡ್ತಾ ಇದ್ದೀವಿ, ನಮ್ಮ ಕೌನ್ಸಿಲಿಂಗ್ ಮೆಥಡ್ ಒಳಗಡೆ ಒಬ್ಬೊಬ್ಬರನ್ನೇ ಕೂರಿಸ್ಕೊಂಡು ಮಾತಾಡ್ತೀವಿ. ಬಿಕಾಸ್ ವಿ ವಾಂಟ್ ಟು ನೋ ದಿ ಹೋಲ್ ಟ್ರೂತ್. ಆಗ ಹೆಂಡ್ತಿನ ಕೂರಿಸ್ಕೊಂಡು ಮಾತಾಡ್ತಾ ಇದ್ದಾಗ ಸಡನ್ನಾಗಿ ಆ ಗಂಡ ಬಂದ್ಬಿಟ್ಟು ಹೆಂಡ್ತಿನ ಹೊಡೆಯೋದಕ್ಕೆ ಶುರು ಮಾಡ್ಬಿಟ್ಟ. ನನ್ನ ಬಗ್ಗೆ ನೀನೇನೇನೋ ಹೇಳ್ತಾ ಇದೀಯಾ ಅಂತ ಅವನ ಭಾವನೆ. ಈಗ ಆ ಗಂಡ ಬಂದಂಥವನ್ನ ಓವರ್ ಪವರ್ ಮಾಡ್ಬೇಕು ನಾವು. ಸಮ್ಟೈಮ್ಸ್ ಆ ಮೊಮೆಂಟ್ ಒಳಗಡೆ ನಮಗೆ ಏನಾಗ್ತಿದೆ ಅಂತ ಗೊತ್ತಾಗೋದ್ರೊಳಗಡೆನೆ ಸಾಕಷ್ಟು ಏಟ್ಗಳು ಆ ವ್ಯಕ್ತಿಗೆ ಬಿದ್ದುಬಿಟ್ಟಿರುತ್ತೆ. ಅದನ್ನು ಓವರ್ ಪವರ್ ಮಾಡಬೇಕು. ನಮ್ಮದು ಅಂದರೆ ಒಂದು ಆರ್ಗನೈಸೇಷನ್ ಅದೆಲ್ಲ ಆದ್ರಿಂದ ನಮಗೆ ಜನಗಳಿರ್ತಾರೆ, ಓವರ್ ಪವರ್ ಮಾಡ್ಬೋದು. ದಿಸ್ ಇಸ್ ಎ ಚಾಲೆಂಜ್. ಅದಾಗದೇ ಇರೋ ಹಾಗೆ ನಾವು ತಡಿಬೇಕು. ಇನ್ನೊಂದು ಸಿಚುಯೇಷನ್ನಲ್ಲಿ 2ನೇ ಸೆಷನ್ನು ಬಂದಿದ್ದಾರೆ, ಮತ್ತೆ ಅವ್ರು ಒಳಗಡೆ ಬಂದು ಕೂಡಲೇ ಆ ಹೆಂಗಸು ತನ್ನ ಮೈ ಮೇಲಿದ್ದ ಎಲ್ಲ ಒಡವೆಗಳನ್ನು ಕೂಡ ತೆಗೆದು ಟೇಬಲ್ ಮೇಲೆ ಇಟ್ಬಿಟ್ಟು, ತಾಳಿ ಸಮೇತ ಟೇಬಲ್ ಮೇಲೆ ಇಟ್ಟು, ನನಗೆ ಇದೆಲ್ಲ ಏನು ಬೇಡ, ಇದನ್ನೆಲ್ಲ ನನ್ನ ಗಂಡಂಗೆ ಕೊಟ್ಬಿಡಿ, ನನ್ನ ಪಾಡಿನ ಹೊರಟೋಗ್ತೀನಿ ಅಂತ ಹೇಳಿ ಹೊರಡೋಕ್ಕೆ ತಯಾರಾಗಿದ್ರು. ಇಂಥ ಕೇಸ್ನ ನಾವು ಸ್ಟಾಪ್ ಮಾಡೋದು ಹೇಗೆ? ಅದು ಒಂದು ಚಾಲೆಂಜ್ನ ಫೇಸ್ ಮಾಡಬೇಕು ಅಂದಾಗ ಅವರಿಗೆ ಸಮಾಧಾನ ಮಾಡಿ ಕೂರಿಸ್ಬಿಟ್ಟು ಅವರಿಗೆ ಬೇಕಾಗಿರೋ ವಿಚಾರಗಳನ್ನೆಲ್ಲ ಹತ್ರ ಡಿಸ್ಕಸ್ ಮಾಡಿ, ಆಮೇಲೆ ಗಂಡ ಬಂದು ಗಂಡನ ಮೂಲಕ ಏನೇನು ಮಾಡಿಸ್ಬೇಕು ಅದೆಲ್ಲ ಮಾಡಿಸಿ ವಾಪಸ್ಸು ಆ ಹೆಂಡತಿ ಒಡವೆಲ್ಲ ತಗೊಂಡು ಹಾಕೊಂಡು ಹೋಗೋ ಥರ ಮಾಡಬೇಕಾಗತ್ತೆ. ಸೊ ದಿಸ್ ಈಸ್ ಒನ್ ಮೋರ್ ಚಾಲೆಂಜ್ ವಿ ಫೇಸ್. ಆದ್ರಿಂದ ನಾವು ಮಾನಸಿಕವಾಗಿ ನಾವು ಮಾತಾಡ್ತಾ ಕೂತಾಗ ಇದು ಮಾಡಿದಾಗ ಅವರನ್ನೂ ಕೂಡ ಅವರ ಬಾಡಿ ಲ್ಯಾಂಗ್ವೇಜ್ಗಳನ್ನು ಗಮನಿಸ್ಬಿಟ್ಟು ಅವರಿಗೆ ಏನು ನಾವು ಮಾತಾಡ್ತಾ ಇರೋದು ಅವರಿಗೆ ಒಂದು ರೀತಿ ಸಮಾಧಾನ ಕೊಡ್ತಾ ಇದೆಯಾ, ಅವರಲ್ಲಿ ಏನಾರು ಕೋಪ ಬರೆಸ್ತಾ ಇದೆಯಾ, ಇದನ್ನು ನಾವು ಅಬ್ಸರ್ವ್ ಮಾಡೋ ರೀತಿಯಲ್ಲಿ ನಮ್ಮ ಒಂದು ಇದನ್ನು ಕ್ವಾಲಿಫಿಕೇಷನ್ ಅಥವಾ ಒಂದು ಸ್ಕಿಲ್ಸ್ನ ನಾವು ಡೆವಲಪ್ ಮಾಡ್ಕೊಳ್ಳೇಬೇಕಾಗತ್ತೆ. ಹೀಗೆ ಸುಮ್ಮನೆ ಕೆಲವೊಂದು ಎಕ್ಸಾಂಪಲ್ ನಾನು ಹೇಳಿದೆ. ಈ ಥರದ್ದು ಬೇಕಾದಷ್ಟು ನಡೆಯುತ್ತೆ. ಒಂದ್ಸಲಿ ಅಂತೂ ಕೂತ್ಕೊಂಡಾಗ ಅಲ್ಲಿರೋ ಪೈಪು ಗೀಪು ಎಲ್ಲ ಒಂದ್ಸಲಿ ಒಬ್ಬರು ಕಿತ್ತಾಕ್ಬಿಟ್ರು. ಹೀಗೆಲ್ಲ ನಡೆದಾಗಲೂ ಕೂಡ ಎಸ್ ದಿಸ್ ಈಸ್ ಹೌ ಇಟ್ ಹ್ಯಾಪನ್ಸ್ ಅನ್ನೋದನ್ನು ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು. ಅದಕ್ಕಾಗಿ ಇದು ಮಾಡಬಾರ್ದು. ಒಂದೊಂದ್ಸಲಿ ಈಗ ನಾನು ಯಾರ ಜೊತೆ ಕೌನ್ಸಿಲಿಂಗ್ ಮಾಡಿರ್ತೀನಿ, ನನ್ನ ಬಗ್ಗೆ ಇನ್ನೊಬ್ರ ಹತ್ರ ಕಂಪ್ಲೇಂಟ್ ಮಾಡ್ತಾರೆ. ಅವ್ರು ಸರಿ ಇಲ್ಲ ರೀ, ಅವ್ರು ಆನಂದ್ ಮಾಡೋದು ಏನು ಹಂಗೆಲ್ಲ ಕೌನ್ಸಿಲಿಂಗ್ ಮಾಡ್ತಾರೆ ಅಂತ ಹೇಳಿ ಕಂಪ್ಲೇಂಟ್ ಮಾಡಿರೋ ಕೇಸು ಕೂಡ ಇದೆ. ಸೊ ಆಗ ಅಲ್ಲಿ ಯಾರು ಕಂಪ್ಲೇಂಟ್ ತಗೊಳ್ತಾರೆ ಅವರು ಅದನ್ನು ಹೇಗೆ ಸಾರ್ಟ್ ಔಟ್ ಮಾಡಬೇಕು ಅವ್ರು ನೋಡ್ತಾರೆ. ವೆರಿ ಹ್ಯೂಮನ್ ಬೀಯಿಂಗ್ ಇಸ್ ನಾಟ್ ಎ ಕಂಪ್ಯೂಟರ್, ದೇ ಆರ್ ಆಲ್ ಆಫ್ಟರ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ಸೊ ಮೇ ಬಿ ಅವರು ನಿಮಗೆ ಸೂಕ್ತವಾದ ಸಮಾಧಾನ ಕೊಟ್ಟಿದ್ದರೆ ಬನ್ನಿ ನನ್ನ ಹತ್ರ, ನಾನು ನಿಮಗೆ ಸೂಕ್ತವಾದ ಸಮಾಧಾನ ಕೊಡ್ತೀನಿ ಅಂತೇಳಿ ಅವ್ರು ಮಾಡಬೇಕು. ಸೊ ಹೀಗಾಗಿ ಒಂದು ರೀತಿಯಲ್ಲಿ ನಾವು ಎಲ್ಲವೂ ನಾನು ಅಂದುಕೊಂಡ ಥರನೇ ನಡೆಯುತ್ತೆ ಅಂತ ಕೂತ್ಕೊಳ್ಳೋ ಹಾಗಿಲ್ಲ. ಅಲ್ಲಿ ನನಗೆ ಗೊತ್ತಿಲ್ಲದೆ ಇರೋ ರೀತಿನಲ್ಲೂ ಇದು ಮುಂದುವರಿಬಹುದು, ಇದ್ರ ಡೆವಲಪ್ಮೆಂಟ್ ಆಗ್ಬೋದು ಅನ್ನೋ ಭಾವನೆಯಿಂದ ಕೂತ್ಕೊಂಡ್ರೆ ಮುಂದೆ ಏನಾದ್ರು ಆದರೆ ಅದನ್ನು ಅರ್ಗಿಸ್ಕೊಳ್ಳೋದಕ್ಕೂ ಕೂಡ ನಾವು ಏನು ಬೇಕೋ ಅದು ಮಾಡ್ಕೊಳ್ತೀವಿ. ನಿಮ್ಮ ಪ್ರಸನ್ನ ಕೌನ್ಸಿಲಿಂಗ್ ಸೆಂಟರ್ ಬಗ್ಗೆ ಇನ್ನಷ್ಟು ವಿಷಯ ತಿಳಿಸ್ಕೊಡಕ್ಕಾಗತ್ತಾ? ಅಲ್ಲಿ ಏನೇನ್ ಮಾಡ್ತೀರಾ ಆಕ್ಚುಲ್ ಆಗಿ ಅಂತ, ಯಾವ ತರ ಜನ ಅದರಿಂದ ಉಪಯೋಗ ಪಡ್ಕೋಬಹುದು ಅಂತ? ಕೌನ್ಸಿಲಿಂಗ್ ಸೆಂಟರ್ನಲ್ಲಿ ಎವ್ರಿ ಡೇ ಈವ್ನಿಂಗು ನಾವು ಯಾರಿಗಾರ ಸಮಸ್ಯೆಗಳಿದ್ರೆ ಅವರಿಗೆ ಬೇಕಾಗಿರೋ ಕೌನ್ಸಿಲಿಂಗ್ ಅಂತೂ ನೀಡ್ತಾನೆ ಇದ್ದೀವಿ. ಸಾಯಂಕಾಲ 5 ಗಂಟೆ ನಂತರ 5:30 ನಂತರ ಅವರು ನಮ್ಮ ಕೌನ್ಸಿಲಿಂಗ್ ಸೆಂಟ್ರಿಗೆ ಬಂದರೆ ಅಲ್ಲಿ ಅವರಿಗೆ ಸೂಕ್ತವಾದ ಮಾರ್ಗದರ್ಶನ ಸಿಗುತ್ತೆ. ಕೆಲವು ದಿನಗಳು, ವಾರದಲ್ಲಿ ಕೆಲವು ದಿನಗಳು ಅಲ್ಲಿ ಡಾಕ್ಟರ್ ಸಹಾಯ ಕೂಡ ಸಿಗುತ್ತೆ, ಸೈಕಿಯಾಟ್ರಿಸ್ಟ್ ಸಹಾಯ ಕೂಡ ಅಲ್ಲಿ ಸಿಗುತ್ತೆ. ಈಗ ದಿನ ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆ ತನಕ ಕೂಡ ಕೌನ್ಸಿಲಿಂಗ್ ಪ್ರೋಸೆಸ್ ಕೂಡ ಪ್ರಾರಂಭ ಆಗಿದೆ. ಅದಕ್ಕೂ ಕೂಡ ಬರ್ಬೋದು. ಅದಕ್ಕೆ ನಮ್ಮ ಪ್ರಸನ್ನ ಕೌನ್ಸಿಲಿಂಗ್ ಸೆಂಟರ್ ವೆಬ್ಸೈಟಿಗೆ ಹೋದರೆ ಸಮಗ್ರ ಮಾಹಿತಿ ಅಲ್ಲಿ ಸಿಗುತ್ತೆ. ಇನ್ನೊಂದು ಚೈಲ್ಡ್ ಗೈಡೆನ್ಸ್ ಸೆಂಟರ್ ಅಂತ ಇದೆ. ಆ ಚೈಲ್ಡ್ ಗೈಡೆನ್ಸ್ ಸೆಂಟರ್ನಲ್ಲಿ ಸುಮಾರಾಗಿ 15 ವರ್ಷ SLC ಓದೋ ತನಕ ಇರೋ ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಇರುವ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸೋದಕ್ಕೆ ಇಟ್ ಈಸ್ ಎ ಸ್ಪೆಷಲೈಸ್ಡ್ ಏರಿಯಾ. ಪ್ರಸನ್ನ ಕೌನ್ಸಿಲಿಂಗ್ ಸೆಂಟ್ರಿಂದ ಇನ್ನೊಂದು ಆಕ್ಟಿವಿಟಿ ಏನು ಅಂತ ಹೇಳಿದ್ರೆ, ಒಂದು ಆಫ್ಲೈನ್ನಲ್ಲಿ ನಾವು ಕೌನ್ಸಿಲಿಂಗ್ ಮಾಡೋದು ಒಂದಾದರೆ, ಆನ್ಲೈನ್ನಲ್ಲಿ ಕೂಡ ಕೌನ್ಸಿಲಿಂಗು ನಡೆಯುತ್ತೆ. ಅದು ಕೂಡ ಅದರ ಮಾಹಿತಿ ಕೂಡ ವೆಬ್ಸೈಟ್ನಲ್ಲಿ ಸಿಗುತ್ತೆ. ಪ್ರಸನ್ನ ಕೌನ್ಸಿಲಿಂಗ್ ಸೆಂಟರ್ ಮೂಲಕ ಶಾಲಾ ಕಾಲೇಜುಗಳಲ್ಲಿ ನಾವು ವರ್ಕ್ಶಾಪ್ಗಳನ್ನು ನಡೆಸ್ತೀವಿ, ಸಂಘ ಸಂಸ್ಥೆಗಳಲ್ಲಿ ವರ್ಕ್ಶಾಪ್ಗಳನ್ನು ನಡೆಸ್ತೀವಿ. ಅದೆಲ್ಲವೂ ಕೂಡ ಒಂದು ಪೂರ್ವ ನಿಯೋಜಿತವಾಗಿ ನಡೆಯುವಂತಹ ಕಾರ್ಯಕ್ರಮಗಳು. ಅದು ನಮ್ಮಲ್ಲಿ ಪ್ರಸನ್ನ ಕೌನ್ಸಿಲಿಂಗ್ ಸೆಂಟ್ರಿನ ಬ್ರಾಂಚಸ್ ಕೂಡ ಇದೆ. ಮಲ್ಲೇಶ್ವರಮಲ್ಲಿದೆ, ರಾಜಾಜಿನಗರ್ನಲ್ಲಿದೆ,
ಆದರೆ ಮೇಯ್ನ್ ಇರೋದು ನಮ್ಮದು ಬುಲ್ ಟೆಂಪಲ್ ಒಳಗಡೆ ಅಜಿತಶ್ರೀ ಏನೋ ಹಿಂದೂ ಸೇವಾ ಪ್ರತಿಷ್ಠಾನದ ಬಿಲ್ಡಿಂಗ್ನಲ್ಲಿ. ಅಲ್ಲಿ ಟ್ರೈನಿಂಗ್ ಪ್ರೋಗ್ರಾಮ್ನ ನಾವು ಮಾಡ್ತೀವಿ. ಆ ಟ್ರೈನಿಂಗ್ ಪ್ರೋಗ್ರಾಮು ವರ್ಷದಲ್ಲಿ 2 ಸಲ ಮಾಡ್ತಾ ಇದ್ವು. ಅದ್ರ ಶೆಡ್ಯೂಲ್ ಎಲ್ಲವೂ ಕೂಡ ನಮ್ಮ ಈ ವೆಬ್ಸೈಟ್ನಲ್ಲಿ ಸಿಗುತ್ತೆ ಅವರಿಗೆ, ಅದನ್ನು ಮಾಡಬಹುದು. ನಮ್ಮದು ಟ್ರೈನಿಂಗ್ ಪ್ರೋಗ್ರಾಮಿಗೆ ಮಾತ್ರ ನಾವು ಒಂದು ನಾಮಿನಲ್ ಡೊನೇಷನ್ ಅಂತ ತಗೊಳ್ತೀವಿ. ಕೌನ್ಸಿಲಿಂಗಿಗೆ ಸಂಪೂರ್ಣವಾಗಿ ಉಚಿತ, ನಾವು ದುಡ್ಡು ತಗೊಳ್ಳಲ್ಲ. ಆದರೆ ಅವರಿಗೆ ಒಂದು ಕಾರ್ಡ್ ಅಂತ ಕೊಡ್ತೀವಿ, ಕಾರ್ಡಿಗೆ ಮಾತ್ರ ನಾಮಿನಲ್ ಆಗಿ ಒಂದು 50 ರೂಪಾಯಿ ಏನೋ ತಗೊಳ್ತೀವಿ. ಅಷ್ಟು ಬಿಟ್ಟರೆ ಬೇರೆ ಯಾವುದಕ್ಕೂ ಕೂಡ ಅವರು ದುಡ್ಡು ಕಾಸು ಏನೂ ಕೊಡಬೇಕಾಗಿಲ್ಲ. ಹಾಗೇನೆ ಅವರು ನಮ್ಮಲ್ಲಿ ಸಿಗೋ ಈ ಒಂದು ಸರ್ವಿಸ್ ಅಂತ ಏನಿದೆ ಅದನ್ನು ಉಚಿತವಾಗಿ ಅವರು ಪಡ್ಕೋಬಹುದು. ನಿಮ್ಮ ಇನ್ಸ್ಟಿಟ್ಯೂಟ್ನ ಡೀಟೇಲ್ಸ್ನ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ಸೊ ನಮ್ಮ ಆಡಿಯನ್ಸ್ ಕೂಡ ಇಂಟ್ರೆಸ್ಟ್ ಇದೆ ಅಂದರೆ ರೀಚ್ ಔಟ್ ಮಾಡ್ಬೋದು ನಿಮ್ಮನ್ನು. ನಾನು ಒಂದೇ ಒಂದು ಮಾತು ಎಲ್ಲರಿಗೂ ಹೇಳೋದು ಏನು ಅಂತ ಹೇಳಿದ್ರೆ, ವಿನಾಕಾರಣ ಮಾನಸಿಕ ವೇದನೆಗೆ ಗುರಿಯಾಗೋದು ಬೇಡ. ನಮ್ಮ ಮಾನಸಿಕ ವೇದನೆಯನ್ನು ನಾವು ಸರಿಪಡಿಸ್ಕೋಬಹುದು. ಅದರಿಂದ ಆಚೆಗೆ ಬಂದು ಹೊಸ ಉತ್ಸಾಹ ಚೈತನ್ಯದೊಂದಿಗೆ ನಮ್ಮ ಹೊಸ ಬದುಕನ್ನು ನಾವು ಬದುಕಬಹುದು. ಇನ್ನೊಂದು ಏನು ಅಂತ ಹೇಳಿದ್ರೆ, ಮನೋರೋಗ ಅಥವಾ ಮಾನಸಿಕ ಕಾಯಿಲೆಗೆ ಖಂಡಿತ ಔಷಧಿ ಇದೆ. ಯಾರೂ ಕೂಡ ಮಾನಸಿಕ ಕಾಯಿಲೆಗೆ ಔಷಧಿ ಇಲ್ಲ ಅನ್ನೋ ಭಾವನೆಯಿಂದ ಕೂರೋದು ಬೇಡ. ಅದ್ರ ಬಗ್ಗೆ ಯಾವ ರೀತಿಯ ಪೂರ್ವಾಗ್ರಹ ಪೀಡಿತರಾಗೋದು ಬೇಡ, ಸ್ಟಿಗ್ಮಾನೂ ಬೇಡ. ಖಂಡಿತ ಎಲ್ಲರೂ ಕೂಡ ಬಾಳಿನಲ್ಲಿ ಸುಖ ಸಂತೋಷ ಅನುಭವಿಸಬಹುದು. ಒಂದು ನಂಬಿಕೆ ಇಟ್ಕೊಳ್ಳೋಣ, ಪ್ರತಿಯೊಬ್ಬ ವ್ಯಕ್ತಿನಲ್ಲೂ ಕೂಡ ಸಾಮರ್ಥ್ಯ ಇದೆ. ಅವರ ಸಾಮರ್ಥ್ಯವನ್ನು ಗುರುತಿಸುವ ಒಂದು ಪ್ರಯತ್ನವನ್ನು ಮಾಡಬೇಕು. ಆ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಅವರನ್ನು ಬದುಕೋದಕ್ಕೆ ಉತ್ತೇಜನ ಕೊಡಬೇಕು. ಇದು ಸಾಧ್ಯ ಇದೆ ಅನ್ನೋ ಒಂದು ಮೆಸೇಜ್ನ ನಾನು ಈ ಮೂಲಕ ತಮಗೆ ತಿಳಿಸ್ತಾ ಇದ್ದೀನಿ. ತುಂಬಾನೇ ಒಳ್ಳೆ ಮೆಸೇಜ್ ಕೊಟ್ರಿ ನಮ್ಮ ವ್ಯೂವರ್ಸ್ಗೆ. ಇಷ್ಟೊತ್ತು ಇಷ್ಟೆಲ್ಲ ವಿಷಯಗಳನ್ನ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ. ನಿಮಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದೀವಿ ನಮ್ಮ ಬ್ಯಾಫಿಲ್ಡ್ ಬ್ರೈನ್ಸ್ ಕಡೆಯಿಂದ. ನನಗೂ ನನ್ನ ಭಾವನೆಗಳನ್ನು ಹಂಚ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೋಸ್ಕರ ನಿಮಗೂ ನಿಮ್ಮ ಸಂಸ್ಥೆಗೂ ನನ್ನ ಸಂಪೂರ್ಣವಾದ ವಂದನೆಗಳು, ನಮನಗಳು. ನಮ್ಮ ಇಂಟೆನ್ಷನ್ ನಿಮಗೆ ಎಷ್ಟಾಗುತ್ತೋ ಅಷ್ಟು ನಾಲೆಡ್ಜ್ ಮತ್ತೆ ಇನ್ಫಾರ್ಮೇಶನ್ನ ಶೇರ್ ಮಾಡೋದು. ನಮಗೆ ನಿಮ್ಮಿಂದ ಬೇಕಾಗಿರೋದು ನಿಮ್ಮ ಎನ್ಕರೇಜ್ಮೆಂಟ್ ಮಾತ್ರ. ಸೊ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೇರೆಯವ್ರ ಜೊತೆ ಸಹ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ಈ ಎಲ್ಲ ವಿಷಯ ತಿಳಿಲಿ, ಹಾಗೇನೆ ಹೆಲ್ಪ್ ಆಗಲಿ. ಕಾಮೆಂಟ್ಸ್ ಅಲ್ಲಿ ತಿಳಿಸಿ ನೀವು ಇವತ್ತು ಏನು ಹೊಸದು ಕಲ್ತ್ರಿ ಅಂತ. ಬೇರೆ ಯಾವ ಯಾವ ಟಾಪಿಕ್ಸ್ನ ಕವರ್ ಮಾಡಬೇಕು ಅಂತ ಸಹ ತಿಳಿಸಿ. ನಮಸ್ಕಾರ.